ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಭಗವದ್ಗೀತಾ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳೇ. ಈಗ ನಾವು ಭಗವದ್ಗೀತೆಯ ಆ, ಗ್ರಂಥಕ್ಕೆ ನಾವು ಪ್ರವೇಶ ಮಾಡಿದ್ದೇವೆ. ಮೊದಲನೆಯ ಶ್ಲೋಕವನ್ನ ಮನನಕ್ಕಾಗಿ ತೆಗೆದುಕೊಂಡಿದ್ದೀವಿ. ಈಗ ಮೂಲ ಗ್ರಂಥದ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದೆರಡು ಪ್ರಶ್ನೆಗಳು ಪುನರಾವರ್ತನೆಗೊಂಡಿದ್ದರೂ ಸಹ ಇದು ಮನನ ಕಾರ್ಯವಾದ್ರಿಂದ ಮತ್ತೆ ಪುನರಾವರ್ತನೆಯನ್ನು ಮಾಡೋಣ. ಇಲ್ಲಿ ಈ ಒಂದು ಶ್ಲೋಕಕ್ಕೆ ಇದು ಪ್ರಸ್ತುತವಾಗಿರೋದ್ರಿಂದ ಅದರ ಮನನ ಕಾರ್ಯ. ಮೊದಲನೇ ಪ್ರಶ್ನೆ, ಭಗವದ್ಗೀತೆ ಅರ್ಜುನ ವಿಷಾದ ಯೋಗದಿಂದ ಪ್ರಾರಂಭವಾಗಲು ಕಾರಣವೇನು? ವಿಷಾದ ಹೇಗೆ ಯೋಗವೆನಿಸುತ್ತೆ? ವಿಷಾದವನ್ನು ಸಹ ಇಲ್ಲಿ ಯೋಗ ಅಂತಂದ್ಬಿಟ್ಟೆ ಪರಿಗಣಿಸಿದ್ದಾರೆ. ಅದು ಹೇಗೆ ನಮ್ಮ ಎಲ್ಲ ಹೇಗೆ ಅನ್ಸುತ್ತೆ? ಅದು ವಿಷಾದ ಹೇಗೆ ಯೋಗವಾಗಕ್ಕೆ ಸಾಧ್ಯ ಅನ್ನೋದ್ರ ಮೇಲೆ ಸ್ವಲ್ಪ ಬೆಳಕನ್ನ ಚೆಲ್ಲೋಣ. ಎಲ್ಲರೂ ಸೇರ್ಕೊಂಡು ನಾವು ಇದರ ಮನನ ಕಾರ್ಯವನ್ನ ಮಾಡೋಣ. ಲಕ್ಷ್ಮೀಜಿ, ನಿಮ್ಮ ಅನಿಸಿಕೆ ಏನು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀರಾ? ಹಾಮ್ಮ ಹೇಳ್ತೇನ್ರಿ. ಇಲ್ಲೇ ಅರ್ಜುನ ವಿಷಾದ ಯೋಗ ಆ ಪ್ರಾರಂಭ ಆಗಲು ಕಾರಣ ಏನು ಅಂತ ಹೇಳಂದೈತ್ರಿ. ನಮ್ದು ನನಗ್ ತಿಳಿದ ಮಟ್ಟಿಗೆ ಈಗ ಪ್ರಭು ಗುರುಜಿನು ಹೇಳಿದ್ರಿ ಡಿಪ್ರೆಷನ್ ಅಂತಂದ್ ಹೇಳ್ಬಿಟ್ಟು ಈಗ ನಮ್ಮೊಳಗ್ ನಮ್ಗ್ ಇದ್ದ ಇರ್ತೈತ್ರಿ ಹೆಚ್ಚಿಂದ ಹೆಚ್ಚು. ಆಮ್ ಯಾರಿಗೆ ಏನಾರ ಯಾರ್ ಏನಾರ ಅಂದ್ರು ಅಂತಂದ್ ಹೇಳಿದ್ರ ನಮ್ಮೊಳಗ ನಾವ್ ನೋಡ್ಕೊಳ್ಳೋದಾದ್ರ ಯಾರ್ ಏನಾರ ಅಂದ್ರು ಅಂತಂದ್ ಹೇಳಿದ್ರ ಒಂದ್ ಕ್ಷಣ ಎಲ್ಲೋ ಒಂದ್ ಕಡೆಗೆ ಹೋಗಿರ್ತೇವಿ ಫಂಕ್ಷನ್ಗೆ, ಅಯ್ಯೋ ಸೀರೆ ಬ್ಲೌಸ್ ಮ್ಯಾಚಿಂಗ್ ಆಗಿಲ್ಲ, ಸಾಕು ಭಾವಪರಿ ಅವ್ರ ನೆಕ್ಸ್ಟ್ ಟೈಮ್ ಕಣ್ಣೆದ್ರಿಗ್ ಬರೋವರ್ಗುನು ನಮ್ ತಲ್ಯಾಗ ಅದ ಇರ್ತತಿ ಅವ್ರ ಹಂಗಂದ್ರು ಅಂತಂದ್ ಹೇಳಿ. ಅದಕ್ಕ ಆಗಿನ ಸಿಚುವೇಶನ್ ಒಳಗ ಅದಿತ್ತು ಅದ್ ನಡೀತು ಅಂತ ಹೇಳಿ ಬಿಡ್ಬೇಕ ಹೊರ್ತುನು ಅದನ್ನ ಹಿಡ್ಕೊಂಡು ಪೂರಾ ಅಯ್ಯೋ ಹೌದಲ್ಲ ಅವತ್ ಅವ್ರ ಆತರ ಅಂದಿದ್ರು ಅದು ಸರಿ ಹೋಗಿಲ್ಲ. ಒಬ್ರೊಬ್ರದು ನೋಡೋ ದೃಷ್ಟಿ ಒಂದೊಂದ್ ನಮ್ನಿ ಇರ್ತೈತಿ ಅಂತಂದ್ ಹೇಳಿ ಅನ್ಕೊಂಡು ಬಿಡೋದ್ರ ಬದ್ಲು ಈ ತರ ಹಿಂಗ ಮಾಡೋದು ಅಂತಂದ್ ಹೇಳಿ ನನಗ ಹಂಗ ಅನಸ್ತು ಅಮ್ಮ. ಡಿಪ್ರೆಷನ್ನಿಗೆ ಹೋಗೋದು ಅಂತಂದ್ ಹೇಳಿದ್ರ ಈಗ ಇಲ್ಲಿ ಇಬ್ರ ನಡುವಿನ ಜಗಳ ರೀ ಇದು. ಕರೆ ಹೇಳ್ಬೇಕಂತಂದ್ ಹೇಳಿದ್ರ ಮಹಾಭಾರತ ಅಂತಂದ್ ಹೇಳಿದ್ರ ಕೌರವರು ಪಾಂಡವರ ನಡುವೆ ಜಗಳ. ಅದ ತರ ನಮ್ ಮನಸ್ನೊಳಗು ನಮ್ಗೆ ಎಷ್ಟೋ ಸತೆ ಜಗಳ ನಡೀತಿರ್ತೈತ್ರಿ. ಅದನ್ನ ನಾವು ತಿದ್ಕೊಂಡು ಜೀವನ ಮಾಡೋದು ಕಲಿಸ್ಕೊಡೋದ ಅರ್ಜುನ ವಿಷಾದ ಯೋಗ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ನಾವ್ ಎಲ್ಲೇ ಇದ್ರುನು ಹೆಂಗಿದ್ರುನು ಹೊಂದ್ಕೊಂಡ್ ಹೋಗ್ಬೇಕಂತಂದ್ ಹೇಳಿ ಜೀವನ ಅಂದ್ರ ಹೆಂಗ್ ಇರ್ತೈತಿ ಅಂತಂದ್ ಹೇಳಿ ಕಲಿಸ್ಕೊಡ್ತಾರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಈಗ ಪ್ರಭು ಗುರುಜಿ ಹೇಳ್ತಾರಲ್ರಿ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತೇಳಿ ಒಂದ್ ಸರಳ ಅರ್ಥದೊಳಗ್ ಎಷ್ಟ್ ಚಂದ ಹೇಳ್ಕೊಟ್ಟಾರ್ರಿ. ಆ ತರ ಅಂತಂದ್ ಹೇಳಿ ನನ್ಗ ಹಂಗ ಅನಸ್ತವಮ್ಮ ಅಷ್ಟ. ಕೌರವರು ನಮ್ಮೊಳಗ ಅದಾರ, ಪಾಂಡವರು ನಮ್ಮೊಳಗ ಅದಾರ, ಕೃಷ್ಣ ಅರ್ಜುನ ಎಲ್ಲಾರು ನಮ್ಮೊಳಗ ಅದಾರ್ರಿ. ನಾವು ಸ್ವಲ್ಪ ನಮ್ದು ಒಳಗಿನ ಕಣ್ಣ ಐತಲ್ಲ ಅದನ್ ತಗದ್ ನೋಡ್ಬೇಕ ಅಂತಂದ್ ಹೇಳಿ ನನಗ ಆತರ ಅಂತಂದ್ ಹೇಳಿ ಅನ್ನಿಸ್ತವಮ್ಮ. ಧನ್ಯವಾದ ರೀ. ವಿಷಾದ ಅನ್ನೋದು ಮೂಲತಃ ನೀವು ಹೇಳಿದ ಪ್ರಕಾರ ಇವಾಗ ಆ, ನನ್ನ ಡ್ರೆಸ್ ಬಗ್ಗೆ ಅವರು ಕಾಮೆಂಟ್ ಮಾಡಿದ್ರು. ಅದಕ್ಕೆ ಹೌನ್ರಿ. ಅಂದ್ರೆ ನನ್ನ ಸೌಂದರ್ಯದ ಬಗ್ಗೆ ಅವರು ಏನು ಹೇಳಿದ್ರು, ಅದಕ್ಕೆ ನನಗೆ ತುಂಬಾ ಬೇಜಾರಾಯ್ತು. ಅಂದ್ರೆ ಯಾವ್ದೋ ಒಂದು ವಿಷಯನ್ ಹಿಡ್ಕೊಂಡು ಕೊರಗ್ತಾ ಹೋಗ್ತೇವೆ ಅಲ್ಲಮ್ಮ, ಲೆಟ್ ಇಟ್ ಬಿ ಅಂತ ಹೇಳಿ ಬಿಟ್ರೆ ಮುಗಿದ್ ಹೋಗ್ತೈತ್ರಿ. ಮುಗಿದ್ರ ನಮ್ದು ಹೆಲ್ತ್ ಚಲೋ ಇರ್ತೈತಿ, ನಮ್ ಎದ್ರಿಗಿರೋರು ಚಲೋ ಇರ್ತಾರ, ನಮ್ ಜೊತೆಗಿರೋರು ಚಲೋ ಇರ್ತಾರ್ರಿ. ಅದ್ ಬಿಟ್ಟು ಏನೋ ಒಂದ್ ಸಣ್ಣದ ನಡ್ದಿರ್ತೈತಿ ಅದನ್ನ ಹಿಡ್ಕೊಂಡು ನಮ್ಮೊಳಗ ಅದು ಮಲ್ಟಿಪ್ಲೈ ಆಕ್ಕೊಂತ ಹೋಗ್ತೈತಿ. ಆತರ ಆಗದು ಬಾಡ ಅಂತಂದ್ ಹೇಳಿ ಅನ್ನದ ನನ್ಗ ಹಂಗ ಅನ್ನಿಸ್ತು ಅಮ್ಮ ಅಷ್ಟರಿ. ಏನೋ ಒಂದ್ ವಿಷಯ ಹಿಡ್ಕೊಂಡ್ರುನು ಅದನ್ನ ಆಗಿಂದಾಗ ಬಿಟ್ ಬಿಡ್ಬೇಕ್ರಿ. ಅವ್ರ ದೃಷ್ಟಿ ಹಂಗಿತ್ತು ಅಥವಾ ಸರಿ ಆಗಿರ್ಲಿಲ್ಲ, ಇರ್ಲಿ ಬಿಡು, ಇಲ್ಲ ಸರಿ ಹಾಕೊಂಡಿರ್ಲಿಲ್ಲ, ಇಲ್ಲ ನನ್ನೊಳಗ್ ನಾನ್ ಕಾಂಪ್ರಮೈಸ್ ಆಗ್ಬೇಕು,
ಅಥವಾ ಅವ್ರ ನೋಡೋ ದೃಷ್ಟಿ ಬೇರೆ ನನ್ ನೋಡೋ ದೃಷ್ಟಿ ಬೇರೆ ಅನ್ನರ್ ತರ ಇರ್ಬೇಕು ಅಂತಂದ್ ಹೇಳಿ ನನಗ ಹಂಗ ಅನಸ್ತು ಅಮ್ಮ. ಹ್ಮ್. ಅದೇ ಅವಾಗ ನನ್ನ ಸೌಂದರ್ಯದ ಬಗ್ಗೆ ಅವರು ಹೇಳಿದ್ದಕ್ಕೋಸ್ಕರ ನಾನು ಅವಾಗ ಏನ್ ಅನ್ಕೊಂಡೆ, ನನ್ನ ದೇಹವನ್ನೇ ನಾನು ಅನ್ಕೊಂಡೆ. ಅದಕ್ಕೆ ನನಗೆ ಏನೋ ಒಂದು ಕುಂದು ತರುವಂತಹ ವಿಷಯ ಆಯ್ತು. ಅಂದ್ರೆ ಆವಾಗ ಒಂದು ಸೀಮಿತತೆಗೆ ನಾನು ಒಳಪಟ್ಟೆ. ಹೌದು ಅದಕ್ಕೋಸ್ಕರ ಅಮ್ಮ. ಒಂದು ಅದೇ ಪರಿಮಿತಿಯಲ್ಲಿ ಇರೋದ್ರಿಂದ ನಾನು ಅಪೂರ್ಣ ಅಂತ ನನಗೆ ಭಾಸ ಆಯ್ತು. ಅದಕ್ಕೋಸ್ಕರ ನನಗೆ ಡಿಪ್ರೆಷನ್ ಆಯ್ತು, ನನಗೆ ಖಿನ್ನತೆ ಹೌದು ಉಂಟಾಯ್ತು ಅನ್ನೋದು ನಿಮ್ಮ ಅರ್ಥದಲ್ಲಿ. ಹೌದು ಅಮ್ಮ. ಅದನ್ನ ನಾವ್ ಪರಿಹರಿಸ್ಕೋಬೇಕಂತಂದ್ ಹೇಳಿದ್ರ ಆತ್ಮಜ್ಞಾನ ಪಡಿಬೇಕ್ರಿ, ಬ್ರಹ್ಮಜ್ಞಾನ ಪಡಿಬೇಕು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಆಲ್ರೆಡಿ ನಾವ್ ಆಗ್ಲೇ ಅದೇವ್ರಿ ಆ ಸ್ಟೇಜ್ನೊಳಗ. ಹೆಚ್ಚಿಂದ ಹೆಚ್ಚು ನನಗ್ ತಿಳಿದ ಮಟ್ಟಿಗ್ ನಾನ್ ಬ್ಯಾರೆದವ್ರ ನೋಡಿದ್ರ ನನ್ನೊಳಗ್ ನಾನ್ ನೋಡ್ಕೊಳ್ಳೋದಕ್ಕೂ ಬಹಳ ಅಂದ್ರ ಬಹಳ ಡಿಫ್ರೆನ್ಸ್ ಐತಿ ಅಮ್ಮ. ನಾವ್ ಈ ಇದ್ ಆಧ್ಯಾತ್ಮದ್ ಲೈನ್ ಒಳಗಿರೋದ್ರಿಂದ ನಾವ್ ಬಹಳ ಲಗು ಕಾಂಪ್ರಮೈಸ್ ಆಗ್ಬಿಡ್ತೇವ್ರಿ. ಹೌದಾ ಸರಿಯಾಗಿಲ್ಲ, ಇರ್ಲಿ ಬಿಡು ನಡೀತೈತಿ, ನೆಕ್ಸ್ಟ್ ಟೈಮ್ ಎಲ್ಲ ಕರೆಕ್ಟ್ ಹಾಕೊಂಡ್ ಬರ್ತೇನೆ, ಈ ತರ ನಮ್ಮೊಳಗ್ ನಾವು ಕಾಂಪ್ರಮೈಸ್ ಅವ್ರ ಎದ್ರಿಗೆ ಆಗಿ ಅವ್ರನ್ನೂ ಕೂಲ್ ಮಾಡ್ತೇವಿ, ನಮ್ಮೊಳಗ್ ನಾವು ಶಾಂತ ಆಗ್ತೇವಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತಮ್ಮ. ಧನ್ಯವಾದ ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಮುಂದಿನ ಪ್ರಶ್ನೆ, ಧೃತರಾಷ್ಟ್ರ ಯಾರು? ನಾವು ಈಗಾಗಲೇ ಇದನ್ನ ಒಂದು 2 ಸರ್ತಿನೇ ನಾವು ವಿಶ್ಲೇಷಣೆ ಮಾಡಿದೀವಿ. ಆಗ್ಲಿ, ಈಗ ಈ ಶ್ಲೋಕಕ್ಕೆ ಇದು ಪ್ರಸ್ತುತವಾದಂತಹ ಪ್ರಶ್ನೆ. ಇದು ಒಂದೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಮಾತಾಡಿರುವುದು. ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ 700 ಶ್ಲೋಕಗಳನ್ನು ಒಳಗೊಂಡ ಮಹಾನ್ ಗ್ರಂಥ ಪ್ರಾರಂಭವಾಗಬೇಕಾದ್ರೆ ಅದರಲ್ಲಿ ಏನು ಉದ್ದೇಶ, ಏನು ಧೃತರಾಷ್ಟ್ರನಿಂದನೇ ಪ್ರಾರಂಭಿಸಿದ್ದಾರೆ, ಎಲ್ಲಿಂದ ಎಲ್ಲಿಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಒಂದೇ ಒಂದು ಶ್ಲೋಕ ಅಷ್ಟೇ ಹೇಳಿರೋದು, ಏನಿರಬಹುದು ಅನ್ನೋದನ್ನ ಆ, ನಾವು ವಿಚಾರ ಮಾಡೋಣ. ಇದು ಯಾರು, ಸುಜಿಯಾಜಿ ನೀವು ಹೇಳ್ತೀರಾ? ಇಲ್ಲ ಮೇಡಮ್, ನಂಗೆ ಇನ್ನು ಏನು ಆದ್ಮೇಲೆ ಬಂದೆ ಪಾಠ ಕಲಿಬೇಕು. ನೀವು ಎಷ್ಟು ಚೆನ್ನಾಗಿ ನೀವು ಶ್ಲೋಕಗಳು ಹೇಳ್ತೀರಾ, ನಿಮ್ ಕಂಠ ಎಷ್ಟು ಚೆನ್ನಾಗಿದೆ. ಏನು ಗೊತ್ತಾಗುತ್ತೋ ತೋಚುತ್ತೋ ಅದನ್ನ ಹೇಳಿ. ಓಕೆ ಧೃತರಾಷ್ಟ್ರ ಯಾರು? ಅವನು ಒಬ್ಬರು ಅಂಧರಾಜ ಆಗಿರ್ತಾರೆ. ಓಕೆ. ಧೃತರಾಷ್ಟ್ರ ಅಂಧರಾಜ ಅಂದ್ರೆ ನಮ್ಮಲ್ಲೇ ನಮ್ಮ ಇದನ್ನ ಹ್ಮ್ ಅಂದ್ರೆ ವೈಯಕ್ತಿಕವಾಗಿ ನಾವು ನಮ್ಮ ನಾವು ಕುರುಡ್ರಾಗಿರ್ತೀವಿ, ನಮ್ಮ ಮನಸ್ಸು ಕುರುಡು. ಹೆಂಗ್ ಬಂತು ನೋಡಿ ಇವಾಗ. ನಮ್ಮ ಮನಸ್ಸು ಕುರುಡಿದೆ, ಅದಕ್ಕೆ ಒಂದು ಇಂದ್ರಿಯಗಳೆಲ್ಲ ಇದು ಮಾಡ್ಕೊಂಡು ಆ ಆ- ಅದೆಲ್ಲ ಧೃತರಾಷ್ಟ್ರ, ಅಯ್ಯೋ ಆ ಇದನ್ನ ನಾವು ಆ ಕುರುಡು ಇದ್ರಿಂದ ನಾವೇನೇನೋ ಕೆಲ್ಸಗಳು ಮಾಡ್ತೀವಿ. ಅದನ್ನ ಕಣ್ಬಿಟ್ಟು ನೋಡಿ ಯಾವ್ದು ಸರಿ ಯಾವ್ದು ತಪ್ಪು ಕಡೆ ನಡಿಬೇಕು, ಅದನ್ನ ನಾವು ಮಾಡ್ಬೇಕು. ಧೃತರಾಷ್ಟ್ರ ಹೇಗೆ ತನ್ನ ಕಣ್ಣ ಕುರುಡಾಗ್ಬಿಟ್ಟು ತನ್ನ ಮಗನ್ನ ಕರೆಕ್ಟ್ ಆಗಿ ಬೆಳೆಸ್ತಿಲ್ವೋ, ಅದೇ ತರ ನಾವ್ ಮನಸ್ಸನ್ನು ಕುರುಡು ಮಾಡ್ಕೊಂಡು ಹೇಗೆಗೋ ನಡಿತೀವಿ. ಅದನ್ನ ನಾವು ಮಾಡಬಾರ್ದು. ಅದನ್ನ ಬೆಳಗ ಆ, ಆ, ಬೇರೆಯವ್ರು ಹೇಳೋದು. ಅದರ ಒಂದು ಆ, ಒಳಗಣ್ಣನ್ನ ನಾವು ತೆರೆದು ನೋಡಿದಾಗ ಏನು ವಿಚಾರಗಳು ಏನು ಅನ್ನೋದು ಬೆಳಕಿಗೆ ಬರುತ್ತೆ. ನನ್ನ ದೇಹವು ಕುರುಡು, ಮನಸ್ಸು ಕುರುಡಾಗಿ ಇದ್ದಾಗ ಏನಾಗತ್ತೆ? ಹತೋಟಿ ಇರಲ್ಲ, ಏನೇನೋ ಎಲ್ಲೆಲ್ಲೋ ಹೋಗತ್ತೆ, ಯಾವ ಕಾರ್ಯದಲ್ಲೂ ಒಂದು ಇದಿರಲ್ಲ, ನಿಯತಿ ಇರಲ್ಲ, ಲಂಗು ಲಗಾಮ್ ಇಲ್ಲ ಅಂತಾರಲ್ಲ, ಅದ್ರ ಎಲ್ಲೆಲ್ಲೋ ಹೋಗತ್ತೆ, ಹರಿಬಿಡತ್ತೆ. ಸರಿಯಾದ ದಾರಿ ಯಾವುದು ಅನ್ನೋದು ಸಹ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಹ. ಇಂತಹ ಮನಸ್ಸಿನಲ್ಲಿ ಏನಾಗತ್ತೆ? ಅರಿಷಡ್ ವರ್ಗಗಳು ಬೆಳೆಯುತ್ತೆ. ಬೆಳೆಯತ್ತೆ. ಹಾ, ಅವರೇ ಇದು ಕೌರವರುಗಳ ಎಲ್ಲನೂ ಅವರುಗಳೇ. ಹೌದು ಹೌದು. ಯಾಕೆಂದ್ರೆ ಜ್ಞಾನ ಅನ್ನೋದು ಇಲ್ಲ ಇಲ್ಲ. ಅಲ್ಲಿ. ಅಜ್ಞಾನದಲ್ಲಿ ಬರುವಂತಹದ್ದು ಅಂತಹ ಕೌರವ ಸಂತತಿಯೇ. ಕರೆಕ್ಟ್. ಒಂದು ಕುರುಡು ಮನಸ್ಸಿನಲ್ಲಿ
ಉದ್ಭವವಾಗುವಂತಹದ್ದು ಈ ಅರಿಷಡ್ ವರ್ಗಗಳು, ಅದರಿಂದ ಬರುವಂತ ಆಲೋಚನೆಗಳು ಸಹ ಈ ರೀತಿಯಂತಹ ಆ, ಒಂದು ಆ, ಆಲೋಚನಾ ಲಹರಿ ಏನ್ ಹೇಳ್ತೀವಿ, ಅವು ಸಾವಿರಾರು, ನೂರು ಅಲ್ಲ, ಸಾವಿರಾರು ಲೆಕ್ಕವೇ ಇರಲ್ಲ. ಬರ್ ಲೆಕ್ಕವಿಲ್ಲದಷ್ಟು ಕೌರವ ಸಂತತಿಗಳು ಇದೆ. ಉತ್ಪನ್ನವಾಗುತ್ತೆ. ಅದೇ ಸರಿಯಾಗಿ ವಿಚಾರ ಮಾಡಿದಾಗ, ಒಂದು ಸ್ವಲ್ಪ ಬೆಳಕು ಹರಿಸಿದಾಗ ಯಾರು ಬರ್ತಾರೆ? ಪಾಂಡವರು ಬರ್ತಾರೆ. ಧನ್ಯವಾದಗಳು ಸುಜಾಜಿ. ಥ್ಯಾಂಕ್ ಇವ್ರು, ಸಂಧ್ಯಾಜಿ, ನೀವು ಮಾತಾಡಕ್ ಆಗಲ್ಲ ಅಂತಂದ್ರೆ ಅದು ಹೇಳ್ತೀನಿ ನನ್ನ ಪ್ರಯತ್ನ. ಆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಇದನ್ನು ಸಹ ನಾವು ಈಗಾಗಲೇ ವಿಚಾರ ಮಾಡಿದೀವಿ. ಇವಾಗ ಮತ್ತೊಮ್ಮೆ ಈ ಶ್ಲೋಕದಲ್ಲಿ ಇದು ಪ್ರಸ್ತುತ. ಅದಕ್ಕೆ ಹೌದು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವುದು, ಯಾವ್ ನಾವು ನಮ್ಮ ಆಧ್ಯಾತ್ಮಿಕವಾಗಿ ನಾವು ಇದನ್ನ ಹೇಗೆ ಪರಿಗಣಿಸಬಹುದು, ಮತ್ತೆ ಭೌತಿಕವಾಗಿ ಇದನ್ನ ಧರ್ಮಕ್ಷೇತ್ರ ಅನ್ನೋದು ಕುರುಕ್ಷೇತ್ರ ಅನ್ನೋದು ಎಲ್ಲಿ ನಾವು ಗುರುತಿಸ್ಕೊಂಡಿದೀವಿ, ಅದನ್ನ ಸ್ವಲ್ಪ ತಿಳಿಸ್ಕೊಡಿ. ಧನ್ಯ. ಈ ಮೊದಲೇ ಅಂದ್ರೆ ನಾವ್ ಈಗಾಗ್ಲೇ ಹೇಳಿದೀವಿ, ಇದು ವಿಷಾದ ಯೋಗ, ಇದು ಮೊದಲನೇ ಅರ್ಜುನ ವಿಷಾದ ಯೋಗ ಅಂತ ಈಗಾಗ್ಲೇ ನಾವು ಹೇಳ್ತಾ ಬರ್ತಿದೀವಿ. ವಿಷಾದ ಯೋಗ ಹೇಗೆ ಅಂದ್ರೆ, ಈ ಯೋಗ ಅಂದ್ರೆ ಒಂದು ಒಂದುಗೂಡ್ಸೋದು. ಯೋಗ ಅಂದ್ರೆ ಇಬ್ಬರನ್ನ ಒಂದುಗೂಡ್ಸೋದೇ ಯೋಗ. ಎರಡು ಅಂದ್ರೆ ಜೀವಾತ್ಮ ಪರಮಾತ್ಮನನ್ನ ಒಂದುಗೂಡ್ಸೋದು ಯೋಗ. ಈಗ ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ, ನಾವೆಲ್ಲ ದೇವರನ್ನ ಮರ್ತ್ಬಿಟ್ಟಿದೀವಿ. ಏನ್ ಸುತ್ತಮುತ್ತಲ ಇದೆ ಪ್ರಪಂಚ, ಭೌತಿಕ ಪ್ರಪಂಚ ಇದೆ ಸತ್ಯ ಅಂತ ತಿಳ್ಕೊಂಡು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಮನೆ, ಮಠ, ಮಕ್ಕಳು ಈ ಮೋಹಕ್ಕೆ ಒಳಗಾಗ್ಬಿಟ್ಟು ಏನೋ ಒಂದು ಭೌತಿಕ ವಸ್ತುಗಳು, ಕಾರು, ಬಂಗಲೆ, ಒಡವೆ, ವಸ್ತ್ರ, ಇವುಗಳಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದು ಯಾವುದೂ ಶಾಶ್ವತ ಅಲ್ಲ. ಇದನ್ನೆಲ್ಲ ಮೀರಿ ಪರಮಾತ್ಮ ಒಬ್ಬ ಇದ್ದಾನೆ. ನಾವು ಈ ಕೆಳಗಿನ ಪ್ರಪಂಚದಲ್ಲಿ ಈ ವ್ಯಾಮೋಹಕ್ಕೆ ಒಳಗಾಗಿರೋದನ್ನ ತೊರೆದು ಮೇಲಿನ ಪ್ರಪಂಚದಲ್ಲಿ ಇರ್ತಕ್ಕಂಥ ಭಗವಂತನೇ ಸರ್ವಸ್ವ, ನಮ್ಮೊಳಗಿರೋ ಈ ಭಗವಂತನೆಲ್ಲ ಹೊರಗೆ ತೆಗಿಬೇಕು, ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ವಿಷಾದ ಅಂದ್ರೆ ನೋವು, ಮತ್ತೆ ಭಯ, ಇನ್ನೂ ಒಂದು ಭಯ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ವಿಷಾದ ಯೋಗ. ಯೋಗ ಹೇಗೆ ಅಂದ್ರೆ ಅವನಿಗೆ ವಿಷಾದ ಆಗಿದ್ದಕ್ಕೋಸ್ಕರ ಅವನು ಭಗವಂತನಲ್ಲಿ ಭಯದಲ್ಲಿ ಒಂದು ಆ, ಯಾವ್ದೋ ಒಂದು ನಮ್ಗೆ ಆಶ್ರಯ ಅನ್ನೋದು ಬೇಕಲ್ವಾ. ಅದಕ್ಕೆ ಪೂರ್ತಿ ಅದಾಗ ಹೌದು ಹೌದು ಪೂರ್ತಿ ಅಲ್ಲಿ ನಾನು ಯಾವ್ದಕ್ಕೋ ಒಂದು ಹ ಆಶ್ರಯಿಸ್ತೀನಿ, ಅದು ಭಗವಂತ. ಆ ಹೌದು ವಿಷಾದವೂ ಬರ್ದೇ ಹ ಇದ್ದಾಗ, ನಾನು ಕೌರವ ಸಂತತಿಯಲ್ಲಿ ಯಾವ ಮನಸ್ಥಿತಿ ಇರುತ್ತೋ ಆ ಮನಸ್ಥಿತಿ ಇದ್ದಾಗ ನನಗೆ ನನ್ ವಿಷಾದವಾಗೋದು. ನಾನ್ ಮಾಡಿದ್ದ ಹೌದು ಕೆಲಸವೆಲ್ಲ ಸಹ ಸರಿನೇ ಅಂತ ಸಮರ್ಥನೆ ಮಾಡ್ಕೊಳ್ತೀನಿ. ಯಾವಾಗ ಹೌದು ಧಾರ್ಮಿಕ ರೀತಿಯಲ್ಲಿ ಮಾಡ್ಕೊಳ್ತಿರ್ತೀವಿ ಅದನ್ನ ಬಂದಾಗ ಬಿಟ್ಟು. ಅಲ್ಲಿ ನಾನ್ ಮಾಡಿದ ಸರಿ ಇದೆಯಾ ಇಲ್ವಾ ಹೌದು ಅಂತ ವಿಶ್ಲೇಷಣೆ ಮಾಡುವಂತಹದ್ದು, ಅದನ್ನ ಆ, ವಿಚಾರ ಮಾಡಿ, ಓ ಇದು ಧರ್ಮ ಮಾರ್ಗನ ಅಥವಾ ಇಲ್ವಾ ಅಂತ ಒಂದು ಯೋಚನೆ ಮಾಡುವಂತಹ ಸ್ಥಿತಿ ಬರೋದು, ಬಂದಾಗ ಹ್ಮ್ ಮಾತ್ರ ಅಲ್ಲಿ ವಿಷಾದವಾಗೋದು. ನಾನು ಇಂಥದ್ ಮಾಡಕ್ ಹೊರಟಿದ್ದೀನ ಅಥವಾ ಮಾಡ್ಬಿಟ್ಟಿದ್ದೀನಲ್ಲ, ಇದು ತಪ್ಪು, ಇದು ಧರ್ಮ ಮಾರ್ಗ, ಇದು ಹ್ಮ್ ಹೀಗೆ ಹೌದಾ ಅನ್ನೋದು ಒಳಗಡೆಯಿಂದ ಬಂದಾಗ ಅಲ್ಲಿ ಹೌದು ಭಗವಂತನ ಒಂದು ಆಶ್ರಯವನ್ನು ನಾವು ಆ, ಕೇಳ್ತೀವಿ. ಪಡ್ಕೊಳಕ್ ಸಾಧ್ಯ. ಅಲ್ಲಿ ಭಗವಂತನ ಜೊತೆ ನಾವು ಸಾಯುಜ್ಯತೆಗೋಸ್ಕರ ನಾವು ಹಂಬಲಿಸ್ತೀವಿ. ಹಾಗಾಗಿ ಹೌದು ಆ ವಿಷಾದ ಆ ಕಡೆಗೆ ಅದು ಪ್ರಯಾಣ ಹ್ಮ್ ಅಂತ ನನ್ನ ಅನಿಸಿಕೆ. ಹೌದು ಆಗ್ಲಿ, ಎಲ್ಲರ ಹೌದು ಒಂದು ಆ ಕಡೆಗೆ ಹೋಗ್ಬೇಕು ನಾವೆಲ್ಲ. ಹ್ಮ್ ಆ, ಎಲ್ಲರ ಒಂದು ಅಭಿಪ್ರಾಯವನ್ನು ಸಹ ತೆಗೆದುಕೊಳ್ಳೋಣ. ಈಗ ಧರ್ಮಕ್ಷೇತ್ರ ಕುರುಕ್ಷೇತ್ರ, ಕುರುಕ್ಷೇತ್ರ ಅನ್ನೋದು ನೆಟ್ವರ್ಕ್ ಕೇಳಿಸ್ತಾ ಇಲ್ಲ, ಕಟ್ ಕಟ್ ಆಗ್ತಿದೆ. ಓಕೆ, ಸರಿ. ಬೇರೆ ಯಾರನ್ನಾದ್ರೂ ಕೇಳ್ತೀನಿ ನಾನು. ಪ್ರಿಯಾಂಕಾಜಿ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ಎಲ್ಲಿ ಇದೆ ನಿಮ್ಗೆ ಗೊತ್ತಿದೆ? ಮತ್ತೆ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಈ ಧರ್ಮಕ್ಷೇತ್ರ ಯಾವುದು, ಕುರುಕ್ಷೇತ್ರ ಯಾವುದು, ಹೇಗೆ ನಾವು ಗುರುತಿಸ್ಕೊಳ್ಳೋದು? ನಾವು
ಧರ್ಮಕ್ಷೇತ್ರ ಮಾಡ್ಕೊಳ್ಬೇಕಾ ಕುರುಕ್ಷೇತ್ರ ಮಾಡ್ಕೊಳ್ಬೇಕಾ, ಯಾವ್ದು ಒಳಿತು? ಈ ಬಗ್ಗೆ ತಮ್ಮ ವಿಚಾರವನ್ನ ತಿಳಿಸ್ತೀರಾ? ಹಾ ಅಮ್ಮ ಹೇಳ್ತೀನಿ. ಅದೇ ಅಮ್ಮ, ಇಲ್ಲಿವರೆಗೂ ಕೇಳಿಸ್ಕೊಂಡಿರೋ ಹಾಗೆ ಆ, ಎಲ್ಲರ ಮೇಲಿನ ಎಲ್ಲ ಪ್ರಶ್ನೆಗೆ ಅಲ್ಲ, ಇದು ಇದೊಂದು ಹೇಳಿ ಭಗವದ್ಗೀತೆ. ಸಾಕು. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಎಲ್ಲಿ ಕುರುಕ್ಷೇತ್ರ ಅನ್ನೋದು ಇವಾಗ ನಮ್ಮ ಭಾರತದಲ್ಲಿ ಇದೆ ಅಲ್ವಾ, ಸ್ಥಳ ಇದೆ. ಕುರುಕ್ಷೇತ್ರ ಅನ್ನೋದು ಸ್ಥಳ ಇದೆ ಅಲ್ವಾ, ಆವಾಗ್ಲೂ ಆಮ ಇತ್ತು. ಇವಾಗ ದ್ವಾಪರ ಯುಗದಲ್ಲೂ ಇತ್ತು, ಅಲ್ಲಿಂದಲೇ ಬಂದಿರೋದು. ಅದೇ ಮುಂದುವರೆದು ಅದೇ ಹೆಸರು ಬಂದಿದೆ. ಈಗಲೂ ಡೆಲ್ಲಿ ಸಮೀಪದಲ್ಲಿ ಕುರುಕ್ಷೇತ್ರ ಅನ್ನೋದು ಇದೆ. ಅದು ಮೊದಲು ಧರ್ಮಕ್ಷೇತ್ರವಾಗಿತ್ತು ಅಂತ. ಅಲ್ಲೇ ಆ, ಈ ಮಹಾಭಾರತ ಯುದ್ಧ ನಡೆದಿದ್ದು, ಕುರುಕ್ಷೇತ್ರ ಯುದ್ಧ ನಡೆದಿದ್ದು. ಇದು ಭೌತಿಕವಾಗಿ ಆದಂತಹದ್ದು. ಆಧ್ಯಾತ್ಮಿಕವಾಗಿ ನಾವು ನಮ್ದು ಯಾವ್ದು ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಲ್ಲಿದೆ? ಇದನ್ನ ಒಂಚೂರು ವಿಚಾರ ಮಾಡಿ. ಆಮ ಅದಮ್ಮ, ಇಲ್ಲಿ ಧರ್ಮ ಕ್ಷೇತ್ರ ಮತ್ತೆ ಕುರುಕ್ಷೇತ್ರ. ಇಲ್ಲಿ ಕ್ಷೇತ್ರ ಮತ್ತೆ ಕ್ಷೇತ್ರ ಅಂತಿದೆ. ಅದೇ ಅದು ಒಂದು ಕ್ಷೇತ್ರ, ನಮ್ಮೆಲ್ರಿಗೂ ತಿಳಿದ ಹಾಗೆ ಒಂದು ಜಾಗ. ಒಂದು ಧರ್ಮದ ಕ್ಷೇತ್ರ, ಇನ್ನೊಂದು ಸ್ವಾರ್ಥ ಕುರುಕ್ಷೇತ್ರ. ಅದೇ ಆ ಕ್ಷೇತ್ರದಲ್ಲಿ ಯಾವ ರೀತಿ ಬೀಜನ ಹಾಕ್ತೀನೋ ಆ ರೀತಿ ನನಗೆ ಫಲ ಸಿಗುತ್ತೆ. ಧರ್ಮಕ್ಷೇತ್ರ ಅಲ್ಲಿ ನಿಸ್ವಾರ್ಥ, ಯಾವುದು ಧರ್ಮನೋ ಅಥವಾ ಎಲ್ಲರಿಗೂ ಯಾವುದು ಒಳ್ಳೇದು ಆ ರೀತಿ ಪಾಂಡವರು ಮತ್ತೆ ಅರ್ಜುನ, ಸಾರಥಿ ಕೃಷ್ಣ ಇವರು ಗಳು ಮಾಡಿದಂತ ಒಂದು ಧರ್ಮದ ಕೆಲಸ, ಆ ಕೌರವ ಪಾಂಡವರ ಮಧ್ಯೆ ನಡೆದಂತ ಯುದ್ಧದಲ್ಲಿ ಆ ಧರ್ಮದ ಆಲೋಚನೆ, ಅದು ಧರ್ಮದ ಕ್ಷೇತ್ರ. ಇನ್ನ ಕೌರವರು, ಧೃತರಾಷ್ಟ್ರ ಅವನ ಕುರುಡು, ಒಳಗಿನ ಮತ್ತೆ ಹೊರಗಿನ ಕುರುಡು, ಆಮೇಲೆ ಗಟ್ಟಿಯಾಗಿ ಅವನು ಆ ಒಂದು ಅವನ ಸ್ಥಾನಕ್ಕೆ ಕೌರವರೆಲ್ಲರೂ ಅದನ್ನ ಕೇವಲ ಯುದ್ಧಕ್ಕಾಗಿ ಮಾಡಿದಂತ ಒಂದು ಕುರುಕ್ಷೇತ್ರ. ಇಲ್ಲಿ ಆ ಧರ್ಮದಲ್ಲಿ ಶಾಂತಿ, ಎಲ್ಲರಿಗೂ ನಿಸ್ವಾರ್ಥ ಅನ್ನೋ ಆಲೋಚನೆ. ಇಲ್ಲಿ ಕುರುಕ್ಷೇತ್ರದಲ್ಲಿ ಸ್ವಾರ್ಥ, ಹಿಂಸೆ, ಅಶಾಂತಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಅನಿಸ್ತಮ್ಮ. ಚೆನ್ನಾಗಿ ಹೇಳಿದಿರ, ಧನ್ಯವಾದಗಳು. ಧರ್ಮಕ್ಷೇತ್ರ ಇವಾಗ ನಮ್ಮ ಸ್ವಭಾವತಃ ನಮ್ಮ ಹೃದಯ ಅನ್ನೋದು ಧರ್ಮಕ್ಷೇತ್ರವೇ. ಅಲ್ಲಿ ಒಳ್ಳೆಯ ಭಾವನೆಗಳು ಇರುತ್ತೆ. ಅದನ್ನ ಯಾವುದು ನಮ್ಮ ಮನಸ್ಸಿನಲ್ಲಿ, ಈ ತಲೆಯಲ್ಲಿ ಅನೇಕ ವಿಚಾರಗಳು, ನಾನು ನನಗೆ ಯಾವಾಗ ಇನ್ನೂ ಜ್ಞಾನ ಬಂದಿಲ್ಲ, ನಾನು ಅಜ್ಞಾನದಲ್ಲಿ ಇದ್ದೀನಿ ಅಂತ ಅಂದಾಗ ಅನೇಕ ವಿಚಾರಗಳು ಬರ್ತಾ ಇರುತ್ತವೆ. ಒಳ್ಳೆ ವಿಚಾರಗಳು ಬರುತ್ತೆ, ಕೆಟ್ಟ ವಿಚಾರಗಳು ಬರುತ್ತೆ. ಎಲ್ಲ ಬರೀ ಕೆಟ್ಟವೇ ಎಲ್ಲರಿಗೂ ಏನು ಯಾವಾಗ್ಲೂ ಬರಲ್ಲ, ಒಳ್ಳೆ ವಿಚಾರಗಳು ಬರುತ್ತೆ. ಆದ್ರೆ ಹೆಚ್ಚಿನ ವಿಚಾರಗಳು ಯಾವುದು ಒಳ್ಳೆ ಬರುತ್ತಾ ಕೆಟ್ಟದ್ ಬರುತ್ತಾ ಅನ್ನೋದ್ರ ಮೇಲೆ ಈ ಕೌರವರು ಪಾಂಡವರು ಅನ್ನೋದು ನಿರ್ಧಾರವಾಗುತ್ತೆ. ಅಲ್ಲಿ ಕುರುಕ್ಷೇತ್ರ ಯುದ್ಧ ಆಗುತ್ತೆ, ಯಾವ್ದು ಗೆಲ್ಲಬೇಕು ಅನ್ನೋದು ಆಗುತ್ತೆ.
ಅವಾಗ ಯಾರು ಗೆಲ್ತಾರೋ ಅವಾಗ ನಮ್ಮ ಹೃದಯದಲ್ಲಿ ಅವರ ಒಂದು ವಿಚಾರಗಳು ಸ್ಥಾಪನೆ ಆಗುತ್ತೆ. ಆದ್ರೆ ನಾವ್ ಯಾರನ್ನ ಗೆಲ್ಲಿಸ್ಬೇಕು? ನಾವು ಪಾಂಡವರನ್ನ ಗೆಲ್ಲಿಸ್ಬೇಕು. ಆಗ ಧರ್ಮಕ್ಷೇತ್ರ ನಮ್ಮ ಸಹಜವಾದ ಗುಣ ಏನಿದೆಯೋ ಅದು ಪ್ರಕಾಶಿಸುತ್ತೆ. ಅದ್ರಲ್ಲಿ ನಾವು ಸ್ಥಾಪಿತರಾಗ್ತೀವಿ. ಯಾವಾಗ್ಲೂ ಪಾಂಡವರನ್ನೇ ಗೆಲ್ಸೋಣ, ಪಾಂಡವರೇ ಧರ್ಮಕ್ಕೇನೆ ಜಯ ಇರ್ಬೇಕು. ಸುಮಾರು ಈ ಮೇಲಿನ 3 ಪ್ರಶ್ನೆಗಳಲ್ಲಿ ಪಾಂಡವರು ಅನ್ನೋರು ಯಾರು ಅಂತ ಸಾಕಷ್ಟು ನಾವು ವಿಚಾರ ಮಾಡ್ಬಿಟ್ಟಿದ್ವಿ. ಈಗ ಇನ್ನ ಯಾರಾದ್ರೂ ಹೇಳ್ತೀರಾ? ಕೌರವರು ಪಾಂಡವರು ಅಂದ್ರೆ ಕುಸುಮಾ ಅವರು ಮಾತಾಡಕ್ ಇಲ್ವೋ ಗೊತ್ತಿಲ್ಲ. ಸಾವಿತ್ರಿಜಿ ದೇವಸ್ಥಾನದಲ್ಲಿ ಇದ್ದೀನಿ. ಸಾವಿತ್ರಿಜಿ ನೀವ್ ಹೇಳ್ತೀರಾ? ಪದ್ಮಜಿ, ಕೌರವರು ಪಾಂಡವರು ಸಾಕಷ್ಟು ಆಗಿದೆ ಈಗಾಗ್ಲೇ, ಅದು ಒಂದ್ ಸ್ವಲ್ಪ ಹೇಳಿ. ಮತ್ತೆ ಅದಾದ್ಮೇಲೆ ಈ ಸಂಜಯ ಯಾರು, ಸಂಜಯನಿಂದ ಇದನ್ನು ನಾವು ಹಿಂದಿನ ತರಗತಿಗಳಲ್ಲಿ ವಿಚಾರ ಮಾಡಿದೀವಿ. ಅದ್ರ ಮೇಲೂ ಸ್ವಲ್ಪ ಹೇಳಿ. ಹೌದು, ಕೌರವರು ಪಾಂಡವರು ಇವಾಗ ತಾನೇ ನಮ್ಮ ಬಗ್ಗೆ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮಲ್ಲಿ ಯಾವ ತರ ಆಗತ್ತೆ ಅನ್ನೋದು, ಆ ಕೆಟ್ಟ ಒಂದು ಯೋಚನೆಗಳು, ಒಳ್ಳೆ ಭಾವನೆಗಳು ಸೇರ್ಕೊಂಡು ಅಲ್ಲಿ ಯಾವ ತರ ಯುದ್ಧ ಆಗತ್ತೆ, ನಾವ್ ಯಾವ ತರ ಅದನ್ನ ಆ ನಾವೇ ಡಿಸೈಡ್ ತಗೋಬಹುದು. ನಾವು ಆ ಪಾಂಡವರಾಗಿ ನಾವು ಅದನ್ನ ಯೋಚನೆ ಮಾಡಿದಾಗ ನಾವು ಕೂಡ ನಮ್ಮ ಕ್ಷೇತ್ರ ಕೂಡ ಅದು ಧರ್ಮ ಕ್ಷೇತ್ರವಾಗತ್ತೆ. ಆ ಧರ್ಮದಿಂದ, ಆ ಜ್ಞಾನದಿಂದ ನಾವು ಅದನ್ನ ಯೋಚನೆ ಮಾಡಿದಾಗ ಅಂತ ನೀವು ಇವಾಗ ತಾನೇ ಅದನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರ. ಸಂಜಯ ಅಂತಂದ್ರೆ ಅವನು ಆಧ್ಯಾತ್ಮಿಕ ಜ್ಞಾನ ಚೆನ್ನಾಗಿರತ್ತೆ. ಸಂಜಯನಿಗೆ ಆ ಒಂದು ದಿವ್ಯ ದೃಷ್ಟಿಯನ್ನ ಪಡ್ಕೊಂಡಿರ್ತಾರೆ ಸಂಜಯ ವ್ಯಾಸರಿಂದ. ಆ ಯುದ್ಧರಂಗದಲ್ಲಿ ಎಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು, ಯಾರೇ ಏನೇ ಮಾತಾಡ್ಲಿ ಆ ಮುಂದೆ ಆಗುವಂತದ್ದು, ಕಣ್ಣು ದೃಷ್ಟಿ ಎಲ್ಲಿಗೋದ್ರೆ ಅಲ್ಲಿ ಮಾತ್ರ ಅಂತಲ್ಲ, ಫುಲ್ ಎಲ್ಲ ಗೊತ್ತಾಗ್ತಾ ಇರತ್ತೆ. ಹಿಂದೆ ಅವ್ರು ಏನೇನ್ ಮಾತಾಡ್ಕೋತಾರೆ, ಏನೇನು ನಡೆಸ್ತಾರೆ, ಕುತಂತ್ರಗಳೆಲ್ಲ ಏನ್ ನಡೆಯತ್ತೆ ಅನ್ನೋದು ಕೂಡ ಸಂಜಯನಿಗೆ ಎಲ್ಲಾ ಕೂಡ ಗೊತ್ತಾಗ್ತಾ ಇರತ್ತೆ. ಅವನು ಕೃಷ್ಣ ಪರಮಾತ್ಮ ಯಾವ ತರ ಅರ್ಜುನನಿಗೆ ವಿವರಿಸ್ತಾರೋ ಅದೇ ತರ ಧೃತರಾಷ್ಟ್ರನಿಗೂ ಕೂಡ ಹೇಳ್ತಾ ಬರ್ತಾರೆ. ಯುದ್ಧ ರಂಗದಲ್ಲಿ ಏನೇನ್ ನಡೀತಾ ಇರತ್ತೆ ಅನ್ನೋದು ಸ್ಪಷ್ಟವಾಗಿ ಕ್ಲೀನ್ ಆಗಿ ಪರಮಾತ್ಮ ಏನ್ ಹೇಳಿರ್ತಾನೋ ಅದನ್ನ ಹೇಳ್ತಾನೆ. ಆ ಒಂದು ಜ್ಞಾನ ಸಂಜಯನಿಗೆ ಇರತ್ತೆ. ಇನ್ಯಾವ್ದ್ರ ಬಗ್ಗೆ ಹೇಳ್ಬೇಕು ಪದ್ಮಜಿ? ಏನಿಲ್ಲ, ಇದ್ರ ಬಗ್ಗೆ ನೀನ್ ಸ್ವಲ್ಪ ಹೇಳೋದಾದ್ರೆ ಹೇಳಿ. ಯಾವ್ದು? ಸಂಜಯನ್ ಬಗ್ಗೆ ಇನ್ನು ನಿಮ್ಮ ಬತ್ತಳಿಕೆಯಲ್ಲಿದ್ರೆ ಹೇಳಿ. ಸಂಜಯಿಂದ ಅಷ್ಟೇ ಅನ್ಸತ್ತೆ. ಯಾಕೆಂತಂದ್ರೆ ಎಲ್ಲ ತಿಳ್ಕೊತಾ ಇರ್ತಾನೆ. ಅವ್ನು ಪ್ರತಿಯೊಂದು ಆ ಕೈ ಎತ್ತೋದ್ರಿಂದ ಹಿಡ್ದು, ಮಾತಾಡೋದ್ರಿಂದ ಹಿಡ್ದು ಪ್ರತಿಯೊಂದು ಭಗವಂತ ಅಲ್ಲಿ ಏನ್ ಹೇಳ್ತಾನೋ ಅದನ್ನು ವಿವರಿಸ್ತಾನೆ ಸಂಜಯ. ಮತ್ತೆ ಏನ್ ನಡೀತಾ ಇರೋದೇ ಅದು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾನೆ. ಅಲ್ಲಿ ಅಂತಹ ಒಂದು ದೃಷ್ಟಿಯನ್ನ ಪಡ್ಕೊಂಡಿರ್ತಾನೆ ಸಂಜಯ ಅಂತ. ಯಾಕೆಂದ್ರೆ ಧೃತರಾಷ್ಟ್ರನಿಗೂ ದಿವ್ಯ ದೃಷ್ಟಿ ಕೊಟ್ಟು ನೋಡು ಅಂತಂದ್ರುನು ಬೇಡ ಅಂತ ಹೇಳ್ಬಿಡ್ತಾನಲ್ವಾ. ಅದನ್ನ ನಾನ್ ನೋಡ್ಲಾರೆ ಆ ಒಂದು ಹಿಂಸೆಯನ್ನ ಅಂತ ಹೇಳ್ಬಿಟ್ಟು ಆಗ ಸವಿವರವಾಗಿ ಚೆನ್ನಾಗಿ ಅದು ವಿವರಿಸ್ತಾ ಬರ್ತಾರೆ ಸಂಜಯ ಅಂತ. ಯಾಕೆಂದ್ರೆ ಆತ್ಮಜ್ಞಾನ ಅವರಲ್ಲಿ ಚೆನ್ನಾಗಿರತ್ತೆ, ಆ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಭಗವಂತನು ಅದನ್ನೇ ಹೇಳೋದಲ್ವಾ, ಯಾವ ತರ ಇಲ್ಲಿ ಯುದ್ಧ ನಡೀತಾ ಇರತ್ತೆ, ಅರ್ಜುನನ ವಿಷಾದ ಯಾಕಾಯಿತು, ಅದು ಯೋಗವಾಗಿ ಪರಿಣಮಿಸ್ತು, ಯೋಗವಾಗಿ ಆಯಿತು. ಯಾಕೆಂತಂದ್ರೆ ಧೃತರಾಷ್ಟ್ರನಿಗೂ ವಿಷಾದ ಬಂದಿತ್ತು, ಆ ಪುತ್ರ ವ್ಯಾಮೋಹ ಬಂದಿತ್ತು, ಅದಾದ್ರೆ ಯೋಗವಾಗ್ಲಿಲ್ಲ. ಅದು ಯೋಗ ಆದ್ಮೇಲೆ ತಾನೇ ವಿಚಾರಣೆಗೆ ನಾವು ಗುರುಪಡಿಸ್ತೀವಿ. ಅದನ್ನ ವಿಚಾರಣೆ ಬಂದ ಮೇಲೆ ತಾನೇ ವೈರಾಗ್ಯ ಶುರು ಆದಾಗ್ಲೇ ಇದನ್ನೆಲ್ಲ
ಕೇಳ್ಕೊಂಡು ಮುಂದುವರ್ಸಕ್ಕೂ ಆಗತ್ತೆ ಅನ್ನೋದು ನಮ್ಗೆ ಇಲ್ಲಿ ಅರ್ಜುನನಿಂದ ನಾವು ತಿಳ್ಕೋಬಹುದು. ಹಾಗಾಗಿ ಅರ್ಜುನನ ವಿಷಾದ ಯೋಗವಾಯ್ತದು ಅಂತ ನಾವು ಹೇಳ್ಬೋದು. ಧೃತರಾಷ್ಟ್ರಂಗೆ ಕುರುಡಾದ್ರೂ ಹಾ ಅವನು ಸುಮ್ನೆ ಅದು ಇರ್ಲಿಲ್ಲ. ಆದ್ರೆ ತಿಳ್ಕೊಳ್ಬೇಕು ವಿಷಯ, ಕಿವಿ ಮಾತ್ರ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಮಾತ್ರ ಆ ಚಪಲ ಕುತೂಹಲ ಇತ್ತು. ಮತ್ತೆ ತನ್ನ ಮಕ್ಕಳಿಗೆ ಒಳಿತಾಗ್ಬೇಕು ಅನ್ನೋದು ಒಳ ತನ್ನವರು ಅನ್ನೋ ವ್ಯಾಮೋಹ ಜಾಸ್ತಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದ. ರಾಷ್ಟ್ರ ದುಟ ಭದ್ರವಾಗಿ ರಾಷ್ಟ್ರ ಅನ್ನುವ ಅವರ ಹಿಡ್ಕೊಂಡಿದ್ದ. ಹೆಸರಿನಲ್ಲೇ ಇದೆ, ಅರ್ಜುನನ ಹೆಸರಿನಲ್ಲೇ ಬರುತ್ತೆ. ಅರ್ಜುನ ಅನ್ನೋ ಹೆಸರು ಅವನು ಅಂದ್ರೆ ಬಿಳಿದು ಅಂತ, ಬಿಳಿ ಅಂತಂದ್ರೆ ಸಾತ್ವಿಕ ಗುಣ ಅಂತ. ಸಾತ್ವಿಕ ಗುಣ ಯಾವಾಗ ಇರುತ್ತೋ ಆವಾಗ ಇದೆಲ್ಲ ಕೇಳಕ್ಕೂ ಚೆನ್ನಾಗ್ ಆಗತ್ತೆ, ಅರ್ಥ ಮಾಡ್ಕೋತಾನೆ. ಅಂತವರಿಗೆ ಕೃಷ್ಣ ಇಲ್ಲಿ ಭಗವದ್ಗೀತೆ ಬೋಧನೆಯನ್ನು ಮಾಡ್ತಾರಲ್ವಾ, ಆ ಒಂದು ಸಾತ್ವಿಕ ಗುಣದವ್ರನ್ನೇ ಎಣಿಸ್ಕೋತಾರೆ ಕೃಷ್ಣ ಪರಮಾತ್ಮ. ಅರ್ಜುನನಲ್ಲಿ ಇರತ್ತೆ ವೀರ ಶೂರ ಎಲ್ಲ, ಧೀರ ಪಾಶುಪಾತ್ರ ಅಸ್ತ್ರವನ್ನು ಅವರು ಸಂಪಾದನೆ ಮಾಡಿರ್ತಾರೆ ಈಶ್ವರನಿಂದ. ಅರ್ಜುನನ್ಗೆಲ್ಲ ಗೊತ್ತಿರತ್ತೆ. ಆ ಒಂದು ವ್ಯಾಮೋಹಕ್ಕೆ ಒಳಗಾದಾಗ ಆ ಗೊಂದಲ ನೀವ್ ಹೇಳಿದ್ರಲ್ವಾ, ಇವಾಗ ನಾವು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಇದ ಅದ ಅನ್ನೋದು ಒಂದು ಡಿಸೈಡ್ ಮಾಡಕ್ಕೆ ನನ್ನವರು ಅನ್ನೋ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅಲ್ಲಿ ಆಗ್ಲಿಲ್ಲ. ಅಲ್ಲಿ ಶರಣಾಗತಿ ಭಾವದಿಂದ ಕೃಷ್ಣನಲ್ಲಿ ಶರಣಾಗತಿ ಭಾವದಿಂದ ಬೇಡ್ಕೊಂಡಾಗ ಅಲ್ಲಿ ಆಗ ಶುರುವಾಗತ್ತೆ ಭಗವದ್ಗೀತೆಯ ಸಾರ ಅಂತ. ಯಾಕೆಂತಂದ್ರೆ ಅರ್ಜುನನ್ಗೆ ಒಬ್ಬನಿಗೆ ಹೇಳಲಿಲ್ಲ ಭಗವಂತ, ಇಡೀ ವಿಶ್ವದ ಜೀವ ಕೋಟಿ ರಾಶಿಗಳಿಗೆಲ್ಲ, ಆ ಜೀವಗಳಿಗೆಲ್ಲಾನು ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಭಗವಂತ ಅಂತ. ಸಂಜೆ ನೀವು ಹೇಳಿದ ಹಾಗೆ ಧೃತರಾಷ್ಟ್ರನ ಸಾರಥಿ ಮತ್ತೆ ಯುದ್ಧದಲ್ಲಿ ನಡೆಯುವಂತಹ ಎಲ್ಲ ವಿವರಗಳನ್ನು ಸಹ ಧೃತರಾಷ್ಟ್ರನಿಗೆ ಹೇಳಿದ್ದಾನೆ. ಮತ್ತೆ ದಿವ್ಯ ಜ್ಞಾನವನ್ನ ಪಡೆದುಕೊಂಡಿರುವಂತ ಆತ ಅವನಿಗೆ ನಾವೇನ್ ಕಲ್ತ್ಕೊಳ್ಬೇಕು ಅನ್ನೋದರ ಬಗ್ಗೆ ನಾವು ವಿಚಾರ ಮಾಡಿದಾಗ ಮುಖ್ಯವಾಗಿ ಅವನ ಗ್ರಹಿಕೆ ಹೇಗೆ ಒಂದು ಸಾಕ್ಷಿ ಭಾವದಿಂದ ಇದ್ದುಕೊಂಡು ಎದುರಿಗೆ ನಡೆಯುವಂತಹದ್ದು, ಅವನಿಗೆ ದಿವ್ಯ ದೃಷ್ಟಿ ಇತ್ತು, ದೂರದಲ್ಲಿರುವುದನ್ನ ಅವನು ನೋಡಿದ್ರೆ ಅದು ಇದ್ದದ್ದು ಇದ್ದ ಹಾಗೆಯೇ ಆ ಒಂದು ಗ್ರಹಣ ಶಕ್ತಿ ಗ್ರಹಿಸಿ ಇದು ಹೀಗೇನೆ ಅಂತ ಹೇಳೋದು, ಅದಕ್ಕೆ ಏನು ಲೇಪವನ್ನ ಒಂದು ಮಾಡದೆ ಅದನ್ನ ಹಾಗೆಯೇ ತಲುಪಿಸುವಿಕೆ. ಏಕೆಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಚಾರ ಹೋದಾಗ ಆ ವಿಚಾರವನ್ನು ತಲುಪಿಸುವವರು ತಮ್ಮತನವನ್ನ ಅದರೊಳಗಡೆ ತುಂಬುತ್ತಾರೆ. ಅದ್ ಯಾವುದು ಮಾಡ್ಲಿಲ್ಲ. ಹಾಗೆ ಸಾಕ್ಷಿ ಭಾವದಿಂದ ಆ ಸಂಜಯ ಇದ್ದ ಆ ಸಾಕ್ಷಿ ಭಾವದಿಂದ ಇರುವಂತಹದ್ದು ಆ ಆತ್ಮಜ್ಞಾನಿಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಯಾವುದಕ್ಕೂ ಅವನು ಅಂಟ್ಕೊಂಡಿರಲ್ಲ. ಆದ್ರಿಂದ ಅವನು ಆತ್ಮಜ್ಞಾನಿ, ಅವನು ಯಾವುದಕ್ಕೂ ಅಂಟ್ಕೊಂಡಿರಲ್ಲ. ಮತ್ತೆ ಆ ಒಂದು ಗ್ರಹಣ ಶಕ್ತಿ ಅವನಿಗೆ ಅಷ್ಟು ಚೆನ್ನಾಗಿತ್ತು. ಅದನ್ನ ನಾವು ಇದರಲ್ಲಿ ಪಾಠವಾಗಿ ಕಲಿಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇದರ ಸಂಪೂರ್ಣ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಇದು ಈ ತತ್ವ ಭಗವಂತನ ತತ್ವ ಒಬ್ಬರಿಂದ ಒಬ್ರಿಗೂ ಹೋಗ್ತಾ 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 ಅದು ಅರ್ಥದಲ್ಲಿ ವ್ಯತ್ಯಾಸಗಳಾಗೋಗತ್ತೆ. ಹಾಗಾಗಿ ಅಂತ ಒಂದು ಗ್ರಹಣ ಶಕ್ತಿ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಸಾವಿತ್ರಿಜಿ. ವೀಣಾಜಿ, ಹರಿ ಓಂ. ಇವಾಗ ಏನಾದ್ರು ಮಾತಾಡೋದಿದ್ಯಾ? ನೀವು ಏನಾದ್ರು ಹೇಳ್ತೀರಾ? ಮೇಡಮ್, ನಾನು ಹೊರಗಡೆ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀನಿ. ಸರಿ, ಸಂತೋಷ. ಉಮಾ ಮೇಡಮ್, ನೀವು ಇಷ್ಟು ಇದು ಪ್ರಶ್ನೆಗಳು ನೀವು ಅವಲೋಕನ ಮಾಡಿದ್ದೀರಾ, ಮತ್ತೆ ಶ್ಲೋಕವನ್ನು ಸಹ ಕೇಳಿದ್ದೀರಾ, ಅದನ್ನು ಅಭ್ಯಾಸನ ಮಾಡಿದ್ದೀರಾ. ಇದು ಎಲ್ಲ ಸಮಗ್ರವಾಗಿ ಸೇರಿಸಿ ಒಂದು ನಿಮಗೆ ನಿಮ್ಮ ಅನಿಸಿಕೆ ಇದ್ರ ಮೇಲೆ ಒಂದು ಚಿತ್ರಣವನ್ನ ಕೊಡ್ತೀರಾ?
ಭಗವದ್ಗೀತೆ ಅರ್ಜುನ ವಿಷಾದ ಯೋಗದಿಂದ ಪ್ರಾರಂಭವಾಗಲು ಕಾರಣವೇನು ಅಂತ ಮೊದಲನೇ ಪ್ರಶ್ನೆ. ಆಮೇಲೆ ಧೃತರಾಷ್ಟ್ರ ಯಾರು? ಧೃತರಾಷ್ಟ್ರನ ಪ್ರಶ್ನೆಯಿಂದ 700 ಶ್ಲೋಕಗಳ ಒಳಗೊಂಡ ಮಹಾನ್ ಗ್ರಂಥ ಪ್ರಾರಂಭವಾಗಬೇಕಾದ್ರೆ ಅದರಲ್ಲಿರೋ ಉದ್ದೇಶ ಏನು ಅಂತ ಇದೆ ಮೊದಲನೇ 2 ಕ್ವಶನ್. ಇದರಲ್ಲಿ ಧೃತರಾಷ್ಟ್ರನ ಕುರುಡ ಅಂತ ಹೇಳಿದಾರಲ್ವಾ, ಅಂದ್ರೆ ನಾವು ಕೂಡ ಕುರುಡ್ರ ಹಾಗೆ, ಅಂದ್ರೆ ನಮ್ಮ ಮನಸ್ಸಲ್ಲಿ ಏನೇನೋ ತುಂಬಿಸ್ಕೊಂಡ್ಬಿಟ್ಟು ನಾವು ಹುಟ್ಟಿದಾಗ ನೀವ್ ಹೇಳ್ದಂಗೆ ಎಲ್ಲಾರು ಸಹಜವಾಗಿ ಧರ್ಮಕ್ಷೇತ್ರನೇ ಆಗಿರುತ್ತೆ ಅವರ ಮನಸ್ಸು. ಆದ್ರೆ ಆಮೇಲೆ ಇವಾಗ ಗುರುಜಿ ಹೇಳ್ತಾರಲ್ಲ, ಸೊಸೈಟಿ ಚೈಲ್ಡು, ಆಮೇಲೆ ಮುಂಚೆ ಡಿವೈನ್ ಚೈಲ್ಡ್ ಅಂತ. ಹುಟ್ಟಿದಾಗ ಎಲ್ಲರೂ ಡಿವೈನ್ ಚೈಲ್ಡ್ ಆಗಿರ್ತಾರೆ, ಆಮೇಲೆ ಸೊಸೈಟಿಯಿಂದ ಅವರು ಚೇಂಜ್ ಆಗ್ತಾರೆ. ಅಂದ್ರೆ ಧರ್ಮಕ್ಷೇತ್ರನೇ ಆಗಿರುತ್ತೆ ಅವ್ರ ಮನಸ್ಸು, ಆದ್ರೆ ಅಲ್ಲಿ ಕುರುಕ್ಷೇತ್ರ ಆಗ್ಬಿಡುತ್ತೆ ಆಮೇಲೆ. ಅಂದ್ರೆ ಅಲ್ಲಿ ಬೇರೆ ಬೇರೆ ಗುಣಗಳು ಸೇರ್ಕೊಂಡ್ಬಿಡುತ್ತೆ ಸೊಸೈಟಿ ಮೂಲಕ. ಹಾಗಾಗ್ಬಿಟ್ಟು ಅದು ಆ ಕ್ಷೇತ್ರ ಕುರುಕ್ಷೇತ್ರ ಆಗಿದೆ. ಇಲ್ಲಿ ಧರ್ಮಕ್ಷೇತ್ರನ ಕುರುಕ್ಷೇತ್ರನ ಅಂತ ಆ ಮನಸ್ಸಲ್ಲಿ ಹೊಯ್ದಾಟ ಆಗ್ತಾ ಇರುತ್ತೆ. ಅಂದ್ರೆ ನನ್ನ ಸಹಜ ಗುಣ ಮತ್ತೆ ಹೊರಗಿನ ಸೊಸೈಟಿಯಿಂದ ತುಂಬಿರುವಂತಹ ಗುಣಗಳು ಎರಡರ ಮಧ್ಯೆ ತಾಕ್ಲಾಟ ಆಗ್ತಾ ಇರುತ್ತೆ. ಅದೇ ಕೌರವರು ಪಾಂಡವರು ಅಂತ. ಅಂದ್ರೆ ಸಹಜ ಗುಣ ಪಾಂಡವರು, ಅಂದ್ರೆ ಅವರೆಲ್ಲ ದೈವಿ ಗುಣಗಳು. ಪಾಂಡವರನ್ನ ಅದಕ್ಕೆ ಎಲ್ಲ ದೇವತೆಗಳ ಅಂಶದಿಂದ ಹುಟ್ಟಿದವರು ಅಂತ ತೋರಿಸೋದು ಅದಕ್ಕೋಸ್ಕರ. ನಮ್ಮಲ್ಲಿ ಇರೋ ದೈವಿ ಗುಣಗಳು. ಕೌರವರು ಅಂದ್ರೆ ಅವರೆಲ್ಲ ರಾಕ್ಷಸಿ ಗುಣಗಳು, ಅಸುರಿ ಗುಣಗಳು. ಇದೆರಡರ ಮಧ್ಯೆ ತಾಕ್ಲಾಟ ಆಗ್ತಾನೆ ಇರುತ್ತೆ. ಈ ತರಹ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಮುಂಚೆನೆ ಕುರುಡ ಅವನು. ಅಂದ್ರೆ ಮನಸ್ಸು ಅನ್ನೋದನ್ನ ಯಾರು ಗೆಲ್ತಾರೋ ಅವರು ಸಂಜಯ ಅಂದ್ರೆ ಏನು? ಜಯ ಅಂದ್ರೆ ಅವನು ಮನಸ್ಸನ್ನ ಗೆದ್ದಿದ್ದಾನೆ. ಮನಸ್ಸನ್ನ ಗೆದ್ದಾಗ ಮಾತ್ರ ನೀವು ಹೇಳ್ದಂಗೆ ಸಾಕ್ಷಿ ಭಾವದಲ್ಲಿರೋಕ್ಕಾಗುತ್ತೆ. ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಸೇರ್ಕೊಂಡ್ಬಿಟ್ರೆ ಅದು ಸಾಕ್ಷಿ ಭಾವ ಬರಲ್ಲ. ಅದು ಮೂರು ನಾನಲ್ಲ ಅಂತ ಅಂದಾಗ ಸಾಕ್ಷಿ ಭಾವ ಬರುತ್ತೆ. ಅಂದ್ರೆ ಅಲ್ಲಿ ಮನಸ್ಸನ್ನ ಗೆದ್ದವನು ಸಾಕ್ಷಿ ಭಾವ. ಅದರಿಂದ ಅವನಿಗೆ ವ್ಯಾಸರಿಂದ ದಿವ್ಯ ದೃಷ್ಟಿನೂ ಬಂದಿರೋದ್ರಿಂದ ಅವನು ಆ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಏನೇನಾಗ್ತಿದೆ ಅಂತ ಹೇಳಕ್ಕಾಗುತ್ತೆ. ಈ ತರಹ ನಾವು ಮನಸ್ಸನ್ನ ಗೆದ್ದಾಗ ಅವಾಗ ನಮ್ಗೆ ಸಾಕ್ಷಿ ಭಾವ ಬರುತ್ತೆ. ಆಗ ನಾವು ಎಲ್ಲವನ್ನು ನಡೆಯೋ ಎಲ್ಲಾನು ನಾವು ಸಾಕ್ಷಿ ಭಾವದಿಂದ ನೋಡಿದಾಗ ನಮ್ಗೆ ಅಲ್ಲಿ ಉತ್ತರಗಳು ಸಿಗುತ್ತೆ. ಅಂದ್ರೆ ಅವನು ಅಲ್ಲಿ ನಡೆಯೋದನ್ನೆಲ್ಲ ಕರೆಕ್ಟ್ ಆಗಿ ನಮಗೆ ಜಡ್ಜ್ ಮಾಡಕ್ ಆಗುತ್ತೆ. ಹಾಗೆ ಅವನು ನಡೆದಿದ್ದನ್ನೆಲ್ಲ ಅವನು ವಿವರಣೆ ಕೊಡ್ತಾ ಹೋದ. ಧೃತರಾಷ್ಟ್ರನಿಗೆ ಆ ರೀತಿ ಆಗಲ್ಲ. ಯಾಕೆ ಅಂದ್ರೆ ಅವನು ಕುರುಡ. ಆಮೇಲೆ ದಿವ್ಯ ದೃಷ್ಟಿನೂ ಬೇಡ ಅನ್ಬಿಟ್ಟ ಅವನು ಮನಸ್ಸಿನಲ್ಲಿ ಮೋಹ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ. ಅದರಿಂದ ಮನಸ್ಸನ್ನು ಗೆದ್ದಿಲ್ಲ ಅವನು. ಹಾಗಾಗ್ಬಿಟ್ಟು ಅವನಿಗೆ ಬರೀ ಪ್ರಶ್ನೆಗಳು ಮನಸ್ಸಲ್ಲಿ. ಯಾವಾಗ ನಮಗೆ ಬರೀ ಪ್ರಶ್ನೆಗಳಿರುತ್ತೆ, ಉತ್ತರ ಸಿಗಲ್ಲ, ಆವಾಗ ನಾವ್ ಯಾರನ್ನಾದ್ರೂ ಒಬ್ಬರನ್ನ ಕೇಳ್ಬೇಕಾಗತ್ತೆ. ಏನು ಇದ್ರ ಉತ್ತರ, ಏನ್ ನಡೀತಿದೆ ಅಲ್ಲಿ? ಯಾವುದೋ ಒಂದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೂ ಇರಲ್ಲ ನಮ್ಗೆ. ಪ್ರಪಂಚದಲ್ಲಿ ಎಷ್ಟೋ ನಡೆಯುತ್ತೆ, ಎಷ್ಟೋ ಮಾತುಗಳು ಕೇಳಿಸ್ಕೊತೀವಿ, ಯಾವ ಮಾತನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಾನೂ ಗೊತ್ತಿರಲ್ಲ. ಅವಾಗ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರನ ಬೇರೆಯವ್ರ ಮೂಲಕ ಕೇಳ್ಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಅರ್ಥ ಆಗಲ್ಲ ಅಂದ್ರೆ ಕುರುಡ್ರು ನಾವು. ಅದಕ್ಕೆ ಅವನು ಸಂಜಯನ ಕೇಳ್ತಾನೆ. ಸಂಜಯ ಇದ್ದಿದ್ದ ಹಾಗೆ ಹೇಳೋದ್ರಿಂದ ಅವನು ಸಾಕ್ಷಿ ಭಾವ. ಅಲ್ಲಿ ಏನ್ ನಡೆಯುತ್ತೋ ಅದನ್ನ ಹಾಗೆ ಅವನು ವಿಶದವಾಗಿ ಹೇಳ್ತಾನೆ. ಇಲ್ಲಿ ಅರ್ಜುನನ ವಿಷಾದ ಯೋಗದಿಂದ ಯಾಕೆ ಶುರುವಾಯ್ತು ಅಂದ್ರೆ, ಈ ದೈವಿ ಗುಣ ಅಸುರಿ ಗುಣಗಳ ಮಧ್ಯೆ ಆ ನಡೆಯೋ ತಾಕಲಾಟದಿಂದ ನಮ್ಮಲ್ಲಿ ವಿಷಾದ ಉಂಟಾಗುತ್ತೆ ಮನಸ್ಸಿನಲ್ಲಿ. ಈ ವಿಷಾದ ಉಂಟಾದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಮ್ಗೆ. ಇಲ್ಲಿ ಏನ್ ನಡೀತಿದೆ, ಏನ್ ಮಾಡ್ಬೇಕು, ನನ್ನ ಕೆಲ್ಸ ಏನು ಗೊತ್ತಾಗಲ್ಲ. ಅದರಿಂದ ಅರ್ಜುನ ವಿಷಾದ ಯೋಗದಿಂದ ಇದು ಶುರುವಾಯ್ತು. ಹಾಗಾದಾಗ ನಾವೇನ್ ಮಾಡ್ಬೇಕು? ಆ ದೇವರಲ್ಲಿ ಶರಣಾಗತರಾಗಬೇಕು. ಶರಣಾಗತರಾಗಿದ್ರೆ ಆ ವಿಷಾದ ಅನ್ನೋದ್ರ ಮೂಲಕ ನಾವು ದೇವರಲ್ಲಿ ಒಂದಾಗೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ಆ ಭಗವಂತ ನಮಗೆ ಗೈಡ್ ಮಾಡ್ತಾನೆ, ನಮ್ಮ ಬುದ್ಧಿನಲ್ಲಿ ಅವನು ಬಂದ್ಬಿಟ್ಟು ನಮಗೆ ದಾರಿ ತೋರಿಸ್ತಾನೆ ಅಂತ. ಅದರಿಂದ ನಮ್ಗೆ ವಿಷಾದ ಆದಾಗ ನಾವು ಹೇಗೆ ನಡ್ಕೋಬೇಕು, ಯಾರನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ನಮ್ಮ ಬುದ್ಧಿಯಲ್ಲಿ ಆ ಕೃಷ್ಣನ ವಿಚಾರವನ್ನ ತುಂಬಿಸ್ಕೊಂಡಾಗ ನಮಗಲ್ಲಿ ದಾರಿ ಕಾಣಿಸುತ್ತೆ. ಹಾಗಾಗಿ ಅರ್ಜುನ ವಿಷಾದ ಯೋಗದಿಂದ ಇದು ಶುರುವಾಗಿದೆ. ಆಮೇಲೆ ಧೃತರಾಷ್ಟ್ರ ಕುರುಡ ಆಗಿದ್ರಿಂದ, ಅಂದ್ರೆ ಏನು ಮಾಡ್ಬೇಕು, ಏನ್ ನಡೀತಿದೆ ಅಲ್ಲಿ ಏನು ವಿಚಾರಣೆ ಗೊತ್ತಾಗಲ್ಲ, ಅದನ್ನ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳಕ್ ಆಗದೆ ಇರುವಂತಹ ಸ್ಥಿತಿನಲ್ಲಿರುವಂತ ಧೃತರಾಷ್ಟ್ರನಂತ ಮನಸ್ಸುಳ್ಳಂತ ನಾವು
ಭಗವಂತನಲ್ಲಿ ಶರಣಾಗತರಾದಾಗ ನಮ್ಮೊಳಗಡೆ ನಡೀತಾ ಇರೋ ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ಧರ್ಮಕ್ಷೇತ್ರವಾಗಿದ್ದನ್ನ ಕುರುಕ್ಷೇತ್ರ ಮಾಡ್ಕೊಂಡ್ಬಿಟ್ಟು ಒದ್ದಾಡ್ತಾ ಇರೋ ನಾವು ಆ ಸುರಿ ಗುಣಗಳು ಮತ್ತೆ ದೈವಿ ಗುಣಗಳ ಮಧ್ಯೆ ನಡೀತಾ ಇರೋ ತಾಕಲಾಟಕ್ಕೆ ಆ ಶರಣಾಗತರಾದಾಗ ನಮಗೆ ಆ ದೇವರ ಅಂದ್ರೆ ಕೃಷ್ಣನ ಸಂದೇಶನ ಸಂಜಯ ಅಂದ್ರೆ ಮನಸ್ಸನ್ನ ಗೆಲ್ಲೋ ಅಂತ ಕೆಲಸ ಮಾಡಿದಾಗ ಸಂಜಯನ ಮೂಲಕ ಅಂದ್ರೆ ಸಾಕ್ಷಿ ಭಾವದ ಮೂಲಕ ನಮ್ಗೆ ಅರ್ಥ ಆಗುತ್ತೆ. ಅವಾಗ ನಾವು ಈ ಪ್ರಪಂಚದಲ್ಲಿ ಹೇಗ್ ಬದುಕ್ಬೇಕು, ನಾವು ಹೇಗೆ ಜ್ಞಾನ ಪಡ್ಕೋಬೇಕು, ನಾನು ಯಾರು ಅಂತ ಏನ್ ತಿಳ್ಕೋಬೇಕು, ಇದೆಲ್ಲ ತಿಳ್ಕೊಂಡಾದ್ಮೇಲೆ ಪ್ರಪಂಚದಲ್ಲಿ ಹೇಗೆ ನಡ್ಕೋಬೇಕು ಅಂತಾನು ನಮ್ಗೆ ಇದು ಗೊತ್ತಾಗುತ್ತೆ. ಅದರಿಂದ ಈ ಕ್ಷೇತ್ರ ಅನ್ನೋದು ನಮ್ಮ ಮನಸ್ಸೇನೆ. ನಮ್ಮ ಮನಸ್ಸಿನಲ್ಲಿ ಈ ಸುರಿ ಗುಣಗಳು ದೈವಿ ಗುಣಗಳ ತಾಕ್ಲಾಟನ ಹೋಗ್ಲಾಡ್ಸ್ಕೊಂಡು ದೈವಿ ಗುಣಕ್ಕೆ ಜಯ, ಕೊನೆಗೆ ಮಹಾಭಾರತದ ಯುದ್ಧದಲ್ಲಿ ಯಾರ ಜಯ ಆಗುತ್ತೆ? ಪಾಂಡವರ ಜಯ ಆಗುತ್ತೆ. ಅಂದ್ರೆ ದೈವಿ ಗುಣನೇ ಯಾವತ್ತೂ ಉಳ್ಕೊಳ್ಳೋದು, ಜಯ ಆಗೋದು, ಅಂದ್ರೆ ಧರ್ಮನೇ ಯಾವಾಗ್ಲೂ ಗೆಲ್ಲೋದು ಅಂತ ಗೊತ್ತಾಗುತ್ತೆ. ಅದರಿಂದ ಧರ್ಮನೇ ಕೊನೆಗೆ ಅದು ಧರ್ಮಕ್ಷೇತ್ರವಾಗೇ ಉಳಿಯುತ್ತೆ. ಅದರಿಂದ ಧರ್ಮಕ್ಷೇತ್ರವಾಗೇ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಪರಮಾತ್ಮನಲ್ಲಿ ಶರಣಾಗತರಾಗಬೇಕು, ನಮ್ಮಲ್ಲಿ ಸಾಕ್ಷಿ ಭಾವ ಮೂಡಿಸ್ಕೋಬೇಕು, ನಮ್ಮ ದೇಹ ಮನಸ್ಸು ಬುದ್ಧಿಗಳನ್ನ ಗೆಲ್ಲಬೇಕು. ಆಗ ನಾವು ಇದನ್ನೆಲ್ಲ ಪಡ್ಕೊಂಡು ಆ ಭಗವಂತನಲ್ಲಿ ಒಂದಾಗೋಕೆ ಸಾಧ್ಯ ಆಗುತ್ತೆ. ನಾನು ಯಾರು? ನಾನು ಆ ಭಗವಂತನೇ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ರೂಪ ಸಚ್ಚಿದಾನಂದ ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಆತ್ಮ ಶಿವನಾನು ನಾನೇ ಅಂತ ನಾವು ಅರ್ಥ ಮಾಡ್ಕೊಳಕ್ ಆಗುತ್ತೆ. ಇಷ್ಟು ಅದ್ರದ್ದು ಜಿಸ್ಟ್ ನನಗ ಚೆನ್ನಾಗಿ ಹೇಳಿದಿರ. ಅಂದ್ರೆ ಈಗ ಧೃತರಾಷ್ಟ್ರ ಕುರುಡು ರಾಜ ಅಂತ ಹೇಳಿದ್ರೆ, ಹೀಗೆ ನಾವುಗಳೇ ಮತ್ತೆ ಧೃತರಾಷ್ಟ್ರರು ಅಂತಾನು ಹೇಳಿದ್ರೆ, ಈ ಧೃತರಾಷ್ಟ್ರ ಕುರುಡ ರಾಜನ ಸ್ಥಿತಿಯಿಂದ ಅವನಿಗೆ ಯಾವ ಸ್ಥಿತಿ ಅಂದ್ರೆ ಕುರುಡು ಎಷ್ಟರ ಮಟ್ಟಿಗೆ ಕುರುಡು ಅಂತಂದ್ರೆ ತನ್ನ ಬಳಿ ಇರುವಂತಹ ಜ್ಞಾನಿಯಾದಂತಹ ಸಂಜಯನನ್ನ ನಾನು ಏನ್ ಕೇಳಬಹುದು, ಇವನ ಹತ್ರ ಏನಾದ್ರೂ ನನ್ನ ಸಮಸ್ಯೆಯ ಪರಿಹಾರವನ್ನ ಕೇಳಬಹುದಾ ಅನ್ನುವ ಒಂದು ವಿಚಾರ ಸಹ ಅವನಿಗೆ ಹೊಳೆಯದಂತಹ ಕುರುಡತನ. ಆ ರೀತಿಯ ಕುರುಡತನದಿಂದ ಭಗವಂತ ಕೊನೆಗೆ ಒಂದೊಂದು ಧೃತರಾಷ್ಟ್ರನಿಂದ ಅರ್ಜುನನ ಮನಸ್ಥಿತಿಗೆ ತೆಗೆದುಕೊಂಡ್ ಬರ್ತಾರೆ. ಅರ್ಜುನನನ್ನ ಅಲ್ಲಿ ಪರಿವರ್ತನೆಯಾಗುವಂತಹ ಒಂದು ಸ್ಥಿತಿಗೆ ತಂದು ಕೊನೆಗೆ ಜೀವನ್ಮುಕ್ತನಾಗುವವರೆಗೂ ಸಹ ಕರೆದುಕೊಂಡು ಹೋಗ್ತಾರೆ. ಈ ಒಂದು ಜೀವನ ಪ್ರಯಾಣ ಇಲ್ಲಿಂದ ಕುರುಡು ಧೃತರಾಷ್ಟ್ರನಿಂದ ಪ್ರಾರಂಭವಾಗತ್ತೆ, ಜೀವನ್ಮುಕ್ತನಾಗುವವರೆಗೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತೆ. ತುಂಬಾ ಧನ್ಯವಾದ. ಧೃತರಾಷ್ಟ್ರ ಕೊನೆಗೂನು ಅಂದ್ರೆ ಇದೆಲ್ಲ ಅವನು ಸಂಜಯ ಹೇಳ್ದ, ಇವನ್ ಕೇಳಿಸ್ಕೊಂಡ, ಆದ್ರೆ ಅವನಿಗಂತೂ ಅದೇನು ಜ್ಞಾನೋದಯ ಆಗ್ಲಿಲ್ಲ. ಅರ್ಜುನನಿಗೆ ಆಗ್ಲಿಲ್ಲ. ಅವನು ಕೊನೆಗೂ ಕುರುಡನಾಗೆ ಉಳ್ದ. ಇದ್ರಲ್ಲಿ ನಾವು ಡಿಸೈಡ್ ಮಾಡ್ಬೇಕಾಗಿರೋದು, ನಾವು ಅರ್ಜುನನ್ ತರ ಜ್ಞಾನ ಪಡ್ಕೊಂಡು ಅದನ್ನ ಕರ್ಮಯೋಗ ಮಾಡಿ ನಾವು ಅಲ್ಲಿ ಗೆಲ್ತೀವ, ಅಥವಾ ಧೃತರಾಷ್ಟ್ರನ್ ತರ ಕೇಳಿಸ್ಕೊಂಡ್ರು ಕೂಡ ಏನು ಉಪಯೋಗ ಮಾಡದೆ ಕುರುಡ್ರಾಗೆ ಇರ್ತೀವ ಅಂತ ನಾವು ನಿರ್ಧಾರ ಮಾಡ್ಬಿಟ್ಟು ನಮ್ಮ ದಾರಿನ ನಾವು ಆರಿಸ್ಕೋಬೇಕು. ಅದಕ್ಕೋಸ್ಕರ ಭಗವದ್ಗೀತೆ ನಮ್ಗೆ ಜೀವನದಲ್ಲಿ ಯಾವಾಗ್ಲೂ ಪ್ರಸ್ತುತ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ವಸಂತಾಜಿ, ನೀವೇನಾದ್ರೂ ಹೇಳೋದಿದ್ಯಾ? ಏನೇ ಇಲ್ಲ ಮೇಡಮ್, ನಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಹೌದಾ? ಅದಕ್ಕೆ ಜಾಯ್ನ್ ಆಗಕ್ ಆಗ್ಲಿಲ್ಲ. ಇವಾಗ ಜಸ್ಟ್ ಇವಾಗ ಒಂದ್ 5 minutes ಆಯ್ತು ಜಾಯ್ನ್ ಆಗಿ. ಏನಿಲ್ಲ ಮೇಡಮ್, ಕೇಳೋದೇನಿಲ್ಲ. ಧನ್ಯವಾದಗಳು. ಬಹುಶಃ ಎಲ್ಲರೂ ಹೇಳಾಗಿದೆ ಅಂತ ಅನ್ಕೊಳ್ತೀನಿ. ನಾವು ಸರ್ ಮುಖೇನ ಇದರ ಪೂರ್ಣ ಸಾರಾಂಶವನ್ನ ತಿಳ್ಕೊಳ್ಳೋಣ. ಸರ್, ಇದರ ಪೂರ್ತಿ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಇಲ್ಲಿ ನಾವು ಮನನ ಕ್ರಿಯೆ, ಮನನ ಅಂತಂದ್ರೇನು? ಈಗ ಪ್ರಭುಜಿಯವರ ಒಂದು ಈ ಶ್ಲೋಕದ ಕುರಿತಾಗಿ ಹಲವಾರು ರೀತಿಯ ಜ್ಞಾನವನ್ನ ಕೊಡ್ತಾ ಇದ್ದಾರೆ.
ಅದನ್ನ ನೀವೆಲ್ಲ ಕೇಳಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಶ್ರವಣ. ಶ್ರವಣ ಅಂತಂದ್ರೇನು? ಇದರ ಅರಿವು ಇರುವಂತ ಒಬ್ಬರ ಸದ್ಗುರು ಈ ಶ್ಲೋಕ, ಇದರ ತಾತ್ಪರ್ಯ, ಇದರ ತತ್ವ ಇದನ್ನ ತಿಳಿಸಿದಾಗ, ನಾವು ಸಂಪೂರ್ಣ ಗಮನದಿಂದ ಕೇಳಿದಾಗ ನಮ್ಮಲ್ಲಿ ಆ ಒಂದು ಸತ್ಯದ ಒಂದು ಹೊಳಪು ಬರ್ಲಿಕ್ಕೆ ಶುರುವಾಗತ್ತೆ. ಹೌದಲ್ವಾ? ಏನೋ ಇದು ನಾನು ಜೀವನವನ್ನ ಈ ರೀತಿ ನೋಡ್ತಾ ಇದ್ದೆ, ಇಲ್ಲಿ ಏನೋ ಹೇಳ್ತಾ ಇದ್ದಾರಲ್ಲ, ಈ ರೀತಿ ನೋಡೋದು ಸರಿ ಅಲ್ವಾ ಅಂತ ಒಂದು ಅರಿವಾಗ್ಲಿಕ್ಕೆ ಶುರುವಾಗತ್ತೆ. ಎಲ್ಲಿ? ನೀವು ನಾನು ನೋಡೋ ಒಂದು ದೃಷ್ಟಿಕೋನದಲ್ಲಿ. ನೀವು ನಾನು ಯಾವಾಗಲೂ ಒಂದು ರೀತಿಯಲ್ಲಿ ನೋಡೋದಕ್ಕೆ ಕಲ್ತ್ಕೊಂಡಿರ್ತೀವಿ ಜೀವನವನ್ನ. ಯಾಕೆ ಕಲ್ತ್ಕೊಂಡಿರ್ತೀವಿ? ನಮ್ಮ ಸುತ್ತಮುತ್ತ ಯಾವ ರೀತಿ ಇರ್ತಾರೆ, ಅವ್ರು ಯಾವ ರೀತಿ ವ್ಯವಹಾರ ಮಾಡ್ತಿರ್ತಾರೆ, ಆ ರೀತಿ ತಾನೇ ನಮ್ಮ ಮನಸ್ಸಿಗೆ ಹೋಗೋದು ಎಲ್ಲ. ಈಗ ನಮ್ಮ ಸುತ್ತಮುತ್ತ ನಿಮ್ಗೆಲ್ಲರಿಗೂ ಹಲವಾರು ಕಥೆಗಳು ಗೊತ್ತಿರ್ಬೋದು. ಒಂದು ಬಹಳ ಸುಲಭವಾಗಿರೋ ಕತೆ ಅಂತಂದ್ರೆ ಎರಡು ಗಿಣಿಗಳ ಕತೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಒಂದೇ ತಾಯಿಯ ಎರಡು ಗಿಣಿಗಳಂತೆ. ಒಂದು ಗಿಣಿಯನ್ನ ಕಟುಕನ ಮನೆ ಹೋಗುತ್ತಂತೆ, ಇನ್ನೊಂದು ಒಬ್ಬ ಪಂಡಿತನ ಮನೆಗೆ ಹೋಗುತ್ತಂತೆ. ಕಟುಕನ ಮನೆಗೆ ಹೋದ ಗಿಣಿ ಸ್ವಲ್ಪ ದಿವಸ ಆದ್ಮೇಲಿಂದ ಮನೆಗೆ ಯಾರಾದ್ರೂ ಬಂದ್ರೆ ಕೊಚ್ಚುತ್ತೀನಿ, ಕೊಲ್ತೀನಿ, ನಿನ್ನ ರಕ್ತ ಹೀರ್ತೀನಿ, ಈ ರೀತಿ ಮಾತಾಡತ್ತಂತೆ. ಇನ್ನ ಪಂಡಿತನ ಮನೆಗೆ ಹೋದ ಗಿಣಿ ಬನ್ನಿ, ಕೂತ್ಕೊಳ್ಳಿ, ನೀರು ಕೊಡ್ಲಾ, ಹೇಗಿದ್ದೀರಾ ಅಂತ ಮಾತಾಡತ್ತಂತೆ. ಇದು ಬಹಳ ಸುಲಭವಾಗಿರೋ ಕತೆ, ಆದರೆ ಇದರಲ್ಲಿ ಜೀವನದ ಸಾರವೇ ಅಡಗ್ಬಿಟ್ಟಿದೆ. ನೀವು ನಾನು ಸಹ ಹೀಗೇನೆ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಹಲವಾರು ಅಂಶಗಳನ್ನ ಹೀರ್ಕೊಂಡ್ಬಿಟ್ಟು, ಈಗ ಯಾವುದೋ ಒಂದು ಮಾವಿನ ಮರ, ಕೆಲಸತಿ ನಾವು ಅದ್ರ ಹಣ್ಣನ್ನು ತಗೋತೀವಿ, ಏನು ಅದ್ಭುತವಾಗಿದೆ ಈ ಮಾವಿನ ಹಣ್ಣು ಅಂತ ಮಾತಾಡ್ತೀವಿ. ಅದೇ ಥರ ಮಾವಿನ ಹಣ್ಣು ಇನ್ನೊಂದು ಬೇರೆ ಜಾಗದಲ್ಲಿ ಹೋಗಿತ್ತಂದ್ರೆ ಯಾಕೋ ಅದರಷ್ಟು ಚೆನ್ನಾಗಿಲ್ವಲ್ಲ ಅಂತ ಹೇಳ್ತೀವಿ. ಅಂದ್ರೆ ಏನು? ಯಾವುದೋ ಒಂದು ಜಾಗದಲ್ಲಿ ಏನೋ ಒಂದು ಮಣ್ಣಿನ ಗುಣ ಅಂತ ನಾವು ಮಾತಾಡ್ತೀವಿ. ಈ ಮಣ್ಣಿನ ಗುಣ ಹಾಗೇನೆ ಸ್ವಾಮಿ ಅಂತ ನಾವು ಮಾತಾಡ್ತೀವಿ. ಏನ್ ಮಣ್ಣಿನ ಗುಣ ಅಂತಂದ್ರೆ? ಮಣ್ಣಿನ ಗುಣ ಅಂತಂದ್ರೆ ಯಾವುದೇ ಒಂದು ಫಲ ಒಂದು ವೃಕ್ಷದಿಂದ ಬರ್ತಾ ಇದೆ ಅಂತಂದ್ರೆ ಅದು ಯಾವ ಜಾಗದಲ್ಲಿದೆ, ಅಲ್ಲಿ ಯಾವ ರೀತಿಯ ಒಂದು ಗಾಳಿ, ಬೆಳಕು, ಮಣ್ಣಿನಲ್ಲಿರೋ ಬೇರೆ ಬೇರೆ ಪದಾರ್ಥಗಳು, ಅದೆಲ್ಲ ಸಾರವನ್ನು ಹೀರಿ ಆ ಒಂದು ವೃಕ್ಷ ಆ ಹಣ್ಣನ್ನ ಕೊಟ್ಟಿದೆ ಅಲ್ವಾ? ಅದೇ ತರ ನೀವು ನಾನು ಒಂದು ರೀತಿನಲ್ಲಿ, ಯಾವ ರೀತಿನಲ್ಲಿ? ನಮ್ಮ ಒಂದು ವ್ಯಕ್ತಿತ್ವ ಅಂತ ನಾವೇನು ಹೇಳ್ತೀವಿ ಅದು. ನಿಮ್ಮ ನನ್ನ ವ್ಯಕ್ತಿತ್ವ ಈ ಮರ ಯಾವ ರೀತಿ ಬೆಳೆದು ಒಂದು ಹಣ್ಣಾಗಿ ಕೊಡುತ್ತಲ್ಲ, ಆ ಹಣ್ಣು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಮಾತಾಡ್ತೀವಲ್ಲ, ಅದೇ ಥರ ವ್ಯಕ್ತಿತ್ವ ಅನ್ನೋದು ನಿರ್ಮಾಣ ಆಗೋದು ನಮ್ಮ ಸಮಾಜ. ಸಮಾಜ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿನ ಪರಿಸರದ ಒಂದು ಮಣ್ಣಿನ ಗುಣದಿಂದ. ನಮ್ಮ ಸುತ್ತಮುತ್ತ ಯಾರೋ ತಮಿಳ್ ಮಾತಾಡ್ತಾ ಇದ್ರೆ ನೀವು ನಾನು ಏನು ಮಾತಾಡ್ತೀವಿ? ತಮಿಳ್ ಮಾತಾಡ್ತೀವಿ. ನಮ್ಮ ಸುತ್ತಮುತ್ತ ಯಾರೋ ಕನ್ನಡ ಮಾತಾಡ್ತಾ ಇದ್ರೆ ಕನ್ನಡ ಮಾತಾಡ್ತೀವಿ. ನಮ್ಮ ಸುತ್ತಮುತ್ತ ಎಲ್ಲರೂ ಪ್ಯಾಂಟ್ ಶರ್ಟ್ ಹಾಕೊಳ್ತಾ ಇದ್ರೆ ನೀವು ನಾನು ಸಹ ಪ್ಯಾಂಟ್ ಶರ್ಟ್ ಹಾಕೊಳ್ತೀವಿ. ನಮ್ಮ ಸುತ್ತಮುತ್ತ ಎಲ್ಲರೂ ಪಂಚೆ ಶಲ್ಯ ಹಾಕೊಳ್ತಾ ಇದ್ರೆ ನೀವು ನಾನು ಪಂಚೆ ಶಲ್ಯ ಹಾಕೋತೀವಿ. ಸುತ್ತಮುತ್ತ ಇರೋರು ಮರನ ಕಡಿದು ಅದು ಬೆಂಕಿಗೆ ಹಾಕ್ಬೇಕು ಅಂತಂದ್ರೆ ಅದೇ ನಮ್ಗೆ ಸರಿ ಅನ್ಸುತ್ತೆ. ನಮ್ಮ ಸುತ್ತಮುತ್ತ ಇರೋರು ಮರ, ಓ ಅದು ಜೀವದಾಯಿ, ಅದಕ್ಕೆ ನಮಸ್ಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ರೆ ನಾವು ಆ ನಮಸ್ಕಾರ ಮಾಡಿ ರಕ್ಷಣೆ ಮಾಡೋ ಗುಣ ಬೆಳೆಸ್ಕೊಳ್ತೀವಿ. ಹೀಗೆ ನೀವು ನಾನು ಸಹ ಒಂದು ರೀತಿನಲ್ಲಿ, ವ್ಯಕ್ತಿತ್ವದ ರೀತಿಯಲ್ಲಿ ನಾವು ವಿಚಾರ ಮಾಡಿದಾಗ ನಮ್ಮ ಸುತ್ತಮುತ್ತಲಿನ ಮಣ್ಣಿನ ಗುಣವನ್ನ ಹೀರಿ ಬೆಳೆದಿರುವಂಥದ್ದು. ಹಾಗಾಗಿ ಈ ಸುತ್ತಮುತ್ತಲು ನಮಗೆ ಯಾವ ರೀತಿಯಲ್ಲಿ ಜೀವನವನ್ನ ನೋಡ್ಲಿಕ್ಕೆ ಕಲಿಸಿರ್ತಾರೆ, ನೀವು ನಾನು ವಿಚಾರ ಮಾಡ್ದೇನೆ ಅದೇ ರೀತಿಯಲ್ಲಿ ನೋಡ್ತಾ ಇರ್ತೀವಿ. ಇದನ್ನೇ ಎಲ್ಲರೂ ಸಂಸ್ಕಾರ ಅಂತ ಹೇಳೋದು. ನಾವು ಮಾತಾಡ್ತೀವಲ್ವಾ, ಓ ಆ ಮಗುಗೆ ಒಳ್ಳೆ ಸಂಸ್ಕಾರ ಇದೆ, ಅಥವಾ ಏನ್ ಇಂಥ ಸಂಸ್ಕಾರನ? ಸಂಸ್ಕಾರ ಅಂತಂದ್ರೆ ಏನು? ಯಾವ ರೀತಿಯಲ್ಲಿ ಪರಿಷ್ಕರಣೆ ಆಗಿದೆ. ಏನು ಪರಿಷ್ಕರಣೆ ಆಗಿರೋದು ಸ್ವಾಮಿ? ಹಾಗಾದ್ರೆ ಏನ್ ಪರಿಷ್ಕರಣೆ ಆಗಿರೋದು? ಕಣ್ಣ, ಮೂಗ, ಬಾಯ, ಹೊಟ್ಟೆನ, ಕರಳ? ಏನು ಪರಿಷ್ಕರಣೆ ಆಗಿರೋದು? ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ. ಪರಿಷ್ಕರಣೆ ಆಗಾದ್ರೆ ಆ ಸಂಸ್ಕಾರ ಎಲ್ಲಿದೆ ಸ್ವಾಮಿ? ಕಣ್ಣಲ್ಲ, ಹೊಟ್ಟೆನಲ್ಲ? ಇಲ್ಲ.
ಒಂದು ಮನಸ್ಸು ಅಂತ ಒಂದು ಜಾಗ ಇದೆ. ಏನು ಅದ್ಭುತ ಅಂದ್ರೆ ಜೀವನದಲ್ಲಿ ನಾವು ಒಂದು ಪಾಠಶಾಲೆಗೆ ಹೋಗ್ತೀವಿ, ಅಲ್ಲಿ ಎಲ್ಲರೂ ಬಂದು ಸೈನ್ಸ್ ಅಂತ ಕಲಿಸ್ತಾರೆ. ಸೈನ್ಸ್ ಅಂತ ಕಲಿಸ್ಬೇಕಾದಾಗ ಬಯಾಲಜಿ ಅಂತ ಕಲಿಸ್ತಾರೆ. ಬಯಾಲಜಿ ಅಂದ್ರೆ ಏನು? ನಿಮ್ಗೆ ಏನ್ ಅಂಗ ಇದೆ, ಏನ್ ಅಂಗಾಂಗಗಳಿದೆ, ಯಾವ್ದಕ್ಕೆ ಹೆಂಗ್ ಕೆಲಸ ಮಾಡುತ್ತೆ ಅಂತೆಲ್ಲ ತೋರಿಸ್ತಾರೆ, ಹೇಳ್ಕೊಡ್ತಾರೆ. ಆದ್ರೆ ಯಾರುನು ಮನಸ್ಸು ಅಂತಂದ್ರೆ ಏನು, ಅದಕ್ಕೂ ಈ ದೇಹ ಅಂಗಾಂಗಗಳ ಒಂದು ದೇಹಕ್ಕೂ ಏನ್ ಸಂಬಂಧ, ಯಾರು ಅದನ್ನ ಕಲಿಸೋದೇ ಇಲ್ಲ. ಅದನ್ನ ಕಲಿದೇನೇನೆ ನಾವೆಲ್ಲರೂ ಏನನ್ನ ಮಾತ್ರ ಕಲಿತೀವಿ, ಕಣ್ಣಿಗೆ ಏನ್ ಕಾಣುತ್ತೆ, ಕಿವಿಗೆ ಏನ್ ಕೇಳುತ್ತೆ ಅದರ ಬಗ್ಗೆ ಮಾತ್ರ ಕಲಿತೀವಿ. ಅಂದ್ರೆ ಇಂದ್ರಿಯಗಳಿಗೆ ಏನ್ ಗೋಚರವಾಗ್ತಾ ಇದೆ ಅಂತಹ ಜ್ಞಾನವನ್ನ ಮಾತ್ರ ನಾವು ನಮ್ಮ ಪಾಠಶಾಲೆಗಳಿಂದ ಕಲಿತೀವಿ, ನಮ್ಮ ಸಮಾಜದಿಂದ ಕಲಿತೀವಿ. ಯಾರೋ ಬಂದು ಹೇಳ್ತಾರೆ, ಅವ್ರು ನೋಡು ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅವ್ರೇನೋ ಹಾಕೊಂಡಿರೋ ಬಟ್ಟೆನೋ ಅವ್ರ ಹುಟ್ಟಿರೋ ಒಂದು ವೇಷಭೂಷಣದಿಂದ ಚೆನ್ನಾಗಿದ್ದಾರೆ, ಓ ಅದನ್ನ ನೋಡಕ್ ಕಲಿತೀವಿ. ಆದ್ರೆ ನಮ್ಮಲ್ಲಿ ಯಾರುನು ಅವರ ಮನಸ್ಸನ್ನ ನೋಡೋ, ಅವರ ಗುಣವನ್ನ ನೋಡೋ ಅಂತ ಒಂದು ಮನೋಧರ್ಮವನ್ನ ಬೆಳೆಸ್ಲಿಕ್ಕೆ ಬಹಳ ಜನಗಳು ಆ ರೀತಿ ಸಂಸ್ಕಾರ ಕೊಡಲ್ಲ. ಒಂದು ಕಾರ್ಟೂನ್ ನೋಡ್ತಾ ಇದ್ದೆ ಮೊನ್ನೆ ನಾನು, ನೀವೆಲ್ಲ ನೋಡಿರ್ಬೋದು. ಅಲ್ಲಿ ಎರಡು ರೀತಿಯ ಒಂದು ಅಮ್ಮ ಮತ್ತೆ ಒಂದು ಮಗುವಿನ ಸಂಬಂಧವನ್ನ ತೋರಿಸ್ತಾ ಇದ್ರು. ಒಂದು ಚಿತ್ರದಲ್ಲಿ ಒಂದು ಅಮ್ಮ, ಒಂದು ಮಗು, ಒಬ್ಬ ಭಿಕ್ಷುಕ. ಆ ಅಮ್ಮ ಆ ಮಗುವನ್ನ ಕುರಿತಾಗಿ ಹೇಳ್ತಾ ಇದ್ದಾರೆ, ನೋಡು ನೀನ್ ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಅಲ್ಲಿ ನೋಡು ಆ ಭಿಕ್ಷುಕ, ಅವನ್ ತರ ನೀನು ಒಂದ್ ದಿವಸ ಭಿಕ್ಷೆ ಬೇಡ್ತೀಯ. ಅಂದ್ರೆ ಈ ಮಗುವಿನ ಮನಸ್ಸಿಗೆ ಏನ್ ವಿಚಾರ ಹೋಗ್ತಾ ಇದೆ, ನಾನು ಆ ಭಿಕ್ಷುಕ ತರ ಆಗಬಾರ್ದು. ಸರಿ, ಅದ್ ಸರಿ, ಆದ್ರೆ ನಾನು ಏನ್ ಮಾಡಿದ್ರೆ ಆತರ ಆಗಲ್ಲ, ಚೆನ್ನಾಗಿ ಓದಿದ್ರೆ ಏನ್ ಸಿಕ್ಕತ್ತೆ, ದುಡ್ಡು ಸಿಕ್ಕತ್ತೆ, ಪದವಿ ಸಿಕ್ಕತ್ತೆ. ಇದು ಒಂದು ವಿಚಾರ. ಅದೇ ಪಕ್ಕದಲ್ಲಿ ಇನ್ನೊಂದು ಚಿತ್ರ ಇದೆ. ಆ ಚಿತ್ರದಲ್ಲಿ ಇನ್ನ ಒಂದಮ್ಮ, ಇನ್ನ ಒಂದ್ ಮಗು, ಅದೇ ಇನ್ನ ಒಂದು ಬೇರೆ ಭಿಕ್ಷುಕ. ಈ ಅಮ್ಮ ಈ ಮಗುಗೆ ಏನ್ ಹೇಳ್ತಾ ಇದ್ದಾರೆ, ಮಗು ನೀನು ಜೀವನದಲ್ಲಿ ಚೆನ್ನಾಗಿ ಓದ್ಬೇಕು, ಒಳ್ಳೆ ಪದವಿ ಗಳಿಸ್ಬೇಕು. ಅದ್ರ ಮೂಲಕ ಈ ರೀತಿ ವ್ಯಕ್ತಿಗಳಿಗೆ ನೋಡು, ಆ ವ್ಯಕ್ತಿಗೆ ಕಣ್ಣಿಲ್ಲ, ಕೈ ಇಲ್ಲ, ಪಾಪ ಹಾಗಾಗಿ ಭಿಕ್ಷೆ ಬೇಡ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದು. ಮಾಡ್ತೀಯ ಮಗು? ಇದು ಇನ್ನೊಂದು ವಿಚಾರ. ಹೀಗೆ ಜೀವನದಲ್ಲಿ ನಾವು ಹಲವಾರು ರೀತಿಯ ವಿಚಾರಗಳನ್ನ ನಮಗೆ ಬರ್ತಾನೆ ಇರುತ್ತೆ ನಮ್ಮ ಸುತ್ತಮುತ್ತ ಸಮಾಜದಿಂದ. ಆದ್ರೆ ಯಾವ ವಿಚಾರವನ್ನ ನೀವು ನಾನು ಬೆಳೆಸ್ಬೇಕು ಮನಸ್ಸಿನಲ್ಲಿ, ಅದು ಇಲ್ಲಿ ನಮಗೆ ಯಾವ ರೀತಿಯಲ್ಲಿ ಬೆಳೆದ್ರೆ ಆ ಮರ ಯಾವ ರೀತಿಯ ಹಣ್ಣನ್ನು ಕೊಡುತ್ತೆ ಅನ್ನೋದನ್ನ ಮೊದಲನೇ ಶ್ಲೋಕದಲ್ಲೇ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ವೇದವ್ಯಾಸರು. ಯಾಕಂದ್ರೆ ನಿಮ್ಮ ನನ್ನ ಜೀವನ ನಮಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಇವೆರಡರ ಮಧ್ಯದಲ್ಲಿ ನಡೆಯೋ ಆಟ. ಈಗ ಯಾರೋ ಒಬ್ಬರಿಗೆ ಕೇಳಿ ಹೇಗಿದೆ ನಿಮ್ ಜೀವನ ಅಂತ, ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅದ್ರ ಮೂಲಕ ನಿಮ್ಗೆ ಗೊತ್ತಾಗತ್ತೆ ಏನ್ ನಡೀತಾ ಇದೆ ಅವ್ರ ಮನಸ್ಸಲ್ಲಿ ಅಂತ. ಕೇಳಿದ ತಕ್ಷಣ ನನ್ನ ಜೀವನನ ಅಯ್ಯೋ ಕೇಳ್ಬೇಡ ಅಂತ ಹೇಳ್ಬಿಟ್ಟು ಒಂದು ಪುರಾಣ ಹೇಳಕ್ ಹೋಗ್ತಾರೆ ನೋಡಿ, ಅವ್ರ ಮನಸ್ಸಿನಲ್ಲಿ ಏನಿದೆ, ಬರೀ ಗೋಳು. ಯಾಕೆ? ಅವ್ರ ಜೀವನವನ್ನ ಬರೀ ಗೋಳಿನ ಮೂಲಕನೇ ನೋಡ್ತಾ ಇದ್ದಾರೆ. ಅವ್ರಿಗೆ ಏನೆಲ್ಲ ಇದ್ರು ಬರೀ ಗೋಳೆ, ಕೈ ನೋವು, ಮೈ ನೋವು, ಬಟ್ಟೆ ನೋವು, ಅವ್ರು ಎದ್ ಹೇಳಿದ್ರು, ಇವ್ರು ಇದು ಹೇಳಿದ್ರು, ಅವ್ರು ಯಾಕೆ ಹಂಗ್ ಮಾಡಿದ್ರು, ಇವ್ರು ಯಾಕೆ ಹಿಂಗ್ ಮಾಡಿದ್ರು, ಅದ್ಯಾಕೆ ಈ ತರ ಆಯ್ತು, ಇದ್ಯಾಕೆ ಆ ತರ ಆಯ್ತು, ನನ್ಗೆಲ್ಲ ಕಷ್ಟ. ಇದು ಒಂದು ಗೋಳಿನ ಒಂದು ಜೀವನದ ನೋಟ. ಎಲ್ಲಿಂದ ಇದು ನೋಟ ಬರ್ತಾ ಇರೋದು? ಮನಸ್ಸು ಅನ್ನೋ ಜಾಗದಿಂದ. ಯಾಕಂದ್ರೆ ಅದೇ ಮರ ಅದೇ ಗಿಡ, ನೀವೆಲ್ಲರೂ ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಅದೇ ಕತ್ಲು, ಅದೇ ಮಳೆ, ಅದೇ ಗಾಳಿ. ಆದ್ರೆ ಒಬ್ಬರಿಗೆ ಆಹಾ ತಂಗಾಳಿ ಅಂತಿರ್ಬೋದು, ಅಥವಾ ಇನ್ನೊಬ್ಬರಿಗೆ ಅಯ್ಯೋ ಬಂತು ಮಳೆಗೋಳು ಅಂತಿರ್ಬೋದು. ಎಲ್ಲ ನೀವು ನಾನು ನೋಡೋ ದೃಷ್ಟಿಕೋನ ಅಲ್ವಾ? ಹಾಗೆ ಒಬ್ಬರನ್ನ ಕೇಳಿದಾಗ ಅವ್ರ ಮೂಲಕ ಏನ್ ಬರ್ತಾ ಇದೆ, ಗೋಳಿನ ಕತೆ ಬರ್ತಾ ಇದೆಯಾ ಅಥವಾ ಬಿಡುಗಡೆಯ ಕತೆ ಬರ್ತಾ ಇದೆಯಾ? ಕೆಲವರು ಅವ್ರ ಮನಸ್ಸಿನಲ್ಲಿ
ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ಆದ್ರೆ ಅವರ ದೃಷ್ಟಿಕೋನದಲ್ಲಿ ಆ ಕಷ್ಟ ಇರಲ್ಲ. ಜೀವನ ಈ ಎರಡರ ಮಧ್ಯೆ ಆಟ ಅಷ್ಟೇನೆ. ಏನೋ ಪರಿಸ್ಥಿತಿ ಇರ್ಬೋದು, ಆದ್ರೆ ಪರಿಸ್ಥಿತಿಯನ್ನ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು, ಅದು ನೀವು ನಾನು ಕಲ್ತ್ಕೋಬೇಕಾಗಿರೋದು. ಒಂದು ಸಣ್ಣ ಕತೆ, ಅದರ ಮೂಲಕ ಇದರ ನನ್ನ ವಿಚಾರವನ್ನ ಮುಗಿಸ್ತೇನೆ. ಒಂದು ಮಗು ಪಾಠಶಾಲೆಯಿಂದ ಓಡ್ ಬಂತಂತೆ. ಓಡ್ ಬಂದ ಸಮಯದಲ್ಲಿ ಆ ಮಗು ತನ್ನ ಪುಸ್ತಕದಲ್ಲಿ ಏನೋ ಒಂದು ಲೆಕ್ಕ ಇತ್ತಂತೆ. ಟೀಚರ್ ಲೆಕ್ಕ ಕೊಟ್ಟಿದ್ರಂತೆ. ಆ ಟೀಚರ್ ಹೇಳಿದ್ರಂತೆ, ಮಗು ಇದನ್ನ ನೀನು ಅಪ್ಪ ಅಮ್ಮನಿಂದ ಕಲ್ತ್ಕೊಮ್ಮ. ಆ ಮಗು ಮನೆಗೆ ಓಡ್ ಬಂತಂತೆ. ಓಡ್ ಬಂದು ಅಮ್ಮನ ಹತ್ರ ಹೋಗ್ತಂತೆ. ಅಮ್ಮ ಏನೋ ಕೆಲಸ ಮಾಡ್ತಾ ಇರಂತೆ, ತುಂಬಾ ಬ್ಯುಸಿಯಾಗಿದ್ರಂತೆ. ಅಮ್ಮ ಅಮ್ಮ ನೋಡಮ್ಮ, ನಂಗೆ ಲೆಕ್ಕ ಕೊಟ್ಟಿಯಾರೆ, ಇದನ್ನ ಹೇಳ್ಕೊಡ್ಬೇಕಂತೆ. ಅಮ್ಮ ಸ್ವಲ್ಪ ಲೆಕ್ಕ ನೋಡಿದ್ರಂತೆ. ಅಯ್ಯೋ, ಈ ಲೆಕ್ಕನ ಸ್ವಲ್ಪ ಕಷ್ಟದ ಲೆಕ್ಕ ಮಗು, ಇದು ನಾವೆಲ್ಲ ಹೈಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ಕಲ್ತಿದ್ದು, ನಿಮ್ಗೆ ಇವಾಗ ಈಗಲೇ ಕೊಟ್ಬಿಡ್ತಾ ಇದಾರ. ಏನ್ ಕಾಲ ಬಂತು, ಯಾಕೆ ಮಕ್ಳಿಗೆ ಇಷ್ಟೊಂದು ಕಷ್ಟದ ಲೆಕ್ಕ ಈಗ್ಲಿಂದನೇ ಕೊಟ್ಟು ಅವ್ರ ತಲೆಯೆಲ್ಲ ಕೆಡಿಸ್ತಾರೆ. ನನ್ಗೆ ಇವಾಗ ತುಂಬಾ ಕೆಲಸ ಇದೆ, ಅಲ್ಲಿ ನಿಮ್ಮ ಅಪ್ಪ ಕೂತಿಯ ನೋಡು, ಹೋಗಿ ಅವ್ರ ಹತ್ರ ಕಲ್ತ್ಕೊ ಅಂತ ಕಳ್ಸಿದ್ರಂತೆ. ಆ ಮಗು ಇವಾಗ ಲೆಕ್ಕ ಪುಸ್ತಕ ಇಟ್ಕೊಂಡು ಪಡ್ಬಿಡ ಅಂತ ಓಡ್ತಂತೆ ಅಪ್ಪನ ಹತ್ರ. ಅಪ್ಪ ಅಪ್ಪ ಅಪ್ಪ, ಈ ಲೆಕ್ಕ ನಂಗೆ ಹೇಳ್ಕೊಡಪ್ಪ ಅಂತ. ಅಪ್ಪ ನೋಡಿದ್ರಂತೆ. ನೋಡ್ಬಿಟ್ಟು, ಇದು ಬಹಳ ಸುಲಭ, ಬಾಯಲ್ಲಿ ಕೂತ್ಕೋ, ಇವಾಗ ನಾನು ಹೇಳ್ತೀನಿ, ಈ ಥರ ಮಾಡ್ತೀಯಾ? ಮಾಡು. ಇದು ಮೊದಲನೇ ಹೆಜ್ಜೆ, ಆಯ್ತಾ, ಮುಗಿತಾ? ಇದು ಎರಡನೇದು, ಮೂರನೇದು, ಇವಾಗ ಕೊನೆಗೆ ಏನ್ ಬಂತು? ಇಷ್ಟೇ ಉತ್ತರ ಅಂತ ಹೇಳಿ ಕಳ್ಸಿದ್ರಂತೆ. ಇದು ಕತೆ. ಈಗ ನಿಮಗೆ ನನಗೆ ಸುಲಭವಾಗಿರೋ ಒಂದು ಪ್ರಶ್ನೆ, ಮೊಟ್ಟ ಮೊದಲನೇ ಪ್ರಶ್ನೆ. ಆ ಮಗು ಸ್ಕೂಲಿಂದ ಓಡ್ ಬಂತಲ್ಲ, ಆ ಓಡ್ ಬಂದಾಗ ಆ ಮಗು ಪುಸ್ತಕದಲ್ಲಿ ಏನೋ ಬರ್ದಿತ್ತಲ್ಲ. ಏನ್ ಬರ್ದಿತ್ತು ಆ ಮಗು ಪುಸ್ತಕದಲ್ಲಿ? ಆ ಮಗು ಪುಸ್ತಕದಲ್ಲಿ ಏನೋ ಒಂದು ಲೆಕ್ಕ ಬರ್ದಿತ್ತು ಅಲ್ವಾ? ಈಗ ಆ ಮಗು ಮನಸ್ಸಿನಲ್ಲಿ ಆ ಲೆಕ್ಕ ಸುಲಭದ ಲೆಕ್ಕನ, ಕಷ್ಟದ ಲೆಕ್ಕನ? ಮನೆಗೆ ಬರ್ಬೇಕಾದಾಗ ಆ ಮಗು ಮನಸ್ಸಿನಲ್ಲಿ ಏನಿತ್ತು? ನನ್ನ ಟೀಚರ್ ಹೇಳಿಯಾರೆ, ಅಪ್ಪನ ಅಮ್ಮನ ಕೇಳಿ ಕಲ್ತ್ಕೋ ಅಂತ. ಇದು ಸುಲಭನಾ? ಅದೂ ಗೊತ್ತಿಲ್ಲ. ಇದು ಕಷ್ಟನಾ? ಅದು ಗೊತ್ತಿಲ್ಲ. ಆ ಲೆಕ್ಕ ಏನು? ಲೆಕ್ಕ ಅಷ್ಟೇನೆ, ಇದನ್ನ ಮಾಡ್ಬೇಕು ಅಷ್ಟೇ. ಇವಾಗ ಆ ಮಗು ಅಮ್ಮನ ಹತ್ರ ಹೋಯ್ತು. ಈಗ ಆ ಅಮ್ಮನ ಮನಸ್ಸಿನಲ್ಲಿ ಏನ್ ವಿಚಾರ ಇದೆ? ಇದು ಸ್ವಲ್ಪ ಕಷ್ಟದ ಲೆಕ್ಕ, ಈ ಮಕ್ಕಳಿಗೆ ಈಗ್ಲಿಂದನೇ ಯಾಕೆ ಕೊಡ್ತಾರೆ? ಇದೆಲ್ಲ ಯಾರ ಮನಸ್ಸಿನಲ್ಲಿರೋದು? ಆ ಅಮ್ಮನ ಮನಸ್ಸಿನಲ್ಲಿ. ಈಗ ಅಮ್ಮ ಏನ್ ಹೇಳ್ತು ಆ ಮಗುಗೆ? ಇದು ಸ್ವಲ್ಪ ಕಷ್ಟದ ಲೆಕ್ಕ. ಇವಾಗ ಆ ಮಗು ಮನಸ್ಸಿನಲ್ಲಿ ಏನ್ ವಿಚಾರ ಬರಬಹುದು? ಓ, ಇದು ಕಷ್ಟದ ಲೆಕ್ಕ ಅಂತೆ. ಈಗ ಆ ಮಗು ಮನಸ್ಸಿನಲ್ಲಿ ಕಷ್ಟ ಅಂತ ಬಂದಾಗ ಆ ಮಗುಗೆ ಸ್ವಲ್ಪ ಏನ್ ಶುರುವಾಗ್ಬೋದು? ಅಯ್ಯಯ್ಯೋ, ಉದ್ವೇಗ ಶುರುವಾಗ್ಬೋದು, ಆತಂಕ ಶುರುವಾಗ್ಬೋದು ಅಲ್ವಾ? ಇಲ್ಲಿ ತನಕ ಮಗು ಮನಸ್ಸಿನಲ್ಲಿ ಕಷ್ಟನೂ ಇರಲಿಲ್ಲ, ಸುಲಭನೂ ಇರಲಿಲ್ಲ, ಆರಾಮಿತ್ತು. ಈಗ ಕಷ್ಟ ಅನ್ನೋ ವಿಚಾರ ಬಂತು. ಈಗ ಸ್ವಲ್ಪ ಎಲ್ಲ ಬಿಗಿತ ಶುರುವಾಯಿತು. ಆದ್ರೆ ಪ್ರಶ್ನೆ ಏನು? ಏನೋ ಒಂದು ಪುಸ್ತಕದಲ್ಲಿ ಲೆಕ್ಕ ಅಂತ ಇತ್ತಲ್ಲ, ಆ ಲೆಕ್ಕ ಏನಾದ್ರೂ ಬದಲಾಯ್ತಾ? ಆ ಲೆಕ್ಕ ಅದೇ ಲೆಕ್ಕ, ಅಲ್ಲಿಂದ ಇಲ್ಲಿಗೆ ಬರುವಾಗ ಅದೇ ಲೆಕ್ಕ, ಆದ್ರೆ ಲೆಕ್ಕದ ಬಗ್ಗೆ ಇರೋ ದೃಷ್ಟಿ ಬದಲಾಯಿತು. ಯಾರಿಗೆ? ಅಮ್ಮನ್ಗೆ. ಅಮ್ಮನ ಮೂಲಕ ಈ ಮಗುಗೆ. ಈಗ ಅದೇ ಮಗು ಈಗ ಅಪ್ಪನ ಹತ್ರ ಹೋಯ್ತಲ್ಲ, ಆ ಹೋಗಿದ ಸಮಯದಲ್ಲಿ ಲೆಕ್ಕ ಏನಾದ್ರೂ ಬದಲಾಯ್ತಾ? ಲೆಕ್ಕ ಬದಲಾಗಿಲ್ಲ, ಅದೇ ಲೆಕ್ಕ. ಆದ್ರೆ ಈಗ ಅಪ್ಪನಿಗೆ ಏನ್ ಅನ್ನಿಸ್ತಾ ಇದೆ? ಸುಲಭದ ಲೆಕ್ಕ. ಯಾಕೆ? ಒಂದು ಅಪ್ಪನಿಗೆ ಈಗ ವ್ಯವಧಾನವಾಗಿ ನೋಡೋ ಒಂದು ಮನಸ್ಸಿರಬಹುದು, ಅಥವಾ ಆ ಲೆಕ್ಕ ಹೇಗೆ ಸುಲಭ ಮಾಡ್ಕೊಳ್ಳೋದನ್ನ ಕಲ್ತಿರ್ಬೋದು. ಆದ್ರೆ ಈಗ ಇದು ಸುಲಭ ಅಂತ ಹೇಳಿದಾಗ ಆ ಲೆಕ್ಕ ಬದಲಾಗೋಯ್ತಾ? ಲೆಕ್ಕ ಬದಲಾಗಿಲ್ಲ, ಅದೇ ಲೆಕ್ಕ. ಇದೇ ತಾನೇ ನಿಮ್ದು ನಂದು ಜೀವನದ ಆಟ. ಏನೋ ಒಂದು ಲೆಕ್ಕ ಬರುತ್ತೆ ನಿಮಗೆ ನನಗೆ, ಆದ್ರೆ ಆ ಲೆಕ್ಕನ ನೀವು ನಾನು ಕೂತ್ಕೊಂಡು ಇದು ಕಷ್ಟದ ಲೆಕ್ಕ, ಇದು ಸುಲಭದ ಲೆಕ್ಕ, ಇದು ಯಾಕೆ ಬಂತು, ಇದು ಯಾಕೆ ಬರಲಿಲ್ಲ, ಇದು ನನಗೆ ಬರ್ಬೇಕಾ, ಇದೆಲ್ಲ ಲೆಕ್ಕಾಚಾರ ಮಾಡ್ತಿರೋರು ಯಾರು? ನೀವು ನಾನು.
ಇದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿ ನನ್ನ ಮನಸ್ಸಿನಲ್ಲಿ ಬೇಕಂತಂದ್ರೆ ನಾವು ಇವತ್ತಿನ ಪರಿಸ್ಥಿತಿ ಬಗ್ಗೆ, ಇವಾಗ ನಡೀತಿರೋ ಪರಿಸ್ಥಿತಿ ಬಗ್ಗೆ ಮನಸ್ಸಿನಲ್ಲಿ ಅಯ್ಯಯ್ಯೋ ಅಂತ ಒತ್ತಡ ಹಾಕೊಂಡು ಎಲ್ಲ ಬಿಗಿ ಮಾಡ್ಕೊಳ್ಬೋದು. ಅಥವಾ ಇದು ಇದೆ ಏನು, ಈಗ ಸದ್ಯಕ್ಕೆ ಹೊರಗಡೆ ನೋಡಿದ್ರೆ ನಾನಿರೋ ಜಾಗದಲ್ಲಿ ಒಂದು ಮಳೆ ಅಂತ ಬರ್ತಾ ಇದೆ. ಈಗ ನಾನು ಹೊರಗಡೆ ಹೋಗ್ಬೇಕು, ನನ್ನ ತಲೆಗೆ ನೀರು ಬೀಳಬಾರ್ದು. ನಾನು ಏನು ಮಾಡಬೇಕು? ಒಂದು ಕೊಡೆ ಹಿಡ್ಕೊಂಡು ಹೋಗ್ಬೇಕು. ಅಷ್ಟೇ ನಾನು ಯೋಚನೆ ಮಾಡಬೇಕಾಗಿರೋದು. ಯಾಕೆ ಮಳೆ ಬಂತು, ಅಯ್ಯೋ ದೇವ್ರೆ ಅಂತೆಲ್ಲ ಕುತ್ಕೊಂಡು ನಾನು ಗೊಳೋ ಅಂತ ಇದ್ರೆ ನಾನು ಸುಮ್ಮನೆ ಕಷ್ಟಕ್ಕೆ ಸಿಲ್ಕ್ತೀನಿ ಅಲ್ವಾ? ಹೀಗೆ ಜೀವನದಲ್ಲಿ ಇವಾಗ ಏನು ಪರಿಸ್ಥಿತಿ ಇದೆ, ಮುಂದಿನ ಹೆಜ್ಜೆ ಹ್ಯಾಕ್ ತಗೊಳ್ಳೋದು ಅಂತ ನೋಡೋದನ್ನ ಕಲಿಯೋದಕ್ಕೆ ಶುರು ಮಾಡಬೇಕು. ಯಾರಿದನ್ನ ನೋಡ್ದೇನೆ ಅಯ್ಯಯ್ಯೋ ಅಂತ ಕೂತಿರ್ತಾರೆ, ಅವರು ನಿಜವಾದ ಧೃತರಾಷ್ಟ್ರ. ಯಾಕೆ? ಪರಿಸ್ಥಿತಿ ಯಾಕಪ್ಪ ಹಿಂಗೆ, ಪರಿಸ್ಥಿತಿನ ಒಂದು ಗಟ್ಟಿಯಾಗಿ ಘನವಾದ ವಸ್ತು ಮಾಡಿಕೊಂಡು ಅದ್ರ ಬಗ್ಗೆನೇ ಯಾವಾಗ್ಲೂ ಶೋಕ ಯಾರು ಪಡ್ತಾ ಇರ್ತಾರೆ? ಅವರೇ ಧೃತರಾಷ್ಟ್ರ ಸ್ವಾಮಿ. ಧೃತರಾಷ್ಟ್ರ. ಯಾಕೆ? ಅದ್ಯಾಕೆ ಹಂಗಾಯ್ತು ಅನ್ನೋದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದ್ಯಾಕೆ ನನ್ನ ಜೀವನದಲ್ಲೇ ಆಯ್ತು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾರು ಗೊತ್ತಾ, ನನ್ಗೆ ಯಾಕೆ ಹಿಂಗಾಯ್ತು ಗೊತ್ತಾ, ಅವ್ರು ಯಾರು ಗೊತ್ತಾ, ಈ ಎಲ್ಲ ವಿಚಾರವನ್ನ ಗಟ್ಟಿಯಾಗಿ ಯಾರು ಮನಸ್ಸಿನಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಜೀವನವನ್ನ ನೋಡ್ಲಿಕ್ಕೆ ಶುರು ಮಾಡ್ತಾರೆ, ಅವರು ಧೃತರಾಷ್ಟ್ರ. ಯಾಕೆ? ಆಗ ಅಲ್ಲಿ ಬರೋ ಲೆಕ್ಕ ಇದೆಯಲ್ಲ, ಲೆಕ್ಕ ಬಹಳ ಕಷ್ಟದ ಲೆಕ್ಕ ಆಗ್ಬಿಡುತ್ತೆ ಅವಾಗ. ಯಾಕೆ? ಎಲ್ಲ ಆ ಹಳೆ ವಿಚಾರದ ಮೂಲಕ ಈ ಹೊಸದಾಗಿ ಏನು ನಡೀತಾ ಇರೋದನ್ನ ನೋಡ್ತಾ ಇರ್ತೀವಿ. ಅಂದ್ರೆ ಒಂದ್ ರೀತಿನಲ್ಲಿ ಮನಸ್ಸಿನಲ್ಲಿ ಈಗ ಒಂದು ವಿಚಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೋ ನೆನ್ನೆದೋ ಮೊನ್ನೆದೋ 4 ದಿವಸದ್ದು ಅನ್ನ ನಿಮ್ಮ ತಟ್ಟಿನಲ್ಲಿ ಹಾಕಿದ್ರೆ ಅದ್ ಏನ್ ವಾಸನೆ ಬರುತ್ತೆ ಸ್ವಾಮಿ? ಹೆಂಗಿರುತ್ತೆ ಸ್ವಾಮಿ ಅದರದ್ದು ರುಚಿ? 4 ದಿವಸದ ಹಿಂದಿನ ಅನ್ನ ಹುಳಿಯಾಗಿರುತ್ತೆ, ಸ್ವಲ್ಪ ಹುಳಿಯಾಗಿರೋ ವಾಸನೆ ಬರುತ್ತೆ. ಅದನ್ನ ತಿಂತೀರಾ ನೀವು? ತಿನ್ನಲ್ಲ. ನಾವೆಲ್ಲ ಏನ್ ಮಾಡ್ತೀವಿ? ಹೊಸದಾಗಿ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ. ಯಾರಿಗೂ ಈ ತರ ಹುಳಿಯಾಗಿರೋದು, ಕೆಟ್ಟೋಗಿರೋದು, ಹಲ್ಸೋಗಿರೋದು ತಿನ್ನಕ್ಕೆ ಆಸೆ ಇಲ್ಲ. ಆದ್ರೆ ವಿಚಾರದ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ಆ ಒಂದು ಬುದ್ಧಿಯನ್ನು ಉಪಯೋಗಿಸ ಮಾಡಲ್ಲ ನಾವು. ಯಾವುದೋ ಹಳೆಯದು, ಎಷ್ಟೋ ವರ್ಷದಿಂದ ನಡೆದಿದ್ದು ಅದನ್ನ ಪುನಃ ಪುನಃ ತಂದು ಇವತ್ತು ಅದೇ ಹಲ್ಸೋಗಿರೋ ವಿಚಾರವನ್ನ ಪುನಃ ಇಟ್ಕೊಂಡು ನಮ್ಮ ತಟ್ಟೆನಲ್ಲಿ, ಏನ್ ತಟ್ಟೆ ಅಂತಂದ್ರೆ ಇವಾಗ ಏನೋ ಒಂದು ಅದ್ಭುತವಾಗಿ ನಡೀತಾ ಇದೆ ಜೀವನ. ಇವಾಗ ನಮ್ಮ ಮುಂದಗಡೆ ಒಂದು ಮೃಷ್ಟಾನ್ನ ಅಂತ ಇದೆ, ಅದನ್ನ ನೋಡಲ್ಲ ನಾವು. ಆ ಮೃಷ್ಟಾನ್ನಕ್ಕೆ ನಾವೇನ್ ಬೆರೆಸ್ತೀವಿ? ಆ ಹಲ್ಸೋಗಿರೋ ಒಂದು ಮೊನ್ನೆದೋ ನೆನ್ನೆದೋ ಅಷ್ಟು ಹಳೆಯ ವರ್ಷದ್ದು ಒಂದು ತರಕಾರಿ ಎಲ್ಲ ಬೆರೆಸಿ ತಿನ್ನಕ್ ಹೋಗ್ತೀವಿ. ಅವಾಗ ಏನಾಗತ್ತೆ ಸ್ವಾಮಿ? ಈ ಕ್ಷಣದ್ದು ಮೃಷ್ಟಾನ್ನ ಹಾಳಾಗ್ಬಿಡುತ್ತೆ ಅಲ್ವಾ? ಯಾರು ಈ ರೀತಿ ವಿಚಾರವನ್ನ ಮಾಡ್ದೇನೆ ಈ ಸಮಯವನ್ನ ಈ ಮನಸ್ಸಿನ ಒಂದು ವಿಚಾರದ ಮೂಲಕ ಕಲಸು ಮೇಲೋಗ್ರ ಮಾಡ್ಕೋತಾ ಇದ್ದಾರೆ, ಅವರೇ ಧೃತರಾಷ್ಟ್ರ. ಅಂತ ಧೃತರಾಷ್ಟ್ರನ್ಗೆ ಜೀವನ ಹೆಂಗ್ ಕಾಣುತ್ತೆ? ಜೀವನ ಹೋರಾಟ ಅಂತ ಅನ್ಸುತ್ತೆ ಅವನಿಗೆ. ಅದಕ್ಕೆ ಅವನು ಹೇಳ್ತಾ ಇರೋದು, ಅವನ ಮನಸ್ಸು ಹೋರಾಟದ ಮನಸ್ಸೀಗ. ಎಲ್ಲಿದೆ ಸ್ವಾಮಿ ಧರ್ಮಕ್ಷೇತ್ರ ಕುರುಕ್ಷೇತ್ರ? ಕ್ಷೇತ್ರ ಅಂದ್ರೆ ಏನ್ ಸ್ವಾಮಿ? ಒಂದು ಜಾಗ. ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ವ್ಯಾಸರಿಲ್ಲಿ? ನಿಮ್ಮ ನನ್ನ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ನನ್ನ ಮನಸ್ಸಿನಲ್ಲಿ ಹೊಲಸು ತುಂಬಿದ್ರೆ ಆ ಮನಸ್ಸೇ ಕುರುಕ್ಷೇತ್ರ. ಅದೇ ಮನಸ್ಸಿನಲ್ಲಿ ಸರಿಯಾದ ಜ್ಞಾನ. ಯಾವುದು ಸರಿಯಾದ ಜ್ಞಾನ? ಯಾವುದು ಶುದ್ಧವಾದ ಸತ್ಯವಾದ ಜ್ಞಾನ ಇರುತ್ತೆ? ಭಗವದ್ಗೀತೆ ಸದ್ಗುರುಗಳ ಜ್ಞಾನ ಇರುತ್ತೆ, ಶ್ರೀಕೃಷ್ಣನ ಜ್ಞಾನ ಇರುತ್ತೆ. ಅದು ಸತ್ಯವಾದ ಜ್ಞಾನ. ಯಾವ ಮನಸ್ಸಿನಲ್ಲಿ ಆ ಜ್ಞಾನ ಸ್ಥಾಪಿತವಾಗಿರುತ್ತೆ ಅದೇ ಧರ್ಮಕ್ಷೇತ್ರ, ಅದೇ ಮನಸ್ಸು ಸ್ವಾಮಿ. ಆ ಲೆಕ್ಕಾಚಾರ ಆ ಮಗುಗೆ ಕಷ್ಟ ಆಗ್ಬೋದು ಅಥವಾ ಸುಲಭ ಆಗ್ಬೋದು, ಎರಡನ್ನೂ ಬದಲಾಯಿಸ್ಕೊಳ್ಳುವಂತ ಒಂದು ಶಕ್ತಿ ಆ ಮಗುಗೆ ಅಮ್ಮನ ಮೂಲಕ ಅಪ್ಪನ ಮೂಲಕ ಸಿಗ್ತಾ ಇದೆ. ಅದೇ ರೀತಿ ನಿಮಗೆ ನನಗೆ ಹೊಲಸನ್ನಿಟ್ಕೊಂಡ್ರೆ ಕುರುಕ್ಷೇತ್ರ, ಅದೇ ಮನಸ್ಸಿನಲ್ಲಿ ಹಸನಾಗಿರೋ ಒಂದು ಸತ್ಯ ಇಟ್ಕೊಂಡ್ರೆ ಧರ್ಮಕ್ಷೇತ್ರ.
ಎರಡೂ ನಿಮಗೆ ನನಗೆ ಬಿಟ್ಟಿರುವಂತ ಒಂದು ನಿರ್ಧಾರ. ನಾನು ಆ ನಿರ್ಧಾರವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ನನಗೆ ಜೀವನ ಒಂದು ಕುರುಕ್ಷೇತ್ರ. ನನ್ನವರು, ತನ್ನವರು, ಬೇರೆಯವರು, ಯುದ್ಧ, ನಂದೇ ಸರಿ, ಅವ್ರದೇ ತಪ್ಪು, ಯುದ್ಧ, ಘರ್ಷಣೆ. ಆ ಘರ್ಷಣೆಯಿಂದ ಉಂಟಾಗದೇನು ಒಂದು ನಾಶ. ಎಂಥ ನಾಶ? ಕುರುಕ್ಷೇತ್ರದಲ್ಲಿ ಆದ ನಾಶ ತರ. ಎಲ್ಲಿಂದ ಶುರುವಾಗ್ತಾ ಇದೆ? ಕೇವಲ ಒಂದು ವಿಚಾರದ ತಪ್ಪಿನಿಂದ. ಒಂದು ರೀತಿಯಲ್ಲಿ ಕುರುಕ್ಷೇತ್ರದ ಮೂಲ ಕಾರಣ ಏನು? ಆ ಧೃತರಾಷ್ಟ್ರ ಅನ್ನೋನು ನನಗೆ ಸಿಕ್ಬೇಕಾಗಿರೋ ರಾಜ್ಯ ನನಗೆ ಸಿಕ್ಲಿಲ್ಲ. ಈ ಒಂದು ಕೊರಗು ನೋಡಿ, ಒಂದು ತಪ್ಪು ವಿಚಾರ ಎಷ್ಟೆಲ್ಲ ವಿನಾಶಕ್ಕೆ ಈಡು ಮಾಡ್ತು. ಹಾಗೆ ತಾನೇ ನಿಮ್ಮ ನನ್ನ ಜೀವನದಲ್ಲೂ ಸಹ ಈ ರೀತಿ ಏನೋ ಒಂದು ಸಣ್ಣ ಕೊರಗಿರುತ್ತೆ. ನೂರಾರು ಒಳ್ಳೇದಿರುತ್ತೆ, ಒಂದೇನೋ ತಪ್ಪಿರುತ್ತೆ. ನೂರೆಲ್ಲ ಚೆನ್ನಾಗಿರುತ್ತೆ, ಯಾರೋ ಮಾತಾಡಿದಾಗ ಏನೋ ಒಂದು ಅವರಲ್ಲಿ ತಪ್ಪಿರುತ್ತೆ. ಅದನ್ನ ನಾವು ಯಾವಾಗಲೂ ಕೇಂದ್ರೀಕೃತ ಮಾಡಿ ಎಲ್ಲ ಹೊಲಸು ಮಾಡ್ಕೊಳ್ತೇವೆ. ಹೀಗೆ ಈ ಒಂದು ಕುರುಕ್ಷೇತ್ರದಿಂದ ಪಾರಾಗಬೇಕು. ಅದನ್ನ ಶ್ರೀಕೃಷ್ಣ ಪರಮಾತ್ಮ ಸದ್ಗುರು ನಮಗೆ ಹಂತ ಹಂತವಾಗಿ ಇನ್ನು ಮುಂದೆ ಹೇಳ್ಕೊಡ್ತಾ ಹೋಗ್ತಾರೆ. ಹೀಗೆ ಇದು ನೀವು ನಾನು ಅರಿತು ಬದಲಾಯಿಸ್ಕೊಳ್ಳಕ್ಕೆ ಇರೋಂಥ ಒಂದು ಜ್ಞಾನ. ಹರಿ ಓಂ. ಧನ್ಯವಾದಗಳು ಸರ್. ಯಾರಿಗೇನಾದರೂ ಪ್ರಶ್ನೆ ಇದೆಯಾ? ಯಾವ್ದಾದ್ರು ವಿಚಾರ ಅದ್ರ ಬಗ್ಗೆ ಕ್ಲಾರಿಟಿ ಬೇಕಾ? ಪ್ರಶ್ನೆ ಏನಿಲ್ಲ. ಆ ಉದಾಹರಣೆ ತುಂಬಾ ಚೆನ್ನಾಗಿತ್ತು. ಮಗು ಕೊಡೋ ಲೆಕ್ಕದ ಉದಾಹರಣೆ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿ ಇದಕ್ಕೆ ಎಕ್ಸಾಂಪಲ್ ಚೆನ್ನಾಗಿತ್ತು. ಹೌದು ಸರ್. ನಾವು ಹೋದ್ ಕ್ಲಾಸ್ ಅಲ್ಲಿ ಗುರುಜಿ ಹೇಳಿದ್ರಲ್ಲಮ್ಮ, ಭಾವರ್ ಹೇಳಿದ್ರಲ್ರಿ, ಇನ್ನೊಬ್ರು ಮಾತು ಎಂಜಲ ಅಂತಂದ್ ಹೇಳ್ಬಿಟ್ಟು ಅದು ಇವಾಗ ನಾವು ನಮ್ಮೊಳಗ ಈಗ ಯಾರೋ ಏನೋ ಹೇಳ್ತಾರ, ಅದನ್ನ ನಾವು ನಮ್ ತಟ್ಟೆ ಒಳಗ ಅವ್ರು ಹಾಕ್ತಾರ್ರಿ. ಊಟ ಮಾಡೋದು ಬಿಡೋದು ನಮಗ್ ಬಿಟ್ಟಿದ್ದು. ಬೇಕಾದನ್ ತಗೊಂಡ್ಬಿಟ್ಟು ಬ್ಯಾಡಾದನ್ ಬಿಟ್ರಿ ಎಷ್ಟ್ ಚೆನ್ನಾಗಿರ್ತತಿ ಜೀವನ ಅಂತಂದ್ ಹೇಳಿ ಇವಾಗ್ಲೂನು ಒಂದ್ ವಾರ ಆದ್ರೂನು ಇದನ್ನ ನಿಭಾಯಿಸ್ಕೊಂಡ್ ಬರ್ತಾ ಇದೇನಿ ಅಮ್ಮ. ಎಷ್ಟ್ ಖುಷಿ ಅನಿಸ್ತೈತಿ ಅಂದ್ರ ಜೀವನ ಒಂದೇ ಒಂದು ವರ್ಡ್ರಿ, ಅದು ತಲ್ಯಾಗ ಎಷ್ಟು ಆಳವಾಗಿ ಬೇರೆ ಇರ್ತತಿ ಅಂತಂದ್ ಹೇಳಿ ಬಾಳ ಖುಷಿ ಅನ್ನಿಸ್ತ್ರಿ. ಒಂದ್ ಬೀಜ ಬಿತ್ತಿದ್ದನ್ನ ಇಡೀ ನಾವ್ ಫಲ ಎಷ್ಟಾದ್ರೂ ಹಣ್ಣ್ ಬಿಟ್ಕೋಬೋದ್ರಿ ಅದ್ರಿಂದ ನಾವು. ಅದು ಎಷ್ಟು ಸ್ವೀಟ್ನೆಸ್ ತುಂಬಿರ್ತೈತಿ ಅಂತಂದ್ ಹೇಳಿದ್ರ ಅದ್ ಬೇರೆದವ್ರು ಕಿತ್ಕೊಂಡ್ ತಿಂದ್ರುನು ರುಚಿ ಬರ್ಬೇಕ್ರಿ ಅವ್ರಿಗೆ, ಅಷ್ಟು ತುಂಬಿರ್ತೈತಿ. ನನಗ ಹಂಗ್ ಬಹಳ ಖುಷಿ ಆತು ಅಮ್ಮ. ಅದೊಂದು ಸೆಂಟೆನ್ಸ್ ಹೇಳಿದ್ದ ಅಲ್ಲ, ಒಂದ್ ವಾರದಿಂದ ನೋಡ್ಕೊಂತ ಬರ್ತಾ ಇದೇನಿ. ತುಂಬಾ ಖುಷಿ ಆತು ಅಮ್ಮ. ತುಂಬಾ ಚೇಂಜ್ ಅನಸ್ತೈತ್ರಿ ಜೀವನದೊಳಗ. ಧನ್ಯವಾದ ರೀ. ಥ್ಯಾಂಕ್ ಯು ರೀ. ಇನ್ನು ಮುಂದೆ ನೀವು ಎಲ್ಲಾನು ವಿಡಿಯೋಸ್ ನೋಡ್ತಾ ಹೋದ್ರೆ ಬಹಳ ಕಲಿಯೋದಿದೆ. ನಮ್ಮ ಜೀವನ ಶೈಲಿನೇ ಬೇರೆ ಆಗೋಗ್ಬಿಡುತ್ತೆ. ಇವಾಗ ಏನಿದೀವೋ ಅದಕ್ಕೆ ಭಿನ್ನವಾಗಿ ನಾವು ವರ್ತಿಸ್ತೀವಿ. ಆ ಬದಲಾವಣೆ ನಮ್ಮಲ್ಲಿ ಕಂಡು ಬರುತ್ತೆ. ಅದು ಇವತ್ತಿಂದ ಅನಸ್ತಮ್ಮ, ಇನ್ನೊಬ್ರಿಗೆ ಕಷ್ಟ ಆಗಿರೋದ್ ನಮಗೂ ಯಾಕೆ ಕಷ್ಟ ಅಂತಂದ್ ಅನಸ್ಬೇಕ್ರಿ. ನಮ್ಗೆ ಎಷ್ಟು ಸರಳ ಅನಸ್ಬೋದಲ್ಲ, ಅದು ಅವ್ರಿಗೆ ಕಷ್ಟ ಇರ್ಬೋದು ಅಂತಂದ್ ಹೇಳಿ. ಎಷ್ಟು ಸರಳ ಐತ್ರಿ ಜೀವನ ಅಂತಂದ್ ಹೇಳಿ ಕೇಳ್ಕೊಂತ ಹೋದಂಗೆಲ್ಲ ಇಷ್ಟು ಚೆನ್ನಾಗ್ ಅನಸ್ತೈತಿ. ಬಾಳ ಅದು ಬೆಲ್ಲ ತಿಂದವನ್ಗೆ ಅದ್ರ ರುಚಿ ಗೊತ್ತು ಅಂತಂದ್ ಹೇಳಿ ಅನಸ್ತೈತಿ ಅಮ್ಮ. ಎಷ್ಟು ಸರಳ ಐತಿ. ಒಬ್ರೊಬ್ರು ಒಂದು ಸಣ್ಣ ಇವತ್ತಿಂದ ನ್ಯೂಸ್ ಅಂತೂ ನಾ ಕೇಳಿದಾಗ, ಒಂದ್ ಫೋನ್ ಕೊಡ್ಲಿಲ್ಲದಕ್ 6 years ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಾಳ ಅಂತಂದ್ ಹೇಳಿ ಒಂದ್ ನ್ಯೂಸ್ ಕೇಳ್ದೆ ಅಮ್ಮ. ಎಷ್ಟು ಮನಸ್ಸು. ಸಣ್ಣ ಹುಡುಗರ್ರಿ, ಇವಾಗಿನ ಕಲಿತಾ ಬೆಳಿತಾ ಆಟ ಆಡ್ತಾ ಮಾಡ್ತಾ ಬೆಳಿತಿರೋ ಹುಡುಗರು. ಅದ್ರೊಳಗ ತಂದೆ ತಾಯಿ ಪಾತ್ರ ಅಥವಾ ಅವ್ರ ಮನ್ಯಾನವ್ರ ಹೆಂಗಿರ್ತಾರ ಹಂಗ ಇರ್ತೈತಿ ಅಂತಂದ್ ಹೇಳಿ ಅನಸ್ತಮ್ಮ.
ನಮ್ಮನ್ನ ನಾವ್ ತಿದ್ಕೊಂಡ್ರ ನಮ್ ಮಕ್ಳು ನಮ್ಮ ಸುಧಾರಿಸ್ತಾರ. ನಾವು ಯಾವ ತರ ಬೆಳಿತೇವೆ, ನಮ್ಮೊಳಗೆ ನಾವ್ ಸಂಸ್ಕೃತಿ ಬೆಳೆಸ್ಕೊಂತೇವೆ ಆ ತರ ನಮ್ ಮಕ್ಳು ಬೆಳ್ಸೋದು ನಮ್ ಕೈಯಾಗ ಐತಿ ಅಂತ ಹೇಳಿ ನಂಗ ಅನಸ್ತಮ್ಮ. ಮೊಬೈಲ್ನೊಳಗ್ ನೋಡು ಬೇಡ ಅನ್ಲಿಲ್ಲ, ನಿನ್ಗ್ ಇಂತ ನ್ಯೂಸ್ ಇರ್ತೈತಿ ಇದನ್ ನೋಡು ಅಂತ ಹೇಳ್ಕೊಟ್ಟಾಗ ಅವ್ರದ್ದು ನೋಡೋ ರೀತಿ ದಿನದಿಂದ ದಿನ ಚೇಂಜ್ ಆಕೊಂತ ಹೋಗ್ತೈತಿ ಅಮ್ಮ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅವ್ರ ಮೊಬೈಲ್ ಅನ್ನದ ಬಿಟ್ಟು ಹೋಗ್ತಾರ್ರಿ, ಯಾಕಂದ್ರೆ ತಮ್ಮೊಳಗ್ ತಾವ್ ನೋಡ್ಕೊಂತಾರ. ಅದನ್ನ ಕಲಿಸ್ಕೊಟ್ರು ಆಗ್ತೈತಿ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಖರೆ ನನಗ್ ಇವತ್ತ ಅದ್ ನ್ಯೂಸ್ ಕೇಳ್ದಾಗಿಂದ ಸಾಯಂಕಾಲದಿಂದ ಇಷ್ಟು ಡೀಪ್ ಆಗಿ ಹೊಂಟೇನಲ್ಲ, ಮೊಬೈಲ್ ಅನ್ನ ನಾವ್ ಹೆಂಗ್ ಯೂಸ್ ಮಾಡ್ಕೊಂತೇವೆ ಹಂಗ ಐತಿ ಅಂತ ಹೇಳಿ ಹಂಗ ಅನಸ್ತಮ್ಮ. ಅದ್ರೊಳಗು ಇದು ಭಗವದ್ಗೀತಾ ಅನ್ನೋದಲ್ಲ, ನಮ್ಮೊಳಗಿನ್ ನಾವು ಅರಿವು ತಗೊಳಕಲ್ಲ, ಬಹಳ ಅಂದ್ರ ಬಹಳ ಚಲೋ ಐತಿ. ಕಲಿತಾ ಇದ್ರು ಒಂದೊಂದು ಇವಾಗ ಗುರುಜಿ ಹೇಳ್ತಾರಲ್ರಿ, ಭಾವಾರ್ ಹೇಳ್ತಾರ, ಒಂದೊಂದ್ ಅಕ್ಷರನು ನಿಮಗ ಆಳ್ವಾಗ್ ನೋಡ್ಕೊಂತ ಹೋದ್ರಿ ಅಂತ ಹೇಳಿದ್ರ ಅದ್ರದ್ ಅರ್ಥ ಬೇರೆ ನಮ್ನಿಯಾಗ ಕಾಣಿಸ್ತೈತಿ ಅಂತ ಹೇಳ್ಬಿಟ್ಟು ಅದ್ ಖರೆ ಅಂದ್ರ ಬಹಳ ಬಹಳ ಸತ್ಯ ಅಮ್ಮ. ಒಂದ್ ಮಿರರ್ ಇದ್ದಂಗ್ರಿ, ನಮ್ಮನ್ನ ನಾವ್ ನೋಡ್ಕೊಳಕ್ ಭಗವದ್ಗೀತಾ ಅನ್ನೋದೊಂದು ಮಿರರ್ ಅಂತ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಧನ್ಯವಾದ ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಸರಿ, ಇವತ್ತ ಕ್ಲಾಸ್ ಹಲೋ, ಮುಗಿಸ್ಬೋದಲ್ವಾ ಸರ್? ಹೇಳಿ ಯಾರಾದ್ರೂ ಹೇಳಿ. ಯಾರಾದ್ರೂ ನಮ್ಗೆ ಹರ್ಟ್ ಆಗುವಂಗ್ ಮಾತಾಡಿದ್ರೆ ಅದನ್ನು ನಮ್ ಪ್ರತಿಬಿಂಬ ಅಂತ ಅನ್ಕೋಬೇಕಾ? ಇವಾಗ ಅಮ್ಮ ಯಾರೋ ಒಬ್ರು ಏನೋ ಹೇಳ್ತಾರೆ. ಈಗ ಹಾ ಒಂದು ಒಂದು ಸಣ್ಣ ಕತೆ ಹೇಳ್ತೇನೆ ಅಮ್ಮ. ಹಾ ಆ, ಒಂದು ಮಗು ಸ್ಕೂಲಿಂದ ಓಡ್ಕೊಂಡು ಬಂತಂತೆ. ಹಾ ಆಗ ಆ ಅಪ್ಪನ ಹತ್ರ ಹೋಗಿ ಅಳ್ತಾ ಹೇಳ್ತಂತೆ, ಅಪ್ಪ ಹ್ಮ್ ಅಪ್ಪ ಇವತ್ತು ನನ್ನನ್ನ ಎಲ್ಲಾರು ಕತ್ತೆ ಕತ್ತೆ ಅಂತ ಕರೆದ್ಬಿಟ್ರು ಅಪ್ಪ, ನಂಗೆ ಹ್ಮ್ ಬಹಳ ದುಃಖ ಆಗೋಯ್ತು ಅಂತ. ಹ್ಮ್ ಅದಕ್ಕೆ ಅಪ್ಪ ಹೇಳಿದ್ರಂತೆ, ಅಯ್ಯೋ, ಕತ್ತೆ ಅಂದ್ರೆ ದುಃಖ ಆಗ್ಬೇಕಾ? ಹ್ಮ್ ಯಾಕೆ ಅಂತ ಕೇಳಿದ್ರಂತೆ. ಆಗ ಆ ಮಗು ಹ್ಮ್ ಹೇಳ್ತಂತೆ, ಅಲ್ಲ ಮತ್ತೆ ಕತ್ತೆ ಅಂದ್ರೆ ದಡ್ಡ ಪ್ರಾಣಿ ಅಲ್ವಾ, ಅದು ಏನು ಹ್ಮ್ ಉಪಯೋಗ ಮಾಡದೇ ಇರೋ ಪ್ರಾಣಿ, ನನ್ನನ್ನ ಆ ಹ್ಮ್ ರೀತಿ ಹೋಗ್ಬಿಟ್ರಲ್ಲಪ್ಪ ಅಂತ ಮಗು ದುಃಖ ಪಡ್ತಂತೆ. ಅದಕ್ಕೆ ಹ್ಮ್ ಅಪ್ಪ ಏನ್ ಮಾಡಿದ್ರಂತೆ, ಹೌದಾ ಮಗು ಬಾಯಿಲಿ ಅಂತ ಹೇಳಿ ಅಲ್ಲಿ ಅವ್ರ ಮನೆ ಹತ್ರ ಒಂದು ಅಗಸರದ ಜಾಗ ಇತ್ತಂತೆ, ಅಲ್ಲಿ ಕರ್ಕೊಂಡು ಹೋದ್ರಂತೆ. ನಾನು ಈಗ ಇಲ್ಲಿ ನೋಡ್ತಾ ಇರೋ ಮಗು ಏನ್ ಮಾಡ್ತಾರೆ ಅವರು ಅಗಸರು ಅಂತ ಹ್ಮ್ ಹೇಳಿದ್ರಂತೆ. ಆ ಹ್ಮ್ ಮಗು ನೋಡ್ತಾ ಇತ್ತಂತೆ, ಆ ಅಗಸರು ಅಲ್ಲಿ ಅವರು ಕತ್ತೆಗಳನ್ನ ಉಪಯೋಗ ಮಾಡ್ತಾರಲ್ವಾ, ಆ ಹ್ಮ್ ಕತ್ತೆ ಮೇಲೆ ತುಂಬಾ ದೊಡ್ಡ ದೊಡ್ಡ ಗಂಟುಗಳನ್ನ ಇಟ್ಟು ಒಬ್ಬ ಸ್ವಲ್ಪ ಮುದುಕಾಗಿರೋ ಒಬ್ಬ ಅಗಸ ಆ ಕತ್ತೆ ಮೇಲೆಲ್ಲ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ನಂತೆ. ಆ ಕತ್ತೆ ಹ್ಮ್ ತನ್ನ ಪಾಡಿಗೆ ತಾನು ನಡ್ಕೊಂಡು ಆ ಅಗಸಿನ ಮನೆ ಕಡೆಗೆ ಹೋಯ್ತಂತೆ. ಅವಾಗ ಹ್ಮ್ ಆ ಮಗುನ ಕೇಳಿದ್ರಂತೆ ಅಪ್ಪ, ಏನು ಇವಾಗ ಏನ್ ಅನ್ನಿಸ್ತು ಹ್ಮ್ ಮಗು ಅಂತ. ಆ ಮಗು ಹ್ಮ್ ಹೇಳ್ತಂತೆ, ಅಲ್ಲ ಅಪ್ಪ, ಆ ತಾತನ್ಗೆ ಅಷ್ಟು ದೊಡ್ಡ ಗಂಟನ್ನ ಹೊರಲಿಕ್ಕೆ ಆಗ್ತಿರ್ಲಿಲ್ಲ, ಈ ಕತ್ತೆ ಇರ್ಲಿಲ್ಲ ಹ್ಮ್ ಅಂತಿದ್ರೆ ಆ ತಾತ ಹೇಗಾದ್ರೂ ಈ ಕೆಲಸ ಮಾಡಕ್ ಆಗ್ತಿತ್ತು. ಓ, ಹ್ಮ್ ಆ ಕತ್ತೆ ಬಹಳ ಉಪಯೋಗ ಮಾಡ್ತಲ್ವಾ. ಆಮೇಲೆ ಹ್ಮ್ ಇನ್ನೊಂದು ಏನ್ ನೋಡಿದೆ ಗೊತ್ತಾಪ, ಆ ಕತ್ತೆ ಅದ್ರ ಪಾಡ್ಗ ಅದ್ ನಡ್ಕೊಂಡು ಹೋಯ್ತು. ಎಷ್ಟು ಹ್ಮ್ ಕರೆಕ್ಟ್ ಹೋಯ್ತು ನೋಡಪ್ಪ, ಆ ಮನೆಗೇನೇನೆ. ಆ ಹ್ಮ್ ಆ ತಾತ ಏನು ಅದನ್ನ ಹಿಡ್ಕೊಳ್ಬೇಕಾಗಿಲ್ಲ, ಏನೂ ಇಲ್ಲ. ಎಲ್ರೂ ಹ್ಮ್ ಆ ಕತ್ತೆನ ದಡ್ಡ ದಡ್ಡ ಅಂತಾರೆ, ನನ್ಗೇನು ಆ ಹ್ಮ್ ದಡ್ಡ ಅಲ್ಲ, ಬಹಳ ಪಾಪ ಕಷ್ಟಪಟ್ಟು ಕೆಲಸ ಮಾಡುತ್ತೆ. ಆ ಹ್ಮ್ ಪರವಾಗಿಲ್ಲ ಅಪ್ಪ, ಅವರು ಈ ಯಾರೋ ನನ್ನನ್ನ ಕತ್ತೆ ಅಂದ್ರಲ್ಲ, ಅವ್ರಿಗೆ ಗೊತ್ತಿಲ್ಲ. ಹ್ಮ್ ಈಗ ಹ್ಮ್ ಹ್ಮ್ ಅವ್ರ ಮನಸ್ಸಿನಲ್ಲಿ ಹ್ಮ್ ಕತ್ತೆ ಅಂದ್ರೆ ಬರೀ ದಡ್ಡ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಹ್ಮ್ ಈಗ ಗೊತ್ತಾಯ್ತು ಅಪ್ಪ ಅಂತ ಹೇಳಿದ್ರಂತೆ ಆ ಮಗು. ಹ್ಮ್ ಇದು ಹ್ಮ್ ಕತೆ ಅಮ್ಮ. ಹ್ಮ್ ಈಗ ಅದೇ ಅದೇ ನಿಟ್ಟಿನಲ್ಲಿ ನಿಮಗೆ ನನಗೆ ಯಾರಾದ್ರೂ ಹಾ ಹೇಳ್ತಾರೆ, ಹ್ಮ್ ಸರಿ ಅವ್ರು ಹೇಳಿದಾಗ ಅದನ್ನ ಯಾವ ಹ್ಮ್ ರೀತಿಯಲ್ಲಿ ನೋಡ್ಬೇಕು ಅನ್ನೋದು ನಿಮ್ಮಲ್ಲಿ ಒಂದು ಶಕ್ತಿಯಮ್ಮ. ಹ್ಮ್ ಓ ಅದ್ರ ಮೇಲೆ ಡಿಪೆಂಡ್. ಹ್ಮ್ ಸರಿ ಸರಿ. ಸುಮ್ನೆ ಬಿಟ್ರೆ, ಹೋಗುತ್ತಾ ಅದು, ಅಥವಾ ಅದಕ್ಕೆ ಪ್ರತ್ಯುತ್ತರ ಕೊಡ್ಬೇಕಾ? ಅಮ್ಮ, ಅದು ಆಯಾ ಹಲೋ. ಸಂದರ್ಭಕ್ಕೆ ಅನುಸಾರವಾಗಿ ನಾವು ವರ್ತನೆ ಮಾಡಬೇಕಾಗತ್ತೆ. ಆದ್ರೆ ಮೊಟ್ಟ ಹ್ಮ್ ಮೊದಲನೇದಾಗಿ ನಾವು ಏನನ್ನ ಹ್ಮ್ ಕಲ್ತ್ಕೊಳ್ಬೇಕು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಹ್ಮ್ ಯಾವುದೇ ವಿಚಾರ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ಆ ವಿಚಾರದ ಮೂಲಕ ನನಗೆ ನನ್ನ ಹ್ಮ್ ಮನಸ್ಸಿನಲ್ಲಿ
ಬೇರೆ ಬೇರೆ ರೀತಿಯ ಭಾವನೆಗಳು ಉಂಟಾಗುತ್ತೆ. ಈಗ ಕತ್ತೆ ಅನ್ನೋದು ನಾನು ನನ್ನ ಮನಸ್ಸಿನಲ್ಲಿ ಅದು ದಡ್ಡ ಪ್ರಾಣಿ ಅಂತ ಇದ್ದಾಗ, ಯಾರಾದರೂ ನಾನು ಕತ್ತೆ ಅಂತ ಹೇಳಿದಾಗ ನಾನು ಏನು ಅನ್ವಯ ಮಾಡ್ಕೊಳ್ತಾ ಇದ್ದೀನಿ? ನಾನು ಕತ್ತೆ, ಕತ್ತೆ ಅಂದ್ರೆ ದಡ್ಡ ಪ್ರಾಣಿ ಅನ್ನೋ ವಿಚಾರದಿಂದ ನಾನು ನನ್ನ ಮನಸ್ಸಿನಲ್ಲಿ ಉದ್ವೇಗಕ್ಕೆ ಒಳಗಾಗ್ತಿರೋದು. ಹಾಗಾಗಿ ಎರಡು ನಾನು ಸತ್ಯವನ್ನು ಅರಿಬೇಕು. ಮೊದಲನೇ ಸತ್ಯ ಏನು? ಕತ್ತೆ ಅನ್ನೋದು ದಡ್ಡನ, ಜಾಣನ, ಅದನ್ನ ಅರಿಬೇಕು. ಎರಡನೇದು, ನಾನ್ ಯಾರು? ಅವರು ನೀನು ಕತ್ತೆ ಅಂತ ಹೇಳಿದಾಗ ಏನನ್ನ ಕುರಿತಾಗಿ ಕತ್ತೆ ಅಂತ ಇದ್ದಾರೆ? ಈ ದೇಹ ಅಂತೂ ಕತ್ತೆ ದೇಹ ಇಲ್ಲ. ಯಾಕಂದ್ರೆ ಇದು ಕತ್ತೆ ಕಿವಿ ಇಲ್ಲ, ಕತ್ತೆ ಬಾಲ ಇಲ್ಲ, ಕತ್ತೆ ತರ ಧ್ವನಿ ಇಲ್ಲ, ಕತ್ತೆ ತರ ಬಾಯಿ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ದೇಹವನ್ನ ಕುರಿತಾಗಿ ಕತ್ತೆ ಅಂತ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ವರ್ತನೆಯನ್ನ ನೋಡಿ ಕತ್ತೆ ಅಂತ ಹೇಳಿರಬಹುದು. ಇದನ್ನೆಲ್ಲ ವಿಚಾರ ಮಾಡೋ ಶಕ್ತಿಯನ್ನ ನೀವು ನಾನು ಬೆಳೆಸ್ಕೊಳ್ಬೇಕಾಗತ್ತೆ. ಇದ್ರ ಮೂಲಕ ನೀವು ನಾನು ಅವ್ರು ಹೇಳ್ತಿರೋದು ಸತ್ಯನಾ, ಅವ್ರು ಹೇಳ್ತಿರೋದ್ರಲ್ಲಿ ಏನಾದ್ರೂ ನಿಜ ಇದೆಯಾ ಇಲ್ವಾ, ಅದನ್ನ ವಿಚಾರ ಮಾಡಿ ಅದನ್ನ ತಗೊಳ್ಬೇಕಾ ಬೇಡವಾ ಅನ್ನೋ ಶಕ್ತಿಯನ್ನ ನೀವು ನಾನು ಬೆಳೆಸ್ಕೊಳ್ಬೇಕಾಗತ್ತೆ. ಅಂದ್ರೆ ನಿಮಗೆ ನನಗೆ ಈ ರೀತಿ ಏನೋ ಬರುತ್ತಲ್ಲ, ಬರೋದನ್ನ ಏನ್ ಬಂತು, ಅದ್ರಲ್ಲಿ ಏನ್ ತಗೊಳ್ಬೇಕು, ಏನ್ ಬಿಡ್ಬೇಕು ಅನ್ನೋ ಒಂದು ವಿವೇಕವನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಅಮ್ಮ. ಅದ್ರ ಮೂಲಕ ನೀವು ನಾನು ಶಾಂತವಾಗಿರ್ಬೋದು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಏನು, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತ ಅಂತ ಒಂದು ಗಾದೆ ಇದೆ. ಏನ್ ಅರ್ಥ? ನಾಯಿಗಳು ಅಂತಂದ್ರೆ ಏನು, ಬೊಗಳೋ ಗುಣ ಇರುತ್ತೆ. ಹರ್ಟ್ ಮಾಡಿದ್ರು ಆತರ ಅನ್ಕೊಂಡ್ ಸುಮ್ನೆ ಆಗ್ಬಿಡದ? ಅಲ್ಲ, ಸುಮ್ನೆ ಆಗ್ಬಿಡೋದು ಅಲ್ಲ. ಈಗ ಹರ್ಟ್ ಆಗ್ತಾ ಇದೆ ಅನ್ನೋದು ಯಾರು ಹೇಳ್ತಾ ಇರೋದು? ಹರ್ಟ್ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಏನ್ ಹರ್ಟ್ ಆಗ್ತಾ ಇದೆ? ಈಗ ಉದಾಹರಣೆಗೆ ಆ ಕತ್ತೆ ಅಂತ ಹೇಳಿದಾಗ ಆ ಮಗುಗೆ ಯಾಕೆ ಹರ್ಟ್ ಆಯ್ತು? ಆ ಮಗು ಮನಸ್ಸಿನಲ್ಲಿ ನಾನ್ ಬಹಳ ಬುದ್ಧಿವಂತ ಅನ್ನೋ ಏನೋ ಒಂದು ವಿಚಾರ ಇರುತ್ತೆ. ಕತ್ತೆ ಅನ್ನೋದು ದಡ್ಡ ಪ್ರಾಣಿ ಅನ್ನೋ ವಿಚಾರ ಯಾರೋ ಹಾಕಿದಾಗ ಆ ಮಗು ಮನಸ್ಸಿನಲ್ಲಿ ನಾನು ಬುದ್ಧಿವಂತ, ನನ್ ದಡ್ಡನ ಅನ್ನೋ ಒಂದು ಘರ್ಷಣೆ ಶುರುವಾಗತ್ತೆ. ಆ ಘರ್ಷಣೆಯಿಂದ ಮಗುಗೆ ಒಂದು ಬೇಜಾರು ಅಂತ ಆಗಿದ್ದು. ಈಗ ಅದಕ್ಕೇನೇನೆ ಮುಖ್ಯವಾಗಿ ಅರಿಬೇಕಾಗಿರೋದು, ನಾನ್ ಯಾರು? ಅದೇನೇ ಮೊಟ್ಟ ಮೊದಲನೇದಾಗಿ ಶ್ರೀಕೃಷ್ಣ ನಿಮಗೆ ನನಗೆ ಹೇಳ್ಕೊಡೋ ಅಂತ ಒಂದು ಸತ್ಯ. ಹೌದು ಹೌದು. ಕತ್ತೆ ಅಂತ ಹೇಳಿದಾಗ ದೇಹನ ನಾನು, ಅಥವಾ ನಾನು ಮಾಡ್ತಿರೋ ಈ ವರ್ತನೆಗಳೇ ನಾನಾ? ಯಾರು ಅನ್ನೋ ವಿಚಾರ ಅಲ್ಲಿ ಅರಿವಿಲ್ದೇ ಇರೋದ್ರಿಂದ ಆ ಮಗುಗೆ ಕತ್ತೆ ಅಂತ ಬೇಜಾರಾಯ್ತು. ಹಾಗಾಗಿ ನಾವು ಮೊಟ್ಟ ಮೊದಲನೇದಾಗಿ ಯಾರು ನಾನು ಅಂತ ಅರಿಬೇಕಾಗತ್ತೆ. ಅದನ್ನ ಅರಿಲಿಕ್ಕೆ ಮುಂಚೆ ಈ ರೀತಿ ವಿಚಾರ ಮಾಡ್ಬೋದು. ಕತ್ತೆ ಅಂತ ದೇಹ ಕತ್ತೆ ತರ ಇಲ್ಲ, ಇನ್ನು ನನ್ನ ವರ್ತನೆಯಲ್ಲಿ ಏನೋ ತಪ್ಪಿರಬಹುದು, ಹಾಗಾಗಿ ಅವರು ಆ ರೀತಿ ಹೇಳಿರಬಹುದು. ಇದು ಒಂದು ದೃಷ್ಟಿಕೋನ. ಅಥವಾ ಅವ್ರಿಗೆ ನಾನು ಮಾಡ್ತಿರೋ ವರ್ತನೆ ಅವ್ರಿಗೆ ಅರ್ಥವಾಗಿಲ್ಲ, ಆದ್ರೆ ನಾನ್ ಶಾಂತವಾಗಿರ್ಬೋದು. ನನ್ಗೆ ಅವರು ಹೊಗಳ್ಳಿ ತೆಗಳ್ಳಿ ನಾನ್ ಯಾವಾಗ್ಲೂ ಶಾಂತವಾಗಿರೋದನ್ನ ಕಲಿಬಹುದು. ಸರಿ ಸರಿ. ಅಲ್ಲ, ಕೆಲವರು ನನ್ಗೇನಾಯ್ತು ಅಂದ್ರೆ, ನನ್ಗೆ 2 ಹೆಣ್ಮಕ್ಳು. ನಾನು ಏನೋ ತಗೊಂಡ ತಕ್ಷಣ ಒಂದ್ ಅಜ್ಜಿ ಹೇಳಿದ್ರು, ಒಂದು 70+ ಹೇಳಿದ್ರು, ಹೆಣ್ಣು ಮಕ್ಕಳಿಗೆ ಏನಕ್ಕೆ ಮಾಡೋದು, ಕಂಡವ್ರ ಮನೆಗೆ ಮಾಡ್ದಾಗ ಅನ್ಸುತ್ತೆ, ನೀನ್ ಏನಕ್ಕೆ ಅವ್ರಿಗೆಲ್ಲ ಕಷ್ಟಪಡ್ತೀಯಾ ಅಂತ ಹೇಳಿದ್ರು. ನನ್ಗೆ ಸ್ವಲ್ಪ ನೋವಾಯ್ತು. ಅವ್ರು ನನ್ನ ಮಕ್ಳು ತಾನೇ ಅಂತ ನನ್ಗೆ ನೋವಾಯ್ತು. ಆಮೇಲೆ ಪಕ್ಕದಲ್ಲಿದ್ದವರು, ನೀನ್ ಬಿಡ್ಬೇಡ ಅವ್ರಿಗೆ, ಜೋರ್ ಮಾಡು ಆತರ ಹೇಳಿದ್ರು, ನಿನ್ ಸರಿ ಇಲ್ಲ ಅವ್ರು ಹೇಳಿದ್ದು ಅಂತ ಅವ್ರು ಹೇಳಿದ್ರು. ನನ್ಗೆ ತುಂಬಾ ಹರ್ಟ್ ಆಯ್ತಲ್ಲ, ಸುಮ್ನೆ ಆಗ್ಬಿಟ್ಟೆ. ಏನ್ ಮಾತಾಡ್ಬೇಕು ಸರಿಯಾಗಿ, ಅವ್ರಿಗೆ ಸರಿಯಾಗಿ ಹೇಳೋ ಅಂತ ಪರಿಸ್ಥಿತಿ, ವರ್ಡಿಂಗ್ಸ್ ನನ್ಗೆ ತಕ್ಷಣ ಒಳಿಲಿಲ್ಲ, ಸುಮ್ನೆ ಆಗ್ಬಿಟ್ಟೆ. ಅದಕ್ಕೆ ಅವರು ಏನಂದ್ರೆ ಒಂಥರ ಅವ್ರಿಗೆ ಅಹಮ್ಮು, ನಾ ಎಲ್ರುನು ಒಂಥರ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಅದ್ರಿಂದ ನನ್ಗೆ ಹೇಳಿದ್ರು ಅಂತ ಈಗ ಅನ್ನಿಸ್ತಾ ಇದೆ. ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬಹುದು? ನಾನ್ ಸುಮ್ನೆ ಆಗ್ಬಿಟ್ಟೆ. ಈಗ ಅಮ್ಮ, ನೀವು ಒಂದು ಯಾರೋ ಒಬ್ರು ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ಹೋಗ್ಬಿಟ್ಟು ಕೈಯೊಡ್ಡಿ ನನ್ಗೆ ಭಿಕ್ಷೆ ಕೊಡಿ ಅಂತಾರೆ ಅಂತ ಅನ್ಕೊಳ್ಳಿ.
ಹ್ಮ್ ಅವರು ಜೇಬು ಕೈ ಹಾಕಿದ್ರು. ಹ್ಮ್ ಅವ್ರ ಜೇಬಿಂದ ಏನೋ ತೆಗೆದ್ರು. ಹ್ಮ್ ಅವ್ರ ಕೈನಲ್ಲಿ ಏನಿರುತ್ತೆ ಅಮ್ಮ? ಗೊತ್ತಿಲ್ಲ. ಏನಿರಬಹುದು ದುಡ್ಡು. ಅವ್ರ ಕೈನಲ್ಲಿ? ಅವ್ರ ಜೇಬಿಂದ ತೆಗೆದಾಗ ಹಣ ಕೈಯಲ್ಲಿ ಏನಿರ್ಬೋದು? ಹಣ ಇರ್ಬೋದಾ? ದುಡ್ಡು. ಇಲ್ಲ ಅಮ್ಮ, ಸ್ವಲ್ಪ ಹ್ಮ್ ವಿಚಾರ ಮಾಡಿ ನೋಡಿ. ಅವ್ರ ಕೈನಲ್ಲಿ ಏನಿರುತ್ತೆ ಅಂದ್ರೆ, ಅವ್ರ ಹ್ಮ್ ಜೇಬ್ ಏನಿರುತ್ತೆ ಅದು ಮಾತ್ರ ಅವ್ರ ಕೈನಲ್ಲಿ ಇರಕ್ ಸಾಧ್ಯ. ಹೌದು ಹೌದು ಹೌದು. ಅವ್ರೇನಾದ್ರೂ ಬೆಳಗ್ಗೆ ಹಣ ಇಟ್ಕೊಂಡಿದ್ರೆ ಹಣ ಬರುತ್ತೆ, ಅವ್ರು ಬೆಳಗ್ಗೆ ಅದ್- ಏನಾದ್ರೂ ಚೀಟಿ ಇಟ್ಕೊಂಡಿದ್ರೆ ಚೀಟಿ ಬರುತ್ತೆ. ಅವ್ರು ಹ್ಮ್ ಏನು ಇಟ್ಕೊಂಡಿಲ್ಲ ಅಂದ್ರೆ ಏನು ಬರಲ್ಲ ಅಲ್ವಾ? ಹ್ಮ್ ಹೌದು ಹೌದು. ಹಾಗೇನೆ ಜೀವನದಲ್ಲಿ ಪ್ರತಿಯೊಬ್ರು ಮಾತು ಹ್ಮ್ ಅಂತ ಆಡಿದಾಗ ಅವ್ರು ಏನ್ ಹ್ಮ್ ಮಾತನಾಡ್ಲಿಕ್ಕೆ ಸಾಧ್ಯ? ಹ್ಮ್ ಅವ್ರಿಗೆ ಹ್ಮ್ ಏನ್ ಗೊತ್ತು ಅದನ್ನ ಮಾತಾಡ್ಲಿಕ್ಕೆ ಸಾಧ್ಯ. ಹ್ಮ್ 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 ಹಾಗಾಗಿ ಹ್ಮ್ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅದು ಮುಖ್ಯ ಅಲ್ಲ. ಹ್ಮ್ ಅವರಲ್ಲಿ, ಈಗ ಹ್ಮ್ ನಾವು ಆಗ್ಲೇ ಮಾತಾಡಿದ್ವಿ ಗಿಣಿ ಕತೆ. ಆ ಹ್ಮ್ ಗಿಣಿ ಕೊಚ್ಚು ಕೊಲ್ಲು ಅಂತ ಯಾಕೆ ಹೇಳ್ತು? ಅದೇ ಹ್ಮ್ ಅದನ್ನ ಮಾಡುದು. ಪರಿಸರ. ಅದು ಅದು ಸಂಸ್ಕೃತಿ, ಅದು ಸಂಸ್ಕಾರ ಅಲ್ವಾ? ಇರೋ. ಅದ್ರ ಸಂಸ್ಕಾರ ಅದು. ಹೌದು. ಆದ್ರೆ ನನಗೇನು ಒಂದು ಶಕ್ತಿ ಇದೆ, ನಿಮಗೇನ್ ಶಕ್ತಿ ಇದೆ? ಹ್ಮ್ ಆ ಹ್ಮ್ ಗಿಣಿ ಕೊಚ್ಚು ಕೊಲ್ಲು ಅಂತ ಹೇಳಿದಾಗ್ಲೂ ನಾನು ಶಾಂತವಾಗಿರ್ಬೋದು. ಆ ಓಹೋ. ಗಿಣಿ ಹ್ಮ್ ಬಾಪ ನೀರ್ ಕೊಡ್ತೀನಿ ಅಂತ ಹೇಳಿದಾಗ್ಲೂ ನಾನು ಶಾಂತವಾಗಿರ್ಬೋದು. ಓ, ಹ್ಮ್ ಇದು ನಿಮಗೆ ನನಗೆ ಇರೋ ಬಿಡುಗಡೆಯ ಶಕ್ತಿ. ಆ, ಅಲ್ಲ ಆತರ ಇನ್ನು ಇದ್ರೆ ಇನ್ನೊಂದ್ ಕಲ್ಲು ಹಾಕ್ಬೋದಲ್ಲ ಅವರು. ಹೇಗಿದ್ರು ನಾನು ಅದು ನಂತರದ ಕೆಲಸ. ಅನ್ಸ್ಕೊಳ್ತೀನಿ. ಅದು ನಂತರದ ಕೆಲಸ. ಈಗ ನೋಡಿ, ಇನ್ನೊಂದು ಮೊದಲು ನೀವು ಇಟ್ಕೊಂಡ್ಬೋದು. ಶಾಂತವಾಗಿರೋದನ್ನ ಕಲ್ತ್ಕೊಳ್ಳಿ. ಅದ ನಂತರ ಹ್ಮ್ ಅವ್ರಿಗೆ ಯಾವ ಹ್ಮ್ ಹ್ಮ್ ರೀತಿ ಸಹಾಯ ಮಾಡಬಹುದು, ಹ್ಮ್ ಅಥವಾ ಅವ್ರಿಗೆ ಯಾವ ರೀತಿ ನಾವು ಆ ಬುದ್ಧಿ ಕಲಿಸ್ಬೋದು, ಅದು ನಂತರದ ಕೆಲಸ. ಯಾಕಂದ್ರೆ ನಾನೇ ಹ್ಮ್ ಶಾಂತವಾಗಿ ಹ್ಮ್ ಹ್ಮ್ ಅಂತಂದ್ರೆ ನಾನು ಇನ್ನೊಬ್ರಿಗೆ ಏನ್ ಹ್ಮ್ ಕಲಿಸ್ಲಿಕ್ಕಾಗತ್ತೆ? ಹ್ಮ್ ನಾನ್ ಹ್ಮ್ ನನ್ನ ಹ್ಮ್ ಜೇಬ್ನಲ್ಲಿ ಕೈ ಹಾಕಿ ತೆಗೆದ್ರೆ ಏನ್ ಸಿಕ್ಕತ್ತೆ? ನನ್ನ ಅದೇ ಜೇಬ್ನಲ್ಲಿ ಸಿಗುತ್ತೆ. ಅದು ಸಿಕ್ಕತ್ತೆ. ನನ್ನ ಹ್ಮ್ ಮನಸ್ಸಿನಲ್ಲಿ ರೋಷ ತಾಪ ಎಲ್ಲ ಇದ್ದಾಗ ನಾನು ಏನ್ ಕೊಡ್ತೀನಿ ಇನ್ನೊಬ್ಬರಿಗೆ? ರೋಷ ತಾಪನೇ ಅದೇ ಕೊಡ್ತೀನಿ ಅದೇ ಅಲ್ವಾ? ಬೇವಿನ ಮರ ಬೇವೇ ಬಿಡುತ್ತೆ, ಅಲ್ವಾ? ಕಹಿನೇ ಬಿಡುತ್ತೆ. ಹಾ, ಹ್ಮ್ ಹಾಗಾಗಿ ಹ್ಮ್ ಮೊದಲನೇದಾಗಿ ನಾನ್ ಶಾಂತವಾಗಿರೋದು ಹೇಗೆ ಅದನ್ನ ಹ್ಮ್ ಕಲ್ತ್ಕೊಳ್ಳೋಣ. ಹ್ಮ್ ಹ್ಮ್ ನಂತರ ಹ್ಮ್ ಇನ್ನೊಬ್ಬರು ಯಾವ ರೀತಿಗೆ ಸಹಾಯ ಮಾಡ್ಬೋದು ಅದು ನಂತರದ ಕೆಲಸ. ಹ್ಮ್ ಹ್ಮ್ ಅದಕ್ಕೆ ಮೊದಲನೇದಾಗಿ ಶ್ರೀಕೃಷ್ಣ ಏನ್ ಹೇಳ್ತಾ ಇರೋದು? ಅರ್ಜುನ, ನೀನ್ ಕೇಳಿಸ್ಕೊಳಪ್ಪ, ಹ್ಮ್ ಇದು ಹ್ಮ್ ಜ್ಞಾನ. ನೀನು ಹ್ಮ್ ಅರ್ಥಕೊಳಪ್ಪ, ಇದು ಜ್ಞಾನ. ಹ್ಮ್ ಹ್ಮ್ ಶ್ರೀಕೃಷ್ಣ ಹ್ಮ್ ಅಲ್ಲಿ ಅರ್ಜುನನಿಗೆ ಹ್ಮ್ ಕುರಿತಾಗಿ ಮಾತಾಡ್ತಿರೋದು ಭಗವದ್ಗೀತೆನಲ್ಲಿ. ಹ್ಮ್ 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 ನೋಡಿ, ಅದೇ ಭಗವದ್ಗೀತೆ ಸಮಯದಲ್ಲಿ ಅಲ್ಲಿ ಹ್ಮ್ ದುರ್ಯೋಧನ ಇದ್ದ, ಅಲ್ಲಿ ಏನೋ ಭೀಷ್ಮ ಇದ್ರು, ಅಲ್ಲಿ ಹ್ಮ್ ನೂರಾರು ಸಾವಿರಾರು ಜನ ಇದ್ರು. ಹ್ಮ್ ಯಾವುದೇ ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಇನ್ನೊಬ್ಬರನ್ನ ಹ್ಮ್ ಕುರಿತಾಗಿ ಮಾತಾಡ್ಲಿಲ್ಲ. ಪ್ರತಿ ಹೌದು. ಶ್ಲೋಕದಲ್ಲೂ ಅರ್ಜುನ, ನೋಡಪ್ಪ ಇದು ಸತ್ಯ ಅಂತ ಅರ್ಜುನನ್ ಕುರಿತಾಗಿ ಮಾತಾಡಿದ್ರು. ಯಾಕೆ? ಹ್ಮ್ 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 ಯಾಕೆ ಅಂತಂದ್ರೆ ಇದು ಹ್ಮ್ ನೀವು ನಾನು ಹ್ಮ್ ಹ್ಮ್ ಕಲ್ತ್ಕೊಳ್ಬೇಕಾಗಿರೋ ವಿಚಾರ. ಹ್ಮ್ 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 ಇನ್ನೊಬ್ರು ಕಲ್ತಿಲ್ಲ ಅಂದಾಗ ಅವ್ರಿಗೆ ಅವ್ರ ಹ್ಮ್ ಜೀವನದಲ್ಲಿ ಈ ಪಾಠ ಹ್ಮ್ ತಾನೇ ತಾನಾಗಿ ಯಾವ ರೀತಿ ಬರಬೇಕು ಅದು ಬರುತ್ತೆ. ಅದನ್ನ ಬರುತ್ತೆ. ನೀವು ನಾನು ಹ್ಮ್ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಸರಿ ಸರಿ. ಈಗ ನೀವು ನಾನು ಸಂತೋಷವಾಗಿ, ಆನಂದವಾಗಿ, ಶಾಂತವಾಗಿ ಇರೋದಕ್ಕೆ ಈ ಬಿಡುಗಡೆ ದಾರಿ ಏನು? ಅವ್ರಿಗೆ ಇಷ್ಟ ಆಗಲ್ಲ. ಹ್ಮ್ ಅದನ್ನ ನಾವು ಅದ್- ಕಲ್ತ್ಕೊಳ್ಳೋಣ. ಹ್ಮ್ ಸರಿ ಸರಿ. ನಾನು ಏನು ಮಾತಾಡದೆ ಇರೋದೇ ಸರಿ ಅಂತ. ನಾನು ಆ ರೀತಿ ಈ- ಹೇಳ್ತಾ ಇಲ್ಲ. ನಾನು ಆ ಹ್ಮ್ ರೀತಿ ಹೇಳ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹ್ಮ್ ಯಾವ ವಿಚಾರದಿಂದ ಮೂಲಭೂತವಾಗಿ ನಿಮಗೆ ಮನಸ್ಸಿಗೆ ನೋವಾಗ್ತಾ ಇದೆ ಹ್ಮ್ ಹ್ಮ್ ಅದನ್ನ ನೀವು ಹ್ಮ್ ಅರಿಬೇಕಾಗತ್ತೆ. ಈಗ ಹ್ಮ್ ಹ್ಮ್ ಇನ್ನು ಸ್ವಲ್ಪ ನಾನು ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಹ್ಮ್ ಹ್ಮ್ ನೋವು ಎಲ್ಲಿಂದ ಶುರುವಾಯ್ತು? ನನ್ನ ಹ್ಮ್ ಮಕ್ಕಳು, ಹ್ಮ್ ನನ್ನ ಹ್ಮ್ ಮಕ್ಕಳ ಕುರಿತಾಗಿ ಈ ರೀತಿ ಯಾರಾದ್ರೂ ಮಾತಾಡೋದ ಸಾಧ್ಯನಾ ಅನ್ನೋ ವಿಚಾರದಿಂದ ನೋವಾಯ್ತು ಅಲ್ವಾ? ಹ್ಮ್ 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 ನನ್ನ ಮಕ್ಕಳು, ಮಮಕಾರ ಎಲ್ಲಿಂದ ಬರ್ತಾ ಇದೆ? ಹ್ಮ್ ಅವರು ಹ್ಮ್ ನನ್ನಿಂದ ಜನ್ಮ ಪಟ್ಟವರು ಅನ್ನೋ ವಿಚಾರ ಇರೋದ್ರಿಂದ ಅಲ್ವಾ? ಹ್ಮ್ ಹೌದು. ಹಾ, ಆದ್ರೆ ಈಗ ಒಂದು ವಿಷಯ ಕೇಳ್ತೀನಿ ಅಮ್ಮ. ಹ್ಮ್ ಆ ಯಾರೋ ಒಬ್ರು ಮಾತಾಡಿದ್ರಲ್ಲ, ಹ್ಮ್ ಅವರು ಸದ್ಯಕ್ಕೆ ನಿಮ್ಮ ಮನಸ್ಸಿನ ವಿಚಾರದಲ್ಲಿ ಅವರು ಇನ್ನೊಬ್ಬರು ಅನ್ನೋ ವಿಚಾರ ಇದೆ ಅಲ್ವಾ? ಹ್ಮ್ 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 ಹಾಗಾಗಿ ಆ ಮನಸ್ಸಿನಲ್ಲಿ ಅವ್ರು ಈ ರೀತಿ ಮಾತಾಡಬಹುದಾ ಅಂತ ಬಂತು. ಹ್ಮ್ ಹ್ಮ್ ಅದೇನೇ ಒಂದು ವಿಚಾರವಾಗಿ, ಈಗ ಹ್ಮ್ ಉದಾಹರಣೆಗೆ ಒಂದು ಮನೆಯಲ್ಲಿ ಯೂಶುವಲ್ ಆಗಿ ಇಬ್ರು ಮಕ್ಕಳಿದ್ದಾಗ ಇಬ್ರು ಮಕ್ಕಳ ಮಧ್ಯೆ ಸ್ವಲ್ಪ ಹ್ಮ್ ಕಚ್ಚಾಟ ಬರೋ ಸಾಧ್ಯತೆ ಇರುತ್ತೆ. ಬರುತ್ತೆ ಆ ಬರುತ್ತೆ. ಮಕ್ಕಳು ಕಚಾಟ ಆಡ್ಬೇಕಾದಾಗ ಒಂದ್ ಮಗು ಬಂದು ಹೇಳುತ್ತೆ,
ಹ್ಮ್ ನೀನ್ ಯಾವಾಗ್ಲೂ ಅವ್ರಿಗೆ ಅಕ್ಕನ ಜಾಸ್ತಿ ವಹಿಸ್ಕೊಂಡು ಮಾತಾಡ್ತೀಯಾ, ನಾನಂದ್ರೆ ನಿನ್ಗೆ ಬಹಳ ಕಡಿಮೆ ಅಂತ ಮಾತಾಡ್ಬಿಡತ್ತೆ. ಹೌದು ಹೌದು. ನಾನಂದ್ರೆ ನಿನ್ ಪ್ರೀತಿನೇ ಇಲ್ಲ, ಹ್ಮ್ ನಿನ್ಗೆ ನಾನು ಮಗುನೇ ಅಲ್ಲ ಅಂತ ಹ್ಮ್ ಮಾಡ್ಬಿಡತ್ತೆ. ಹ್ಮ್ ಆದ್ರೆ ಆ ಅಮ್ಮನಿಗೆ ಹ್ಮ್ ಆ ಮಗು ಆ ರೀತಿ ಮಾತಾಡಿದ್ರು ಹ್ಮ್ ಆ ಮಗು ಕುರಿತಾಗಿ ದ್ವೇಷ ಉಂಟಾಗತ್ತಾ? ಇಲ್ಲ ಇಲ್ಲ ಇಲ್ಲ, ಎರಡೂ ಕಣ್ಣು ಒಂದೇ. ಹ್ಮ್ ಅಲ್ವಾ? ಆ ಹ್ಮ್ ಅಮ್ಮನಿಗೆ ಏನ್ ಅರಿವಾಗ್ತಾ ಇದೆ ನೋಡು, ಈ ಹ್ಮ್ ಮಗುಗೆ ಈಗ ಕೋಪದ ಸಮಯ. ಹ್ಮ್ ಹ್ಮ್ ಸದ್ಯದಲ್ಲಿ ಆ ಮಗು ಸರಿಯಾಗಿ ವಿಚಾರ ಮಾಡ್ತಾ ಇಲ್ಲ. ಹ್ಮ್ ಹ್ಮ್ ಆ ಮಗು ಶಾಂತವಾದಾಗ ನಾನು ಆ ಮಗುಗೆ ಹೇಳ್ಕೊಡ್ತೀನಿ, ಮಗು ಹ್ಮ್ ಹ್ಮ್ ನೀನ್ ನನ್ ಬಲ್ಗಣ್ಣಿದ್ದಂಗೆ ಕಣೋ, ಹ್ಮ್ ನಿನ್ನ ಅಕ್ಕ ನನ್ನ ಎಡಗಣ್ಣಿದ್ದಂಗೆ, ನನ್ಗೆ ಹ್ಮ್ ಬಲಗಣ್ ಮುಖ್ಯನ ಎಡಗಣ್ ಮುಖ್ಯನಾ ಮಗು ಎರಡು ಅನ್ನೋದನ್ನ ಮುಖ. ನಾನು ಹೇಳ್ಕೊಡ್ತೀನಿ ಆಮೇಲಿಂದ. ಹ್ಮ್ ಹ್ಮ್ ಈಗ ಸದ್ಯಕ್ಕೆ ಆ ಮಗುಗೆ ಅದನ್ನ ಅರಿಯುವಾಗೋ ಸಾಧ್ಯತೆ ಕಡಿಮೆ ಇರುತ್ತೆ ಕೋಪದಲ್ಲಿದ್ದಾಗ, ಹ್ಮ್ 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 ಅಲ್ವಾ? ಹ್ಮ್ ಹ್ಮ್ ಇದು ಹ್ಮ್ ಯಾರ ಗುಣ? ಆ ಅಮ್ಮನ ಗುಣ. ಹ್ಮ್ ಸರಿ ಸರಿ. ಹ್ಮ್ ಆ ಸಮಯದಲ್ಲಿ ಅಮ್ಮನ್ಗೆ ಈ ಹ್ಮ್ ಮಗು ಈ ತರ ಮಾತಾಡ್ಬಿಡ್ತು ಅಂತ ಮಗು ಮೇಲೆ ದ್ವೇಷ ಉಂಟಾಗ್ಬಿಡಲ್ಲ. ಹ್ಮ್ ಸರಿ ಸರಿ. ಅಮ್ಮನಿಗೆ ಏನ್ ಗೊತ್ತಾಗತ್ತೆ, ಈ ಹ್ಮ್ ಮಗುವಿಗೆ ಸದ್ಯಕ್ಕೆ ಅರಿವಿನಲ್ಲಿ ಸ್ವಲ್ಪ ಕಡಿಮೆ ಹ್ಮ್ ಅಜ್ಞಾನ ಇದೆ, ಅದಕ್ಕೆ ಹ್ಮ್ ಈ ಮಗು ಈ ರೀತಿ ಮಾತಾಡ್ತಾ ಇದೆ. ಹ್ಮ್ ನಾನು ಆ ಮಗುಗೆ ಆಮೇಲಿಂದ ಸರಿಯಾಗಿ ಹೇಳ್ಕೊಡ್ತೀನಿ, ಆ ಹ್ಮ್ ಮಗು ಹ್ಮ್ ಸ್ವಲ್ಪ ಕೋಪ ಕಡಿಮೆ ಆದಾಗ ಹೇಳ್ಕೊಡ್ತೀನಿ ಅನ್ನೋ ಸರಿ ಸರಿ. ತಾಳ್ಮೆಯಿಂದ ಅಮ್ಮ ವ್ಯವಹಾರ ಮಾಡ್ತಾಳೆ ಅಲ್ವಾ? ಹ್ಮ್ 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 ಇದು ಈ ಒಂದು ಹ್ಮ್ ಸಂದರ್ಭದಲ್ಲಿ ನೀವು ಹ್ಮ್ ನಾನು ಬೆಳೆಸ್ಕೊಳ್ಬೇಕಾಗಿರೋ ಗುಣ ಅಮ್ಮ. ಹ್ಮ್ ಸರಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅದ್ ಹಾಗೆ ಹಾಗೆ ನಾನ್ ಮಾತಾಡ್ಲಿಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಒಬ್ರು ಪಕ್ಕದಲ್ಲೇ ಇದ್ರಲ್ಲ, ನೀನ್ ಬಿಡ್ಬಾರ್ದಿತ್ತು ಅವ್ರನ್ನ. ನೀನ್ ಎರಡು ಹೆಣ್ಮಕ್ಳು ಅಂದ ತಕ್ಷಣನೇ ಕಳಪೆ ಏನಿಲ್ಲ ಈಗಿನ ಕಾಲದಲ್ಲಿ, ಎರಡೂ ಒಂದೇನೆ. ನಿನ್ ಹೆಣ್ಮಕ್ಳು ಅಂದ್ಬಿಟ್ಟು ಏನಕ್ಕೆ ಅವರು, ನೀನು ಮಕ್ಕಳಿಗೆ ತಾನೇ ಮಾಡ್ಬೇಕು, ಹೆಣ್ಮಕ್ಳಿಗೆ ತಗೊಟ್ರೆ ಅವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತ ಎಲ್ಲ ಹೇಳಿದ್ರು. ನನ್ಗೆ ಏನ್ ಮಾತಾಡ್ಬೇಕು ಅಂತ ಏನು ಉಳಿಲಿಲ್ಲ. ಅವ್ರು ದೊಡ್ಡವರು ಅಂದ್ರೆ ನಂಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತೀನಿ ಅವ್ರಿಗೆ, ಅದಕ್ಕೆ ನನಗೆ ಸ್ವಲ್ಪ ಮನ್ಸಿಗೆ ಬೇಜಾರಾಗ್ತಾನೆ ಕೇಳಿದ್ದು. ಪರವಾಗಿಲ್ಲ ಅಮ್ಮ, ಥ್ಯಾಂಕ್ ಯು. ಪರವಾಗಿಲ್ಲ. ಯಾಕಂದ್ರೆ ಅವ್ರ ಥ್ಯಾಂಕ್ ಯು. ಅವ್ರ ಮನಸ್ಸಿನಲ್ಲಿ ಆ ರೀತಿ ಒಂದು ಸಂಸ್ಕಾರ ಬೆಳ್ಕೊಂಡಿದೆ, ಅದು ಯಾವ್ದಾವ್ದು ಕಾರಣಕ್ಕೂ ಬೆಳ್ಕೊಂಡಿದೆ, ಅದಿರ್ಲಿ, ಅದು ಒಂದ್ ಕಡೆ ಇರ್ಲಿ. ಇರ್ಲಿ ಇರ್ಲಿ. ಅದೇ ಆದ್ರೆ ನಾನು ಸ್ವಲ್ಪ ದೊಡ್ಡವರು ನಿಮಗೆ ಅಂತ. ನಿಮ್ಮ ಹಾ ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳಿರ್ಲಿ ಅವರು ಅವ್ರನ್ನ ಶಕ್ತಿಯುತವಾಗಿ ಅವ್ರನ್ನ ಸಂಸ್ಕಾರಯುತವಾಗಿ ಮಾಡೋದು ಬೆಳೆಸೋದು ನಿಮ್ಮ ನನ್ನ ನನ್ ಕರ್ತವ್ಯ ನಂದು ಕರ್ತವ್ಯ. ಅಷ್ಟೇ ಹೌದು ಅಮ್ಮ. ಹೌದು. ಆಯ್ತಾಯ್ತು. ಥ್ಯಾಂಕ್ ಯು. ಸರ್, ಇನ್ನೊಂದು ವಟವೃಕ್ಷ ಅಂದ್ರೆ ಇದಲ್ಲ, ಆಲದ ಮರ ಅಲ್ಲ ಹೌದಮ್ಮ. ವಟವೃಕ್ಷ? ಥ್ಯಾಂಕ್ ಯು Yes. ಥ್ಯಾಂಕ್ ಯು. ಅಲ್ಲ, ನಾನು ಶಿವಂದೇನೋ ಓದ್ತಾ ಇದ್ದೆ, ವಟವೃಕ್ಷ ಸ್ವರೂಪಿ ಅಂತೆಲ್ಲ ಬಂತು, ಅದಕ್ಕೆ ಕನ್ ಅಂದ್ರೆ ನನ್ ವಿಶಾಲವಾಗಿ ವಿಶಾಲವಾಗಿ ಬೆಳ್ಕೊಂಡಿರೋದು ಅಂತ. ಆ, ವಟ ಅಂದ್ರೆ ದೊಡ್ಡದು ಅಂತನಾ? ಅಂದ್ರೆ ಸಾಂಸ್ಕೃತಿಕ ವಿಶಾಲವಾಗಿ ಎಲ್ಲ ಕಡೆ ವಿಶಾಲ. ಹರಡುತ್ತಲ್ಲಮ್ಮ. ಆಲದ ಮರ. ಹಾ, ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಹಾಗೆ. ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರಿಗೂ ಏನು ಇಲ್ಲ ಅಂತ ಅನ್ಸುತ್ತೆ. ಮುಗಿಸೋಣ ಸರ್ ಇವತ್ತಿನ. ಆಗ್ಲಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.